4 ದಿವಸಗಳ ಕಾಲ ಪಾಶ್ಚಾತ್ಯ ಸಾಹಿತ್ಯ ವಿಹಾರ, ಪಾಶ್ಚಾತ್ಯ ಕಾವ್ಯ, ನಾಟಕ, ಕಾದಂಬರಿ ಈ ರೀತಿ ಬೇರೆ ಬೇರೆ ಪ್ರಕಾರದ ಸಾಹಿತ್ಯ ವಿಷಯಗಳನ್ನು ಕುರಿತು ನಮಗೆ ತಿಳಿಸ್ಕೊಡೋದಕ್ಕೆ ತುಂಬ ಪ್ರೀತಿಯಿಂದ ಸಂಸ್ಥೆಯ ಮೇಲಿನ ಗೌರವ ವಿಶ್ವಾಸಗಳಿಂದ ಬಂದಿದ್ದಾರೆ ಪ್ರೊಫೆಸರ್ MC ಪ್ರಕಾಶ್ ಅವರು. MC ಪ್ರಕಾಶ್ ಅವ್ರನ್ನ ನಾನು ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬಲ್ಲೆ, ಹತ್ತತ್ರ 35 ವರ್ಷವೇ ಅಂತ ಅನ್ನಬೇಕು. ಅವರು ವಿದ್ಯಾವರ್ಧಕ ಸಂಘ ಕಾಲೇಜಿನಲ್ಲಿ ಅವರ ಪ್ರಾಯಶಃ 30 ವರ್ಷಗಳಷ್ಟು ಸರ್ವೀಸನ್ನು ಕಳೆದಿದ್ದು ಅನಿಸುತ್ತಲ್ಲ, 37 ವರ್ಷ. ಅವರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ MA ಮಾಡಿದ್ದು, BA ಮಾಡಿದ್ದು, ಅದರೊಳಗೆಲ್ಲದರೊಳಗೂ ಅವರು ಸ್ವರ್ಣ ಪದಕವನ್ನೇ ಪಡೆದರು, ಫಸ್ಟ್ ಇನ್ ಫಸ್ಟ್ ಅಂತ. ಆಮೇಲೆ ವಿಶೇಷವಾಗಿ ಇಂಗ್ಲೀಷ್ ನಾಟಕಗಳು, ಅದರೊಳಗೂ ದಿ ಕಾನ್ಸೆಪ್ಟ್ ಆಫ್ ಅಬ್ಸರ್ಡ್ ಅಂತೀವಲ್ಲ, ಅಸಂಗತತ್ವ. ಅಸಂಗತ ಅಂದರೆ ನಮಗೆ ನೋಡೋದಕ್ಕೆ ಒಗಟು ಅರ್ಥವಾಗೋದಿಲ್ಲ ಅಂತ ಅನಿಸುತ್ತದೆ. ಆ ರೀತಿಯಾದ ತತ್ವವನ್ನು ಮೈಗೂಡಿಸಿಕೊಂಡ ಒಂದು ವಿಚಾರಧಾರೆಯೇ ಬಂತು. ಹಾಗೆ ಬಂದಂಥ ವಿಚಾರವನ್ನು ಸಾಹಿತ್ಯದವರು, ಕಲೆಯವರು ಎಲ್ಲರೂ ಬಳಸಿಕೊಂಡ್ರು. ಅದು ನಮ್ಮ ಆಧುನಿಕ ಕನ್ನಡ ನಾಟಕಗಳ ಮೇಲೆ ಹೇಗೆ ಪ್ರಭಾವಗೊಂಡಿದೆ ಅನ್ನೋ ವಿಷಯದಲ್ಲಿ ಅವರು ಪ್ರೌಢ ಪ್ರಬಂಧವನ್ನು ಬರೆದು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದರು. UGC ಅದಕ್ಕಾಗಿ ವಿಶೇಷವಾದ ಫೆಲೋಶಿಪ್ ಕೂಡ ಕೊಟ್ಟಿತ್ತು. ಅದಲ್ಲದೆ ಅವರು ತುಂಬ ಸಾಹಿತ್ಯದ ನಿರಂತರವಾದ ವಿದ್ಯಾರ್ಥಿ. ಅದು ಪುಸ್ತಕದಲ್ಲಿ ಬಯೋಡೇಟಾದಲ್ಲಿ ಹಾಕುವಂಥ ಒಂದು ಅರ್ಹತೆ ಅಂತ ಅನಿಸಿಕೊಳ್ಳೋದಿಲ್ಲ. ದುರ್ದೈವ ಅದೇ ತುಂಬ ಬೇಕಾಗಿರ್ತಕ್ಕಂಥದ್ದು. ತುಂಬ ಒಳ್ಳೆಯ ಅಧ್ಯಾಪಕರಾದವರು, ತುಂಬ ವಿದ್ಯಾರ್ಥಿ ವತ್ಸಲರಾದವರು, ಮತ್ತು ಅಂತಶ್ಚ ಬಹಿಶ್ಚ ಎಲ್ಲ ಸ್ತರಗಳಲ್ಲೂ ಜೀವನ ರಸಿಕತೆಯನ್ನು, ಸಾಹಿತ್ಯವನ್ನು ಮತ್ತು ಸಾಹಿತ್ಯ ಮೌಲ್ಯಗಳನ್ನು, ಸೂಕ್ಷ್ಮ ಸಂವೇದನೆಯನ್ನು ಪ್ರಸಾರ ಮಾಡೋದಿರ್ತದಲ್ಲ, ಅದು ಇಂಟ್ಯಾಂಜಿಬಲ್, ಎಲ್ಲಿಯೂ ಅದೊಂದು ಡಾಕ್ಯುಮೆಂಟ್ ಮಾಡೋಕ್ಕಾಗದೇ ಇರತಕ್ಕಂಥದ್ದು. ವ್ಯಕ್ತಿಗಳ ಜೊತೆ ಓಡಾಡಿದ್ರೆ, ಮಾತನಾಡಿದ್ರೆ, ಪಳಗಿದ್ರೆ ಗೊತ್ತಾಗತಕ್ಕಂಥದ್ದು. ಪ್ರಕಾಶ್ ಅವರು ಆ ಬಗೆಯಾದವರು. ಅವರು ಮೂಲತಃ ಮತ್ತೂರಿನವರು. ಪ್ರಸಿದ್ಧರಾದಂತಹ ವ್ಯಾಖ್ಯಾನ ಚಕ್ರವರ್ತಿ ಅಂತ ಹೆಸರಾದ ಮತ್ತೂರು ಲಕ್ಷ್ಮೀಕೇಶವ ಶಾಸ್ತ್ರಿಗಳ ಮೊಮ್ಮಗ. ಅವರ ಜಾಡಿನಲ್ಲೇ ಇವರ ತಂದೆಯವರು ಮತ್ತು ಇವರ ಬಂಧುವರ್ಗದವರು ಎಲ್ಲರೂ ಕೂಡ ಕುಮಾರವ್ಯಾಸನಿಗೆ ತುಂಬ ಒಲಿದುಕೊಂಡು ಬಂದವರು. ಇವರಾದರೂ ಅಷ್ಟೇ ಇಂಗ್ಲೀಷ್ ಅಧ್ಯಾಪನ ಮಾಡ್ತಾ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರೂ ಕೂಡ ನಿರಂತರವಾಗಿ ಕನ್ನಡ ಸಾಹಿತ್ಯವನ್ನು ಅವಲೋಕನದಲ್ಲಿಟ್ಟುಕೊಂಡವರು. ಅದು ಅತ್ಯುತ್ತಮವಾದ ಕನ್ನಡ ಸಾಹಿತ್ಯ ಅಂತ ಏನಿದೆ ಅದನ್ನೆಲ್ಲ ಓದಿಕೊಂಡಂಥವರು. DVG ಅವರು, ಮಾಸ್ತಿಯವರು, ನರಸಿಂಹಸ್ವಾಮಿಯವರು, ಹೀಗೆ ಅನೇಕ ನವೋದಯದ ಶಿಖರಗಳ ಸಾಹಿತ್ಯವನ್ನು ಪದೇ ಪದೇ ಓದಿಕೊಂಡು ಮನನ ಮಾಡೋದು. ಓದಿದ ಪುಸ್ತಕವನ್ನೇ ಓದಬೇಕು ಅಂತಂದರೆ ಒಂದೋ ಅದನ್ನು ಪಾಠ ಮಾಡ್ತಾ ಇರಬೇಕು, ಇಲ್ಲ ಅದರ ಬಗ್ಗೆ ಅಪಾರವಾದ ಪ್ರೀತಿ ಇರಬೇಕು. ಇವರು 2ನೇ ವರ್ಗಕ್ಕೆ ಸೇರಿದವರು. ಕನ್ನಡ ಸಾಹಿತ್ಯವನ್ನು ಪಾಠ ಮಾಡುವ ಅವಕಾಶ ಕಾಲೇಜಿನಲ್ಲಿ ಇಲ್ವಲ್ಲ, ಆದರೆ ನಿರಂತರವಾಗಿ ಅದರ ಮೇಲೆ ಪ್ರೀತಿಯಿಂದ ಅದರ ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸಿಕೊಂಡೇ ಬಂದಂಥವ್ರು. ಮತ್ತು ಅವುಗಳೆಷ್ಟೋ ಪಂಕ್ತಿಗಳನ್ನು, ಅವುಗಳ ಎಷ್ಟೋ ಪ್ರಸಂಗಗಳನ್ನು ವಾಚೋವಿಧೇಯ ಮಾಡಿಕೊಂಡವರು. ಮತ್ತೆ ನಮ್ಮ ಮನೆಗೆ ಎಷ್ಟೋ ಬಾರಿ ಬೆಳಗ್ಗೆ ಬಂದರೆ, ಬೆಳಗ್ಗೆ 7:30 8 ಗಂಟೆಗೆ ಬಂದರೆ 11 ಗಂಟೆವರೆಗೂ ಆ ಸಾಹಿತ್ಯದ ಹರಟೆಯೇ ಆಗೋಗ್ಬಿಡ್ತಾ ಇದ್ದಿದ್ದು ಉಂಟು. ಅಂದರೆ ಅದು ಆನಂದಕ್ಕಾಗಿ, ಕಾವ್ಯಂ ಆನಂದಾಯ ಅನ್ನುವಂಥ ಒಂದು ತತ್ವ ಇದ್ದರೆ ಅದು ತತ್ಕ್ಷಣ ನನಗೆ ನೆನಪಾಗತಕ್ಕಂಥದ್ದು ಪ್ರಕಾಶ್ ಅವರಲ್ಲಿಯೇ. ಹೀಗಾಗಿ ಅವರ ಬೇರೆ ವಿದ್ಯಾರ್ಹತೆಗಳು ಯಾವುದೇ ಇದ್ದರೂ ನನಗೆ ತುಂಬ ಮುಖ್ಯವಾಗೋದು, ನಮ್ಮ ಸಮಾಜಕ್ಕೂ ಕೂಡ ತುಂಬ ಮುಖ್ಯವಾಗೋದು ಆ ರೀತಿಯಾದದ್ದು ಅಂತ ಅನಿಸುತ್ತದೆ. ಅದಕ್ಕೆ ಕಳೆ ಕಟ್ಟುವಂತೆ ಒಳ್ಳೆಯ ವಾಗ್ಮಿತೆ ಮತ್ತು ಸೌಜನ್ಯ. ಆ ವಾಗ್ಮಿತೆ ಎಷ್ಟೋ ಬಾರಿ ಉಚಾಯಿಸಿ ಮಾತನಾಡಿಸಿಬಿಡುತ್ತೆ. ನಾನು ಇಷ್ಟು ವರ್ಷದಲ್ಲಿ ಒಮ್ಮೆ ಕೂಡ ಪ್ರಕಾಶ್ ಅವರು ಉಚಾಯಿಸಿ ಮಾತಾಡೋದನ್ನು ನೋಡಿಲ್ಲ. ಹಾಗೆಂತ ಬಹಳ ಎಚ್ಚರದಲ್ಲಿ ಲೆಕ್ಕಾಚಾರವಾಗಿ ಮಾತಾಡ್ತಾರ ಅಲ್ಲ. ಸರಸತೆ, ಸೌಲಭ್ಯ, ಸಲುಗೆ, ಶಿಷ್ಟತೆ ಎಲ್ಲ ಇರುತ್ತದೆ. ಆದರೆ ಅದು ಉಚಾಯಿಸಿ ಹೋಗ್ತಕ್ಕಂಥ ವಿಶೃಂಖಲತ್ವಕ್ಕೆ ಹೋಗೋಲ್ಲ. ಹಾಗಂತ ಸಭ್ಯತೆಯ ಚೌಕಟ್ಟು, ಮರ್ಯಾದೆ, ಲೆಕ್ಕಾಚಾರ, ಏನೋ ಕೇಳಿದ್ದಕ್ಕೆ ಒಂದಿಷ್ಟು ಮಾತುಗೊಂದು ಗೀತು ಅನ್ನುವಂಥದ್ದಲ್ಲ. ಅಂದರೆ ಪ್ರಾಮಾಣಿಕತೆ ವ್ಯಕ್ತಿತ್ವದಲ್ಲಿ ಸರಸತೆಯ ಜೊತೆಗೆ ಸೇರಿಕೊಂಡ್ರೆ ಏನಾಗುತ್ತದೆ ಅಂತ DVG ಅವರು ಸುಸಂಸ್ಕೃತನ ಲಕ್ಷಣ ಅಂತ ಹೇಳ್ತಾರಲ್ಲ, ಅದೆಲ್ಲ ಇಲ್ಲಿ ಮೈಗೂಡಿಕೊಂಡು ಬಂದದ್ದನ್ನು ನಾವು ನೋಡ್ತೀವಿ. ಮತ್ತು ವಿದ್ಯಾವರ್ಧಕ ಸಂಘ ಸಂಸ್ಥೆಯಲ್ಲಿ 25 ವರ್ಷಕ್ಕೂ ಹೆಚ್ಚು ಕಾಲ ಅಂತ ನನ್ನ ನೆನಪು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ PDP ಅಂತ 3-4 ದಿವಸಗಳ ಕಾಲ ಊರಾಚೆ ವಿದ್ಯಾರ್ಥಿನಿಗಳನ್ನು ಕರ್ಕೊಂಡು ಹೋಗಿ ಶಿಬಿರ ಮಾಡಿಸಿ ಹಗಲು ರಾತ್ರಿ ಬೇರೆ ಬೇರೆ ವಿಚಾರಗಳನ್ನು, ಬೇರೆ ಬೇರೆ ವಿದ್ವತ್ ಕ್ಷೇತ್ರದಿಂದ, ಜ್ಞಾನ ಕ್ಷೇತ್ರದಿಂದ ಬಂದಂಥವರ ಮೂಲಕವಾಗಿ
ಸಂವಾದಗಳನ್ನು, ಭಾಷಣಗಳನ್ನು, ಸೋದಾಹರಣ ಉಪನ್ಯಾಸಗಳನ್ನು ಏರ್ಪಾಟು ಮಾಡಿಸೋದು, ಅವರ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಸಹಾಯ ಮಾಡುವುದು, ಇಂಥದ್ದು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ಒಂದು ವ್ರತಬುದ್ಧಿಯಿಂದ ನಡೆಸ್ಕೊಂಡು ಬರೋದು ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅದಕ್ಕೆ ಬೇಕಾಗಿರೋ ಭಾಷಣಕಾರರನ್ನೆಲ್ಲ ಹವಣಿಸಬೇಕು. ಅವರು ಹೆಚ್ಚಾಗಿ ಬೆಂಗಳೂರಲ್ಲೇ ಇರ್ತಾರೆ. ಅವ್ರನ್ನೆಲ್ಲ ಒಂದು 40 ಕಿಲೋಮೀಟರ್ ಆಚೆ ಇರತಕ್ಕಂಥ ಜಾಗಕ್ಕೆ ಕರ್ಕೊಂಡು ಬರುವ ಮತ್ತು ವಾಪಸ್ ತಲುಪಿಸುವ ವ್ಯವಸ್ಥೆ ಮಾಡಬೇಕು. ಯಾರಾದರೂ ಕೈ ಕೊಟ್ಟರೆ ಅದು ಆಗಿಯೇ ಆಗುತ್ತದೆ. ಅದಕ್ಕೆ ಪ್ರತ್ಯಾಮ್ನಾಯ ಹಿಡ್ಕೊಂಡೇ ಇರಬೇಕು. ಆಮೇಲೆ ಆ ವಿದ್ಯಾರ್ಥಿನಿಯರನ್ನು ಹೊಂದಿಸುವಂಥದ್ದು, ಅವರು 3-4 ದಿವಸ ಮನೆ ಬಿಟ್ಟು ಬರೋದಕ್ಕೆ ಅವರ ತಂದೆ ತಾಯಿಗಳಲ್ಲಿ ಆ ಮಟ್ಟದ ವಿಶ್ವಾಸೋತ್ಪಾದನೆ ಮಾಡುವುದು, ಇಲ್ಲಿ ಒಳಗಡೆಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋದು, ಅವರ ಊಟ ಉಪಚಾರ ವ್ಯವಸ್ಥೆ ನೋಡುವುದು, ಇದು ಒಂದು ಯಜ್ಞ. ಆ ಥರದ್ದನ್ನು ಒಂದು ದೀರ್ಘಸತ್ರೆಯಾಗದಂತೆ ಮಾಡಿಕೊಂಡು ಬಂದದ್ದು. ಈ ರೀತಿಯಾದ ಒಂದು ಸ್ವಯಂ ಪ್ರೇರಣೆಯಿಂದ ಹೀಗೆ ಮಾಡುವಂಥದ್ದೆಲ್ಲ ಇದ್ದಿದ್ದರಿಂದಲೇ ಅನೇಕ ಸೇವಾ ಸಂಸ್ಥೆಗಳಲ್ಲಿ ಅವರು ನಿಶ್ಶುಲ್ಕವಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ, ಅಧ್ಯಾಪನವನ್ನು ಮಾಡಿದ್ದಾರೆ, ಸಂಶೋಧನೆಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. MPhil PhD ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಅದಲ್ಲದೆ ಅದರಿಂದ ಹೊರಕ್ಕೆ ಇದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತದೆ. ಯಾವುದು ಅನೌಪಚಾರಿಕವಾಗಿ ಇನ್ಫಾರ್ಮಲ್ ಆಗಿ ನಮ್ಮಲ್ಲಿ ಶಿಕ್ಷಣ ಸಂಸ್ಕೃತಿ ಸಾಗುತ್ತದೆಯೋ ಅದೇ ಗಟ್ಟಿಯಾಗಿ ಉಳಿಯೋದು, ಮಿಕ್ಕದ್ದು ಯಾವುದೂ ಅಲ್ಲ. ಮತ್ತು ಅವರ ಸಹಾಧ್ಯಾಪಕರ ಜೊತೆಗೂ ಅವರು ಇಟ್ಟುಕೊಂಡಿರುವ ವಿಶ್ವಾಸ ಸಂಬಂಧ ಅದನ್ನು ನೋಡಿದ್ರೂ ಗೊತ್ತಾಗುತ್ತದೆ. ಯಾಕೆಂದರೆ ಅವರ ಜೊತೆಯ ಉದ್ಯೋಗಿಗಳು ಎಷ್ಟೋ ಜನ ನನಗೂ ಚೆನ್ನಾಗಿ ಪರಿಚಿತರಾದವರು. ಅವರುಗಳೆಲ್ಲರಲ್ಲಿಯೂ ಇವರ ಒಂದು ಸಜ್ಜನಿಕೆಯ ಪ್ರತಿಫಲನವನ್ನು ನಾವು ಕಾಣ್ತೀವಿ. ಈ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ತುಂಬ ಪ್ರೀತಿಯಿಂದ ಓದುತ್ತಾ ಇದ್ದರಿಂದಲೇ ನನಗನ್ಸುತ್ತೆ ಅವರು ಮಾಡಬೇಕಾದಷ್ಟು ಪ್ರಮಾಣದ ಬರವಣಿಗೆ ಮಾಡಲಿಲ್ಲ. ಎಷ್ಟೋ ಬಾರಿ ತುಂಬ ಒಳ್ಳೆಯ ಅಧ್ಯಾಪಕರು, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಸಾಹಿತ್ಯ ರಸಿಕರು ಹೆಚ್ಚಾಗಿ ಬರೆಯೋಲ್ಲ. ಅದಲ್ಲದೆ ಇದ್ದವರು ತುಂಬ ಬರೀತಾರೆ. ಇದು ಉಭಯತಾ ದುರಂತ. ಪ್ರಕಾಶ್ ಅವರು ಈಗಷ್ಟೇ ನಿವೃತ್ತರಾಗಿದ್ದಾರೆ. ಇನ್ನು ಮೇಲಾದರೂ ಈ ದುರಂತವನ್ನು ಸುಖಾಂತ ಮಾಡ್ತಾರೆ ಅಂತ ಭಾವಿಸಿಕೊಂಡಿದ್ದೀನಿ. ನಿಜ, ಬರವಣಿಗೆ ಮಾಡಿದ್ದಾರೆ, ಅನುವಾದದಲ್ಲಿ ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ. ಕನ್ನಡದ ಪ್ರಸಿದ್ಧರಾದ, ಸುಪ್ರಸಿದ್ಧರಲ್ಲ ಸಿದ್ಧರೂ ಆದಂಥವ್ರು, ಬರೀ ಸುಪ್ರಸಿದ್ಧರು ಎಷ್ಟೋ ಜನ ಇರ್ತಾರೆ, ಸಿದ್ಧಹಸ್ತರಾದಂಥ ನರಸಿಂಹಸ್ವಾಮಿಯವರ ಸುಮಾರು 70-80 ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ ಇಂಗ್ಲೀಷಿಗೆ ಸಹಕರ್ತಕವಾಗಿ. ಇದೇ ವೇದಿಕೆಯಲ್ಲಿ ಅದು ಲೋಕಾರ್ಪಿತವೂ ಆಗಿದೆ. ಬಹಳ ಒಳ್ಳೆಯ ರೀತಿಯ ಅನುವಾದ, ಕಷ್ಟ ಇದೆ. ಅದೇ ಥರ ಇನ್ನೂ ಒಂದಿಬ್ಬರು ಕವಿಗಳದು ಅನುವಾದ ಮಾಡಿದ್ದಾರೆ. ಜೊತೆಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೂ ಕೂಡ ತಂದಿದ್ದಾರೆ. ನನಗೆ ನೆನಪಾಗೋದು ಗೋರ್ಪಡೆಯವರ, ಅವರು ಅದ್ಭುತವಾದಂಥ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಂಥವ್ರು, ರಾಜಕೀಯ ವ್ಯಕ್ತಿಗಳಾಗಿ ಗೊತ್ತಿದೆ ಲೋಕಕ್ಕೆ. ಈ ಮುಖ ಗೊತ್ತಿಲ್ಲ, ಅದು ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಇರತಕ್ಕಂಥ ಮುಖ. ಅವರ ನೆನಪುಗಳನ್ನು, ಅವರ ಆ ಜೀವನದ ಚಿತ್ರಗಳನ್ನು ಅವರು ಬರೆದಿದ್ದನ್ನು ಇವರು ಅನುವಾದ ಮಾಡಿದ್ದಾರೆ. ಜೊತೆಗೆ ನನ್ನ ಪುಸ್ತಕವನ್ನೂ ಅವರು ಅನುವಾದ ಮಾಡಿದ್ದಾರೆ. ಅಲಂಕಾರಶಾಸ್ತ್ರ ಅನ್ನುವ ಕಾವ್ಯಮೀಮಾಂಸೆಯ ಗ್ರಂಥವನ್ನು ತುಂಬ ಚೆನ್ನಾಗಿ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ಹೀಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂಗ್ಲೀಷ್ ಕವಿತೆಗಳನ್ನು ಕುರಿತು ಅವರು ಜನಕ್ಕೆ ಮುಟ್ಟಿಸುವ ದೃಷ್ಟಿಯಿಂದ ಮಯೂರಾದಲ್ಲಿ ಬರಿತಾ ಇದ್ರು. ಸುಮಾರು 3-4 ವರ್ಷ ಕಾಲ ಬರೆದರು ಅಂತ ನನ್ನ ನೆನಪು. ಸುಮಾರು ಇಂಗ್ಲೀಷ್ ಕವಿತೆಗಳನ್ನು ಪರಿಚಯ ಮಾಡಿಸಿಕೊಟ್ರು. ಇಂಥ ಕೆಲಸ ನಮ್ಮಲ್ಲಿ ಮಾಡಬಲ್ಲವರು ಕಡಿಮೆ ಇದ್ದಾರೆ. ಅಂಥ ಒಂದು ವರ್ಗಕ್ಕೆ ನಮ್ಮ ಪ್ರಕಾಶ್ ಅವರು ಸೇರಿದ್ದಾರೆ. ಜೊತೆಗೆ ಒಳ್ಳೆಯ ವಾಗ್ಮಿಯಾಗಿ ಅನೇಕತರ ಉಪನ್ಯಾಸಗಳನ್ನು ಮಾಡಿದ್ದಾರೆ, ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪ್ರಕಾಶ್ ಅವರು ಮನೆಗೆ ಬರ್ತಾರೆ ಅಂದರೆ ಅವ್ರ ಜೊತೆ ಮಾತು ಅಂದರೆ ಒಂದು ಹುರುಪು, ಉಲ್ಲಾಸ ಇರುತ್ತದೆ. ಅದು ಬೇಕಲ್ವಾ? ಬದುಕಿನಲ್ಲಿ ಯಾರೇ ಒಬ್ಬರು ಬರ್ತಾರೆ ಅಂದರೆ ನಮಗೆ ಸಂತೋಷ ಆಗುತ್ತದೆ, ಸಮಯ ತುಂಬ ಚೆನ್ನಾಗಿ ಸೂಪಯೋಗವಾಗುತ್ತದೆ ಅಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅಂಥ ವ್ಯಕ್ತಿತ್ವ ನಿಮ್ಮ ಜೊತೆ ಈ 4 ದಿವಸಗಳ ಕಾಲ ಅವ್ರದ್ದು ಆ ಸರಸ ಸಲ್ಲಾಪ ಅಂತ ಹೇಳಬೇಕು, ಆ ರೀತಿಯಾದ ಸಾಹಿತ್ಯ ಸಂವಾದ ಇರುತ್ತದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಈ ದಿವಸಗಳಲ್ಲಿ ಅವರು ಶೇಕ್ಸ್ಪಿಯರ್ನೂ ಸೇರಿದಂತೆ ನಾಟಕಕಾರನ, ಕಾದಂಬರಿಕಾರನ ಕುರಿತು ಪರಿಚಯ ಮಾಡಿಕೊಡ್ತಾರೆ. ಅದರ ಸ್ಕೀಮ್ ಏನಿದೆ ಅದನ್ನು ಅವರೇ ಹೇಳ್ತಾರೆ. ಅವರು ಏನು ಮಾತಾಡಿದ್ರೂ ಚೆನ್ನಾಗಿರುತ್ತೆ ಅಂತ ಮೊದಲೇ ನಾನು ಭರವಸೆ ಕೊಡ್ತಿದ್ದೀನಿ. ನಾನು ನಿಮ್ಮ ಜೊತೆ ಶ್ರೋತ್ರವಾಗಿ ಕೂತು ಸಂತೋಷ ಪಡ್ತೀನಿ. ಧನ್ಯವಾದ, ನಮಸ್ಕಾರ. ಇಲ್ಲೇ ಬರ್ತೀರಾ? ಬರ್ರಿ. ಮಾನ್ಯರೇ, ಇವತ್ತು ನನ್ನ ಜೀವನದ ಒಂದು ಸೌಭಾಗ್ಯವಾದಂತಹ ದಿನ ಅಂತ ನಾನು ಭಾವಿಸಿದ್ದೇನೆ. ಅಷ್ಟೇ ಅಪಾಯಕಾರಿಯಾದ ದಿನವೂ ಹೌದು. ಸೌಭಾಗ್ಯ ಅಂತ ಯಾಕಂದರೆ ಒಂದು ಮಹಾನ್ ವ್ಯಕ್ತಿಯಾದಂತಹ
DVGಯವರು ಸ್ಥಾಪಿಸಿರುವಂತಹ ಈ ವೇದಿಕೆಯಿಂದ ಮಾತನಾಡುವಂತಹ ಮತ್ತು ತಮ್ಮಂತಹ ಸಹೃದಯರನ್ನು ಕುರಿತುಬಿಟ್ಟು ಮಾತಾಡುವಂತಹ ಅವಕಾಶ ಸಿಕ್ಕಿರೋದು ದೊಡ್ಡ ಸೌಭಾಗ್ಯ. ಅದನ್ನು ಸಿನ್ಸಿಯರ್ಲಿ ಅಂತ ಇನ್ವರ್ಟೆಡ್ ಕಾಮರ್ಸಲ್ಲಿ ಹೇಳಬಾರ್ದು, ಸಿನ್ಸಿಯರಾಗೇ ಬರೋದದು. ಅದ್ರ ಜೊತೆಯಲ್ಲಿ ಡಾಕ್ಟರ್ ಗಣೇಶ್ ಅವರು ಇಲ್ಲಿ ಬಂದು ನನ್ನ ಬಗ್ಗೆ ಉತ್ಪ್ರೇಕ್ಷೆಯಿಂದ ಹಲವಾರು ಮಾತುಗಳು ಆಡಿದ್ದಾರೆ. ಅವರಿಂದ ಒಳ್ಳೆಯ ಮಾತುಗಳನ್ನ ಆಡಿಸ್ಕೊಂಡಿದ್ದೀನಿ ಅಂದರೆ ನಿಜವಾಗಿಯೂ ನಾನು ಅದೃಷ್ಟವಂತ. ಅದರ ಜೊತೆ ಅಪಾಯವೂ ಇದೆ. ಅದರಲ್ಲಿ ಅವರು ನಿರೀಕ್ಷೆಗಳನ್ನು ಹುಟ್ಟು ಹಾಕ್ಬಿಟ್ಟಿದ್ದಾರೆ. ಆ ನಿರೀಕ್ಷೆಯ ಮಟ್ಟಕ್ಕೆ ಬರುವ ಸಾಮರ್ಥ್ಯ ಶಕ್ತಿ ನನಗಿದೆಯೋ ನಂಗೆ ಗೊತ್ತಿಲ್ಲ. ಅದೆಲ್ಲಕ್ಕಿಂತ ದೊಡ್ಡ ಅಪಾಯ ಏನಂದರೆ ಎದುರುಗಡೆ ಶ್ರೋತೃವಾಗಿ ಕೂತ್ಬಿಟ್ಟಿದ್ದಾರೆ. ಅದು ಇನ್ನು ಅದಕ್ಕೆ ಸಮಾನವಾದಂತಹ ಸವಾಲೇ ಇನ್ನೊಂದಿಲ್ಲ. ಎಲ್ಲಿ ಏನು ಹೇಳಿದ್ರೆ ಏನು ತಪ್ಪಾಗುತ್ತೋ ಅನ್ನೋ ಒಂದು ಭಯದಿಂದ ಹೊರಡಬೇಕಾಗುತ್ತೆ. ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪಾಶ್ಚಾತ್ಯ ಸಾಹಿತ್ಯದ ನಿಜವಾಗಿಯೂ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ನನಗೆ ತಿಳಿದಿರುವಂಥದ್ದು ಭಾಳ ಮಿತವಾದದ್ದು, ಅತ್ಯಲ್ಪವಾದದ್ದು. ಅಷ್ಟರಲ್ಲಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ಅಂದಾಜು ಹೀಗಿದೆ. ಒಂದು ಶೇಕ್ಸ್ಪಿಯರ್ ನಾಟಕ ಅಂತ ನಾನು ಅಂದ್ಕೊಂಡಿದ್ದೇನೆ. 2 ದಿನದಲ್ಲಿ ಅದರ ವಿಷಯವನ್ನು ನಾವು ಮಾತಾಡ್ಕೋಬೋದು ಅಂತ. ಅದು ಜೂಲಿಯಸ್ ಸೀಸರ್ ಅಂತ ತೊಗೊಂಡಿದ್ದೇನೆ. ಮಹಾನ್ ಟ್ರ್ಯಾಜಿಡಿಗಳನ್ನು ಒಂದನ್ನು ನಾನು ತೊಗೊಂಡಿಲ್ಲ, ಯಾಕೆಂದರೆ ಅವು ತುಂಬ ಸೂಕ್ಷ್ಮವಾದದ್ದು. ಅದನ್ನು ನಾವು ಮಾತಾಡುವಂತಹ ಸಂದರ್ಭ ಇನ್ನು ಸ್ವಲ್ಪ ಮುಂದೆ ಬರಲಿ ಅನ್ನೋಕ್ಕೋಸ್ಕರವಾಗಿ. ಒಂದು ಸಣ್ಣ ಕಾದಂಬರಿಯನ್ನು ತೊಗೊಂಡಿದ್ದೇನೆ. ಜಾರ್ಜ್ ಎಲಿಯಟ್ ಅಂತ ಇಂಗ್ಲೀಷ್ನಲ್ಲಿ ಬರೆದವ್ರದ್ದು ಸೈಲಾಸ್ ಮಾರ್ನರ್ ಅನ್ನುವಂತಹ ಒಂದು ಕಾದಂಬರಿ. ಇದನ್ನು ಡಾಕ್ಟರ್ ಗಣೇಶ್ ಅವ್ರ ಹತ್ರ ನಾನು ಹೇಳಿಕೊಂಡೆ ಹೀಗಿದೆ ಅಂತ. ಅವ್ರು ಹೇಳಿದರು ಆ ಕಾದಂಬರಿ 2 ದಿನ ತಾಳುತ್ತಾ ಅಂತ ಕೇಳಿದರು. ಅದು ಒಂಥರ ನಿಜವೂ ಹೌದು, ನೋಡಬೇಕು. ಅಕಸ್ಮಾತ್ ಹಾಗೆ ತಾಳದೆ ಹೋದರೆ ಇನ್ನೊಂದು ಕಾದಂಬರಿಯನ್ನು ಇಟ್ಕೊಂಡಿದ್ದೇನೆ 3ನೇ ದಿವಸಕ್ಕೆ. ಅದು ತೀರಾ ಎಳೆದಾಗೂ ಆಗಬಾರ್ದು, ಲಂಬಿಸಬಾರ್ದು, ಆದರೆ ಅದರಲ್ಲಿರುವಂಥ ಸೂಕ್ಷ್ಮಗಳನ್ನು ತಿಳಿಸದೆ ಮುಂದಕ್ಕೆ ಹೋಗಬಾರ್ದು. ಇದು ನನ್ನ ಸ್ಕೀಮ್. ಆ ಥರ ಇಟ್ಕೊಂಡಿದ್ದೇನೆ. ಹಿಂದಿಯಲ್ಲಿ ಒಂದು ಸಿನಿಮಾ ಇದೆ ಅಂಗೂರ್ ಅಂತ. ತಾವುಗಳು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಕನ್ನಡದಲ್ಲಿ ಅದನ್ನು ಸುಮಾರಾಗಿ ಉಲ್ಟಾ ಪಲ್ಟಾ ಅಂತೇನೋ ಮಾಡಿದರು. ಅದು ಎ ಕಾಮಿಡಿ ಆಫ್ ಎರರ್ಸ್ ಅಂತ. ಅದು ಅದರಲ್ಲಿ ಕಡೇ ಸೀನು ಅಲ್ಲೇನಾಗಿದೆ ಅಂದರೆ ಒಡೆಯ ಆಳು ಇಬ್ಬಿಬ್ಬರು ಅವಳಿ ಜವಳಿಗಳು. ಅದರಿಂದ ಆಗುವಂತಹ ಗೊಂದಲ ತಮಾಷೆನೇ ಕಥೆ ಅದರದ್ದು. ಅದೇನು ನಡೆಯುವಂಥದ್ದು ಅಂತಲ್ಲ. ಇದು ಕಡೆಯಲ್ಲಿ ಏನಾಗುತ್ತೆ, ಆ ತಾಯಿಯಾದವಳು ತನ್ನ ಅವಳಿ ಜವಳಿ ಮಕ್ಕಳನ್ನ ಕಡೆಗೆ ಸಿಗ್ತಾರೆ ಮಕ್ಕಳು. ಜೊತೆಯಲ್ಲಿ ಆ ಆಳು ಮಕ್ಕಳು ಅವರು ಅವಳಿ ಜವಳಿನೇ ಸಿಕ್ಕಿಬಿಟ್ಟು ಒಂದು ಮಾತು ಹೇಳ್ತಾಳೆ, ಯಾರು ತಾನೇ ಯೋಚನೆ ಮಾಡೋಕ್ಕಾಗ್ತಿತ್ತು, ಹೀಗೂ ಆಗಬಹುದು ಅಂತ ಅಂದ ತಕ್ಷಣ ಆ ಬುದ್ಧಿವಂತಿಗೆ ನೋಡಿ ಸಿನಿಮಾದವರು ತಕ್ಷಣ ಶೇಕ್ಸ್ಪಿಯರ್ ಫೋಟೋ ತೋರಿಸ್ತಾರೆ. ಅವನು ಹಿಂಗಂತಾನೆ, ನಾನು ಯೋಚನೆ ಮಾಡಿದೆ ಅಂತ. ಶೇಕ್ಸ್ಪಿಯರನ ಕಲ್ಪನೆ ಅನ್ನೋದು ಅಷ್ಟು ಅದ್ಭುತವಾದದ್ದು. ಯಾಕೆಂತಂದರೆ ಅವನ ಹತ್ರ ಒಂದು ಸಂದರ್ಭದಲ್ಲಿ 2 ಅವಳಿ ಜವಳಿ ನಟರಿದ್ದರು. ಅದು ಸಿಕ್ಕಿದ ತಕ್ಷಣ ಉಪಯೋಗಿಸ್ಕೊಂಡು ಈ ನಾಟಕ ಮಾಡ್ದ ಅವನು. ಸಂಪನ್ಮೂಲಗಳನ್ನು ಇರೋದನ್ನು ಬಳಸ್ಕೊಳ್ಳೋದು, ಅದರಲ್ಲಿರೋ ಮಿತಿಗಳನ್ನು ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಅದು ಚಾಣಾಕ್ಷ ಬುದ್ಧಿ, ಅದು ಕಲ್ಪನೆ, ಅದು ಕ್ರಿಯೇಟಿವಿಟಿ, ಸೃಜನಶೀಲತೆ ಇರೋದು ಅದರಲ್ಲಿ. ಅದನ್ನು ಶೇಕ್ಸ್ಪಿಯರ್ ಮಾಡ್ತಾನೆ. ಅವನು ನಾಟಕಗಳನ್ನು ಬರೆದಿದ್ದು ಬರೀ ಓದಲಿ ಅಂತಲ್ಲ, ಸ್ಟಡಿ ಮಾಡಲಿ, ಅಧ್ಯಯನ ಮಾಡಲಿ, ಪರೀಕ್ಷೆಯಲ್ಲಿ ಉತ್ತರ ಕೊಡಲಿ ಅಂತಲ್ಲ. ಅದು ಯಾರೋ ತಮಾಷೆ ಮಾಡಿದ್ರು, ಅವನು ಪ್ರಶ್ನೆ ಕೇಳಿದಾರಂತೆ, ಶೇಕ್ಸ್ಪಿಯರ್ ಉತ್ತರ ಕೊಡೋಕೆ ಬಂದುಬಿಟ್ಟಿದ್ದಾನೆ ಆ ಪರೀಕ್ಷೆಗೆ. ಅದರಲ್ಲಿ ಬ್ರಿಂಗ್ ಔಟ್ ದಿ ಫೆಮಿನಿಸ್ಟಿಕ್ ಆಸ್ಪೆಕ್ಟ್ ಹಿಯರ್, ಇದರಲ್ಲಿ ಸ್ತ್ರೀವಾದಿ ಅಂಶವೊಂದನ್ನು ನಾನು ಯೋಚನೆ ಮಾಡಿರಲಿಲ್ವಲ್ಲ ಅಂತ ಅವನು ಅನ್ಕೋತಾನೆ. ಕಡೆಗೆ ಶೇಕ್ಸ್ಪಿಯರ್ ಫೇಲು ಎಕ್ಸಾಮಲ್ಲಿ. ಉಳಿದವ್ರು ಪಾಪ ಚೆನ್ನಾಗಿ ಬರೆದ್ಬಿಟ್ಟು ಫಸ್ಟ್ ಕ್ಲಾಸ್ ಮಾರ್ಕ್ಸು. ಹೀಗೆ ತಮಾಷೆ ಮಾಡ್ತಾರೆ. ಶೇಕ್ಸ್ಪಿಯರ್ ಬರೆದಿದ್ದು ಜನರು ಸಂತೋಷ ಪಡೋದಕ್ಕೆ. ಓದಿಯಾದರೂ ಸಂತೋಷ ಪಡ್ಬೋದು, ಅದಕ್ಕಿಂತ ಮುಖ್ಯವಾಗಿ ನಾಟಕವನ್ನು ಆಡಬೇಕು, ಆಡಿದ್ದನ್ನು ನೋಡಿ ಸಂತೋಷ ಪಡಬೇಕು. ಅದಕ್ಕೋಸ್ಕರ ಅವನು ಬರೆದಿದ್ದು. ಮನರಂಜನೆ ಮುಖ್ಯ. ಅದರಲ್ಲಿ ಇನ್ನೂ ಸೂಕ್ಷ್ಮಗಳು, ಆಳಗಳು ಇದೆ ಅನ್ನೋದು ಬೇರೆ, ಅವನ ಪ್ರತಿಭೆಯ ಶಕ್ತಿ ಅದು. ಆಮೇಲೆ ಆ ನಾಟಕಗಳನ್ನು ಹೆಂಗೆ ಮಾಡ್ದ ಅಂದರೆ, ಅದು ಸುಮ್ಮನೆ ನಾಟಕ ಅಲ್ಲ. ಇವತ್ತಿನ ನಮ್ಮ ಸಿನಿಮಾದವರು ಇನ್ವೆಸ್ಟ್ ಮಾಡಿದ ಹಾಗೆ ಅವರಿಗೆ ನೀವೇನೇ ಹೇಳ್ಬೋದು, ಫೈಟಿಂಗ್ ಇಡಬಾರ್ದು ಸರ್, ಈ ಡ್ಯಾನ್ಸ್ ಬೇಡ ಅಂತಂದರೆ ಅವ್ರು ಕೇಳಲ್ಲ. ಯಾಕೆಂದರೆ ಓಡಬೇಕಲ್ಲ ಸಿನಿಮಾ. ನಾವು ಒಬ್ಬರು ಗಂಭೀರವಾಗಿ ಆರ್ಟ್ ಫಿಲ್ಮ್ ನೋಡಿ ಬಂದರೆ ಸಿನಿಮಾ ಓಡೋದೆಲ್ಲಿ? ದುಡ್ಡು ಹಾಕಿದವನಿಗೆ ದುಡ್ಡು ವಾಪಸ್ ಬರಬೇಕಲ್ಲ. ಶೇಕ್ಸ್ಪಿಯರ್ ಕೂಡ ಅವನು ನಾಟಕದ ಥಿಯೇಟರ್ನೇ ಅದರದ್ದು ಓನರ್, ಅವನು ಒಡೆಯನಾಗಿದ್ದ. ಅವನು ಹಾಗಿದ್ದರಿಂದ ನಾಟಕವನ್ನು ಮಾಡಿದಾಗಲಾಗಲಿ ಇನ್ನೊಂದು ಮಾಡಿದಾಗಲಿ ಅದರಿಂದ ಅವನಿಗೆ ಪ್ರಯೋಜನ ಉತ್ಪನ್ನವೂ ಆಗಬೇಕು. ಇಟ್ ವಾಸ್ ಎ ಬಿಸ್ನೆಸ್ ಫಾರ್ ಹಿಮ್.
ಅದು ಒಂದು ದೃಷ್ಟಿಯಿಂದ ವ್ಯಾಪಾರವೂ ಹೌದು. ವ್ಯಾಪಾರ ಮಾಡಿಯೂ ಅದರಲ್ಲಿ ಅಂಥ ಸಾಹಿತ್ಯಿಕ ಗುಣವನ್ನು, ಆ ಶಕ್ತಿಯನ್ನು ತುಂಬಿಸಿದ್ನಲ್ಲ, ಆ ಒಂದು ನಿಜವಾಗಿಯೂ ಬಹಳ ದೊಡ್ಡ ಮೇಧಾವಿ ಪ್ರತಿಭಾಶಕ್ತಿ. ಅಂಥವ್ರು ಸಿಗೋದು ಇಡೀ ಪ್ರಪಂಚದ ಸಾಹಿತ್ಯದಲ್ಲೇ ಅಪರೂಪ. ಅಂಥ ಶೇಕ್ಸ್ಪಿಯರ್ ಬಗ್ಗೆ ವೈಯಕ್ತಿಕವಾಗಿ ಒಂದು ಬಗ್ಗೆ ತಿಳಿದಿರೋ ಅಂಶ ಬಹಳ ಕಡಿಮೆ, ಏನೂ ಹೆಚ್ಚು ಹೇಳೇ ಇಲ್ಲ, ಊಹೆ ಮಾಡ್ತಾರಷ್ಟೇ. ಆದರೆ ಒಂದು ಹಳ್ಳೀಲಿ ಹುಟ್ಟಿದ್ದ ಅನ್ನೋದು ಪಕ್ಕಾ ಗೊತ್ತಿದೆ. ಸ್ಟ್ರಾಟ್ಫರ್ಡ್ ಅಪಾನ್ ಏವನ್ ಅಂತ ಇಂಗ್ಲೆಂಡಲ್ಲಿದೆ. ಆ ಹಳ್ಳಿಯಿಂದ ಅವನು ಲಂಡನ್ಗೆ ಬಂದ. ಆಮೇಲೆ ಲಂಡನ್ಗೆ ಯಾಕೆ ಬಂದ? 108 ದಂತಕಥೆಗಳಿವೆ, ಅದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ್ದಿಲ್ಲ. ಆದರೆ ಬಂದು ನಟನಾದ, ನಾಟಕ ಬರೆಯೋನಾದ, ನಾಟಕ ಕರ್ತೃ ಆದ, ಕಡೆಗೆ ಥಿಯೇಟರ್ ಓನರ್ ಕೂಡ ಆದ. ಒಂದು ವಯಸ್ಸು ಬಂದ ಮೇಲೆ ಸಾಕು ಅನ್ನಿಸ್ತು, ವಾಪಸ್ಸು ತನ್ನ ಊರಿಗೆ ಹೊರಟು ಹೋದ. ಇದು ಸ್ಥೂಲವಾಗಿ ಜೀವನ ಚಿತ್ರವನ್ನು ಹೇಳೋದಾದರೆ. ಆದರೆ ಅಷ್ಟರೊಳಗೆ ತನ್ನ ಪ್ರತಿಭಾ ಶಕ್ತಿಯಿಂದ ಒಳ್ಳೆಯ ಹೆಸರು ಮಾಡಿದ. ಮಾಸ್ತಿಯವ್ರದ್ದು ಒಂದು ಕಥೆ ಇದೆ ಶೇಕ್ಸ್ಪಿಯರ್ ಬಗ್ಗೆ. ಮಾಸ್ತಿಯವ್ರದ್ದು 108 ಕಥೆಗಳಲ್ಲಿ ಒಂದು ಕಥೆ ಇದೆ, ಭಾಳ ಚೆನ್ನಾಗಿದೆ ಅದರಲ್ಲಿ ಅವನ ಸಮಕಾಲೀನರು ಪ್ರಸಿದ್ಧರಾದವರಿದ್ದರು. ಹಾಂ, ಮಾಸ್ಟರ್ ವಿಲಿಯಂ, ಹೌದು, ಆ ಕಥೆ ಹೆಸರು. ಅಲ್ಲಿ ಚರ್ಚೆ, ಅದು ಪಬ್, ಹೆಂಡದ ಅಂಗಡಿಯಲ್ಲಿ ಕೂತ್ಕೊಂಡು ಮಾತಾಡೋದು ಎಲ್ಲ ಬಹಳ ತುಂಬ ಸಹಜ ಆವತ್ತಿನ ಕಾಲಕ್ಕೆ ಅನ್ನೋ ಹಾಗೆ ಮಾಸ್ತಿ ಚಿತ್ರಿಸಿದ್ದಾರೆ. ಅದರಲ್ಲೆಲ್ಲ ಮಾತುಕತೆಗಳು ಬರ್ತಾ ಇರುತ್ತೆ. ಎಲ್ಲರೂ ಇವನು ಬಂದಿರೋನು ಯಾರು ಅಂದರೆ ಇವನು ವಿಲಿಯಂ ಶೇಕ್ಸ್ಪಿಯರೋ ಅಂತ. ಅವನನ್ನು ಅಪ್ಸ್ಟಾರ್ಟ್ ಅಂತ ಆ ಗ್ರೀನನ್ನು ನಾವು ಸಮಕಾಲೀನ ಕರೆದಿದ್ದ. ಸಡನ್ನಾಗಿ ಪ್ರಸಿದ್ಧಿಗೆ ಬಂದ್ಬಿಟ್ಟ, ಮೇಲಿಗೆ ಬಂದ್ಬಿಟ್ಟ ಅಂದ್ಕೊಂಡು ಎಲ್ಲ ಮಾತು ಬರುತ್ತೆ. ಕಡೆಗೆ ಆ ಮಾರ್ಲೋ ಇವರುಗಳೆಲ್ಲ ಮಾತಾಡ್ಕೊತಿರ್ತಾರೆ. ಕಡೆಗೆ ಹೇಳ್ತಾನೊಬ್ಬ, ಏನೇ ಆಗ್ಬೋದು, ಈ ವಿಲಿಯಂ ಶೇಕ್ಸ್ಪಿಯರ್ ಉಳಿತಾನೆ, ಅವನೆಲ್ಲೂ ಹೋಗಲ್ಲ, ಅವನ ಮೇಲಿಗೆ ಬಂದೇ ಬರ್ತಾನೆ ಅಂತ. ಕಡೆಗೆ ಮಾಸ್ತಿ ಕಥೆಯನ್ನು ಮುಗಿಸ್ತಾರೆ. ಅವನು ಹೇಳಿದ್ದು ನಿಜವಾಗಿತ್ತು, ವಿಲಿಯಂ ಶೇಕ್ಸ್ಪಿಯರ್ನ ಹೆಸರು ಉಳೀತು ಅಂತ, ಅಜರಾಮರವಾಗಿ ಉಳೀತು, ಅವನು ಉಳ್ಕೊಂಡ ಅಂತ. ಉಳ್ಕೊಳ್ಳೋಕ್ಕೆ ಕಾರಣ ಇರಬೇಕು ಅಂತಂದರೆ ಒಂದೇ ಒಂದು ಕಾರಣ, ಪ್ರತಿಭಾಶಕ್ತಿ ಒಂದೇ. ಕುಮಾರವ್ಯಾಸನ ನೀವು ಮೂಲೆಗೆ ಒಗಿರಿ ಮತ್ತೆ ಬರ್ತಾನವನು. ಅಂಥ ಶಕ್ತಿ ಅದು, ಕಾವ್ಯಶಕ್ತಿ. ಉಳಿದವ್ರಿಗೆ ನೀವು ಎಷ್ಟು ಬೂಸ್ಟರ್ ಇಂಜೆಕ್ಷನ್ ಕೊಟ್ಟರು ಅಷ್ಟೇ ಹೇಳೋಲ್ಲ, ಅದು ಆ ಥರದ್ದು. ಅಂಥ ಪ್ರತಿಭಾಶಕ್ತಿ ಅದು. ಅಗದಷ್ಟು ಬರುವಂತಹ ಅರ್ಥವಂತಿಕೆ, ಅರ್ಥ ಪರಂಪರೆ ಇದೆ, ಕಾವ್ಯ ಇದೆ, ಅದರಲ್ಲಿ ಎಲ್ಲವೂ ಇದೆ. ಮುಖ್ಯವಾಗಿ ಏನು ಅಂತಂದರೆ ಶೇಕ್ಸ್ಪಿಯರಂದು ಮನುಷ್ಯನ ಮನಸ್ಸನ್ನು, ಮನುಷ್ಯನ ಸ್ವಭಾವ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅವನು ನಾಟಕದಲ್ಲಿ ತಂದಿದ್ದಾನಲ್ಲ, ಅದು ಬಹಳ ಅದ್ಭುತವಾದ್ದು. ಅವನ ನಾಟಕವನ್ನು ನೋಡೋಕೆ ಬರೋ ಜನರಲ್ಲಿ ಬೇರೆ ಬೇರೆ ತರಹದ ರುಚಿ ಇರೋರು, ಭಿನ್ನ ರುಚಿಯವರು ಇರೋರು. ಲೋಕೋ ಭಿನ್ನ ರುಚಿ ಅನ್ನಂಗೆ ಆಗಲೂ ಇತ್ತು. ಅವನು ಎಲ್ಲ ರುಚಿಯವ್ರಿಗೂ ಸಂತೋಷ ಆಗೋ ಹಾಗೆ ಮಾಡ್ತಿದ್ದ. ತುಂಬ ಪಾಂಡಿತ್ಯಪೂರ್ಣವಾದ ಭಾಷಣ ಬೇಕು ಅಂದರೆ ಅಲ್ಲೊಂದು ಪಾಂಡಿತ್ಯಪೂರ್ಣ ಭಾಷಣ ಇಡೋನು, ಥ್ರಿಲ್ ಇರಬೇಕು ಅಂದರೆ ಅದೊಂದು ಹಾಕೋನು. ಕಡೆಗೆ ಏನು ಅಂತಂದರೆ ಕೆಟ್ಟ ಜೋಕ್ ಬೇಕು, ಪೋಲಿ ಜೋಕು ಅಂತಾರೆ, ಅದನ್ನೂ ಒಂದು 4 ಹಾಕಿಟ್ಟಿರೋನು. ಅದಕ್ಕೆ ಅರೂ ಇರ್ತಾರಲ್ಲ ಮುಂದ್ಗಡೆ, ಗ್ರೌಂಡ್ಲಿಂಗ್ಸ್ ಅನ್ನೋರು, ಕಡಲೆಕಾಯಿ ತಿನ್ಕೊಂಡು ಮುಂದ್ಗಡೆ ಕೂತ್ಕೊಳ್ಳೋರು, ಅವ್ರಿಗೆ ಸಿಳ್ಳೆ ಹೊಡೆಯೋಕೆ ಬೇಕು, ಅವ್ರಿಗೆ ಫೈಟಿಂಗ್ ಬೇಕು, ಅವ್ರಿಗೆ ಇನ್ನೇನೋ ಬೇಕು, ಆ ಸ್ವಾರಸ್ಯವೂ ಇಡ್ತಾನೆ. ಹೀಗಾಗಿ ಅದು ಎಲ್ಲವನ್ನೂ ಸೇರಿಸಿ ಒಂದು ಸಮಾರಾಧನೆ ಆಗುತ್ತೆ. ಆ ಥರ ಇದು. ಮುಖ್ಯವಾಗಿ ಅವನು ಪ್ರಾಯೋಗಿಕವಾಗಿ ನಾಟಕ ಆಡೋಗಿರೋದು ಅನ್ನೋದನ್ನು ಮರೆಯೋದಿಲ್ಲ ಅನ್ನೋದು ಬಹಳ ಮುಖ್ಯವಾದ, ಅದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇಂತಹ ಶೇಕ್ಸ್ಪಿಯರ್ ತಾವುಗಳು ಅವಕಾಶ ಸಿಕ್ಕಾಗ ಅಥವಾ ನೋಡಿಯೂ ಇರ್ಬೋದು, DVG ಅವರು ಒಂದು ಲೇಖನ ಬರೆದಿದ್ದಾರೆ, ಶೇಕ್ಸ್ಪಿಯರನಿಗೆ ನಮಸ್ಕಾರ ಅಂದ್ಬಿಟ್ಟು. ಭಾಳ ಸಣ್ಣ ಲೇಖನ, ಭಾಳ ಸೂಕ್ಷ್ಮವಾಗಿ, ಭಾಳ ಚೆನ್ನಾಗಿ ಆ ಸಾರವನ್ನೆಲ್ಲ ಹಿಡಿಯೋ ಹಾಗೆ ಬರೆದಿದ್ದಾರೆ. ಅವ್ರ ಕಡೆಗೆ ಹೇಳ್ತಾರೆ, ಎಲ್ಲನೂ ಹೇಳ್ಬಿಟ್ಟು ಆಮೇಲೆ ಹೇಳ್ತಾರೆ, ಶೇಕ್ಸ್ಪಿಯರು ಜೀವಿತ ಪರೀಕ್ಷಾ ಪ್ರಚೋದನೆ ಮಾಡೋನು ಅಂತಾನೆ. ಜೀವನವನ್ನು ನೋಡಿ ಅದನ್ನು ನಾವೆಲ್ಲ ನೋಡೋ ಹಾಗೆ ಮಾಡ್ತಾನೆ. ಆ ಜೀವನದ ವಿವಿಧ ಮುಖಗಳನ್ನು, ದುಃಖ ಇದೆ ಜೀವನದಲ್ಲಿ, ಸಂಕಟ ಇದೆ, ಸಂತೋಷ ಇದೆ, ಇನ್ನೊಂದಿದೆ, ಆಶ್ಚರ್ಯ ಇದೆ, ಬೆರಗಿದೆ, ಎಲ್ಲವೂ ಇದೆ, ಇವನ್ನೆಲ್ಲ ನೋಡೋ ಹಾಗೆ ಮಾಡ್ತಾನೆ ಅಂದ್ಬಿಟ್ಟು DVG ಹೇಳ್ತಾರೆ. ಆದರೆ ಅದಕ್ಕಿಂತ ಅತೀತವಾದದ್ದನ್ನು, ಇನ್ನೂ ಮೇಲಿಂದನ್ನು, ಫಿಲಾಸಫಿ, ಸ್ಪಿರಿಚುಯಾಲಿಟಿ ನೋಡೋ ಹಂಗೆ ಮಾಡ್ತಾನೆಯೇ, ಇದಕ್ಕೆ ಮಾಡೋದಿಲ್ಲ ಅಂತ ಒಂದು ಆಕ್ಷೇಪ ಇದೆಯಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಜೀವನದ ಆಗು ಹೋಗುಗಳನ್ನು ನೋಡೋದಕ್ಕೆ ತುದೀ ತನಕ ನಿಲ್ಲಿಸ್ತಾನಂತೆ. ನಿಲ್ಲಿಸ್ಬಿಟ್ಟು ಮುಂದಿಂದನ್ನು ನೀವು ನೋಡ್ಕೊಳ್ಳಿ ಬಿಟ್ಟು ಹೋದ ಅಂತ ಹೇಳ್ತಾರೆ. ನರನಾಟಕವ ನೋಡಿ ನಿಂತು ಚಿತ್ರಿಸಿದ ಶೇಕ್ಸ್ಪಿಯರನ್ನು ಕೂಡಿ ಅಂತ ಕುವೆಂಪು ಹೇಳ್ತಾರೆ. ಅವನು ನರನಾಟಕವನ್ನು ನೋಡಿ ಚಿತ್ರಿಸಿದವನು. ಅದು ಸ್ಪಿರಿಚುಯಾಲಿಟಿ ಹೋಗುತ್ತೋ ಬಿಡುತ್ತೋ ನಾವು ಯೋಚನೆ ಮಾಡಬೇಕಾದ್ರೆ, ಅರಬಿಂದೋರ್ ಮೇನ್ ಆಕ್ಷೇಪಣೆನೇ ಅದು. ಶೇಕ್ಸ್ಪಿಯರು ಆ ಸ್ಪಿರಿಚುಯಾಲಿಟಿಯಿಂದ ಎಳೆದ್ಬಿಟ್ಟು ತಂದು ಕಟ್ಟಿಡೋದಲ್ಲ, ಅದು ಅದ್ರ ಒಳಗಡೆಯಿಂದ ಹೊಮ್ಮಬೇಕು ಅಷ್ಟೇ. ಓದ್ತಾ ಇದ್ದರೆ ಮಾಡ್ತಿದ್ರೆ ಅದರ ಆಳ ಇದ್ದರೆ ಖಂಡಿತ ಬರುತ್ತೆ, ಯಾಕೆ ಬರಲ್ಲ? ಎಲ್ಲಿ ಬೇಕಾದ್ರೂ ಬರುತ್ತೆ, ವಿಜ್ಞಾನದಲ್ಲೂ ಬರುತ್ತೆ. ಐನ್ಸ್ಟೈನ್ ಆ ಮಾತನ್ನು ಹೇಳ್ತಾನೆ. ಐನ್ಸ್ಟೈನ್ ಅಂತ ಮಾತು ಏನು ಹೇಳ್ತಾನೆ ಅಂತಂದರೆ,
ವಿಶ್ವವನ್ನು ಅರ್ಥ ಮಾಡ್ಕೊಳ್ಳೋಕೆ ಆಳಕ್ಕೆ ನಾವು ಹೋಗ್ತಾ ಇದ್ದಂಗೆ ಒಂದು ಅನಿಸುತ್ತೆ, ದೇವರು ಅಂತ ಒಂದು ಇರಬೇಕು, ಶಕ್ತಿ ಅನಿಸುತ್ತೆ ನಮಗೆ ಅಂತ ಐನ್ಸ್ಟೈನ್ ಹೇಳ್ತಾನೆ. ಈ ಥರ ಇರಬೇಕಾದ್ರೆ ಆಳಕ್ಕೆ ಹೋದರೆ ಅದೇ ಸ್ಪಿರಿಚುಯಾಲಿಟಿ ಅಷ್ಟೇ. ಸ್ಪಿರಿಚುಯಾಲಿಟಿ ಅಂದರೆ ಮತ್ತೆ ದೇವ್ರನ್ನ ತಂದು ನಿಲ್ಲಿಸಬೇಕು ಅಂತೇನಿಲ್ಲ. ಇರಲಿ, ಈ ಥರ ತುಂಬ ಪ್ರತಿಭಾವಂತನಾದ ಈ ನಾಟಕಕಾರ ಹೋದರು. ಆದರೆ ಕಾವ್ಯಗಳನ್ನು ಬರೆದಿದ್ದಾನೆ, ಸಾನೆಟ್ಗಳನ್ನು ಬರೆದಿದ್ದಾನೆ, ಅದ್ಭುತವಾದ ಸಾನೆಟ್ಗಳನ್ನು ಬರೆದಿದ್ದಾನೆ, 37 ನಾಟಕಗಳನ್ನು ಬರೆದಿದ್ದಾನೆ. ಅದರಲ್ಲಿ ದುರಂತ ನಾಟಕಗಳಿವೆ, ತಮಾಷೆಯ ನಾಟಕಗಳು, ಸುಖಾಂತಗಳಿವೆ, ರೊಮಾನ್ಸಸ್ ಅಂತಿದೆ, ಬೇರೆ ಬೇರೆದು, ಆಮೇಲೆ ಪ್ರಾಬ್ಲಮ್ ಪ್ಲೇಸ್ ಅಂತಿದೆ, ಹಿಸ್ಟ್ರೀಸ್ ಅಂತಿದೆ. ಈ ಥರ ಎಲ್ಲವನ್ನೂ ತೊಗೊಂಡು ಮಾಡಿದ್ದಾನೆ. ಆದರೆ ಮುಖ್ಯವಾದ ಅಂಶ ಏನು ಅಂತಂದರೆ, ಮೊದಲನೇದು ಸಾಮಾನ್ಯವಾಗಿ ಆ ಕಥೆಗಳು ಶೇಕ್ಸ್ಪಿಯರ್ದಲ್ಲ, ಅವನು ಬೇರೆ ಕಡೆಯಿಂದ ತೊಗೊಂಡಿರೋದೇ. ನಮ್ಮ ಕಾಳಿದಾಸ ಶಾಕುಂತಲ ನಾಟಕ ಮಾಡಲ್ವೇ ಹಾಗೆ, ಆ ಬೇರೆ ಯಾವುದೋ ಆಕಾರವನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಿ ತಿದ್ದಿ ಅದಕ್ಕೇನೋ ನಾಟಕೀಯಾದ ಅಂಶ ಸೇರಿಸಿ ಯಾವುದು ಬೇಡವೋ ಅದನ್ನು ಕಿತ್ತು ತೆಗೆದು ಸ್ವಂತ ನಾಟಕ ಮಾಡಿಬಿಡ್ತಾನೆ. ಯಾಕೆ ಅಂತಂದರೆ ಯಾವನು ಹೊಸ ಕತೆ ಕಟ್ಟೋದಕ್ಕೆ ತಲೆ ಖರ್ಚು ಮಾಡೋದು ಅದು ಬೇಕಾಗಿಲ್ಲ, ಇದನ್ನು ಮಾಡಿಸೋದು ಬೇಕಾಗಿರೋದು, ಬೆಳೆಸೋದು ಬೇಕಾಗಿರೋದು ಅಂತ ಆ ಥರ ಮಾಡ್ತಾನವನು. ಅದು ಒಂದು ಮುಖ್ಯವಾದ ಅಂಶ. ಇನ್ನೊಂದು, ಮನುಷ್ಯ ಸ್ವಭಾವನ ಎಷ್ಟು ಚೆನ್ನಾಗಿ ಚಿತ್ರಿಸ್ತಾ ಹೋಗ್ತಾನೆ ಅನ್ನೋದನ್ನು. ಇದರೊಂದಿಗೆ ಇನ್ನೊಂದು ಗುಣ ಇದೆ. ನಾನು ವಿಧೇಯತೆಯಿಂದ ಹೇಳಬೇಕದನ್ನು. ನಾನು ಮತ್ತು ಡಾಕ್ಟರ್ ಗಣೇಶ್ ಅವರು ಮಾತಾಡ್ತಿರೋದು ನಾವು ಹೇಳ್ಕೊತೀವಿ. ಅದ್ಯಾರೋ ಹೇಳಿದ್ರಂತೆ, ನಂದು ವೆಂಕಂದು ಸೇರಿ 1,00,000 ಕಾಂಟ್ರಿಬ್ಯೂಷನ್ನು, ಅವ್ರದ್ದು 1,00,000, ಇವ್ರದ್ದು 0, ಆದರೆ ನಂದು ಅವ್ರದ್ದು ಸೇರಿ ಅಂತ. ಹಾಗೆ ನಾವಿಬ್ಬರು ಮಾತಾಡ್ತಿರೋ, ಅವ್ರು ಮಾತಾಡೋದು ನಾವು ಕೇಳೋದು, ಅದೇ ಇರೋದರಲ್ಲಿ ಸ್ವಾರಸ್ಯ. ಆದರೆ ಅದರಲ್ಲಿ ಒಂದು ಬಹಳ ದೊಡ್ಡ ಶೇಕ್ಸ್ಪಿಯರ್ನ ಗುಣ ಅಂದರೆ, ನಾವು ವ್ಯಾಸರಿಗೆ ಆತನನ್ನು ಕಂಪೇರ್ ಮಾಡ್ಬೋದು, ಹೋಲಿಸ್ಬಹುದು ಅಂತಂದರೆ, ಅವರುಗಳು ಮನುಷ್ಯ ಸ್ವಭಾವಕ್ಕೆ ನಿಷ್ಠರಾದವರು. ನಮ್ಮಲ್ಲಿ ಹೀರೋ ಇರ್ತಾನೆ ನಾಟಕದಲ್ಲಿ, ಸಿನಿಮಾದಲ್ಲಿ, ವಿಷ್ಣುವರ್ಧನ್, ರಾಜ್ಕುಮಾರ್, ಬೇಕಾದಾಗಲಿ ಆ ಕ್ಷಣದಲ್ಲಿ ತಪ್ಪು ಮಾಡ್ದಂಗೆ ಅನಿಸುತ್ತೆ ಹೀರೋಯಿನ್ಗೆ, ಆದರೆ ತುದಿಲಿ ಅವನು ಸರಿನೇ ಮಾಡಿರ್ತಾನೆ. ಶೇಕ್ಸ್ಪಿಯರ್ಲಿ ಅದಿಲ್ಲ, ಮನುಷ್ಯ ಹೆಂಗೆ ಮಾಡ್ತಾನೋ ಹಾಗೆ ಅಷ್ಟೇ. ವ್ಯಾಸರು ಅಷ್ಟೇ, ಮಹಾ ನಿಷ್ಠುರರು ಅಷ್ಟೇ. ಅವರು ಯೋಚನೆನೇ ಮಾಡಲ್ಲ, ಸ್ವಭಾವ ಅವನಿದ್ದರೆ ಹಿಂಗಿದ್ದಾನೆ ಅಷ್ಟೇ. ಭೀಮ ಇದ್ದರೆ ಹಿಂಗಿದ್ದಾನೆ, ಭೀಮ ಮಾಡಿದ್ದೆಲ್ಲ ಒಳ್ಳೆಯದು ಅಂತ ವ್ಯಾಸರೇನು ವಹಿಸ್ಕೊಂಡು ಬರೋದೇ ಇಲ್ಲ. ಯಾಕೆಂದರೆ ಅವ್ರು ಮನುಷ್ಯ ಸ್ವಭಾವನ ಚಿತ್ರಿಸ್ತಾ ಇರೋರು. ಅದೇ ಗುಣ ನಾವು ಶೇಕ್ಸ್ಪಿಯರ್ಲೂ ನೋಡ್ಬೋದು. ಈ ಎಲ್ಲ ಅಂಶಗಳು ಈ ಜೂಲಿಯಸ್ ಸೀಸರ್ಲೂ ಕಾಣಿಸುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ನೋಡ್ತಾ. ಜೂಲಿಯಸ್ ಸೀಸರ್ ಹೆಸರೇ ಹೇಳೋ ಹಾಗೆ ಒಂದು ರೋಮಿನ ಕಥೆ, ಅಲ್ಲಿಯ ಇತಿಹಾಸ. ನಿಜವಾಗಿ ಸೀಸರ್ ಇದ್ದವನೇನೆ. ಏನಾಯಿತು ಅವನ ಕೊಲೆ ಆದಾಗ ಅನ್ನೋದನ್ನು ನೋಡ್ತಾನೆ ಶೇಕ್ಸ್ಪಿಯರ್. ಅಲ್ಲಿ ಏನಾಗಿದೆ, ಕಥೆಯ ಒಂದು ಸ್ಥೂಲವಾದ ಹಂದರ ಹೇಳ್ತೀನಿ, ಯಾಕೆಂದರೆ ಆವಾಗ ಅರ್ಥ ಮಾಡ್ಕೊಳ್ಳೋ ಸುಲಭ ಆಗುತ್ತೆ ಅಂತ. ಇದರಲ್ಲಿರೋಂಥದ್ದು ಮುಖ್ಯವಾದ ಅಂಶ ಒಂದು, ಸರ್ವಾಧಿಕಾರ ವರ್ಸಸ್ ಪ್ರಜಾಪ್ರಭುತ್ವ. ಸರ್ವಾಧಿಕಾರ ನಿಲ್ಲುತ್ತೆ, ಪ್ರಜಾಪ್ರಭುತ್ವ ನಿಲ್ಲುತ್ತೆ, ಗೊತ್ತಿಲ್ಲ. ಯಾವುದರ ಮೇಲೆ ಅದು ಅವಲಂಬಿಸಿದೆ? ಪ್ರಜೆಗಳ ಮೇಲೆ ಅವಲಂಬಿಸಿದೆ. ಪ್ರಜೆಗಳ ಯೋಗ್ಯತೆಗೆ ಅರ್ಹತೆಗೆ ತಕ್ಕಂಥ ಅಧಿಕಾರ ಬರುತ್ತಲ್ಲಿ. ಅವರುಗಳಿಗೆ ಪ್ರಜಾಪ್ರಭುತ್ವದ ಬೆಲೆ ಅರಿತು ಅದನ್ನು ಅವರು ಮಾಡಿಕೊಂಡ್ರೆ ಪ್ರಜಾಪ್ರಭುತ್ವ ಸಿಗುತ್ತೆ, ಇಲ್ಲ ಅಂತಲೇ ಸರ್ವಾಧಿಕಾರ ಸಿಗುತ್ತೆ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಿಗುವಂಥದ್ದು ಅದು ಬರೀ ಯಾರೋ ತಂದ್ಬಿಟ್ಟು ಪ್ರಜಾಪ್ರಭುತ್ವ ಉಳಿಸ್ಬಿಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಬೆಲೆ, ನಮ್ಮಲ್ಲಿ ಆ ಶಕ್ತಿ ಸತ್ವ ಇಲ್ಲದೆ ಹೋದರೆ. ಇದನ್ನು ಶೇಕ್ಸ್ಪಿಯರ್ ಗಮನಿಸ್ತಾನೆ. ಜನರೇ ಮುಖ್ಯ ಇದರಲ್ಲಿ ಅನ್ನೋದನ್ನು ಅವನು ನಮಗೆ ತೋರಿಸ್ಕೊಡ್ತಾನೆ. ಇಲ್ಲಿ ಏನಾಗಿದೆ ಅಂದರೆ, ಜೂಲಿಯಸ್ ಸೀಸರ್ ಪ್ರಸಿದ್ಧ ಆಗಿಬಿಟ್ಟಿದ್ದಾನೆ. ಯಾಕೆ ಅಂತಲೇ ಅವನು ಗೆದ್ಕೊಂಡು ಬಂದಿದ್ದಾನೆ ಯುದ್ಧಗಳನ್ನು. ಸಹಜವಾಗಿ ಜನಪ್ರಿಯತೆ ಬಂದಿದೆ, ಜನಪ್ರಿಯತೆಯ ತುದಿಗೆ ಏರಿದ್ದಾನೆ ಅವನು. ಸದ್ಯಕ್ಕೆ ಪಾಂಪೆ ಅಂತ ಒಬ್ಬ ಇದ್ದ, ಅವನು ಪಾಪ ಚೆನ್ನಾಗಿ ಗೆದ್ದವನು. ಅವನನ್ನು ಗೆದ್ದುಬಿಟ್ಟು, ಅವನನ್ನು ಸೋಲಿಸ್ಬಿಟ್ಟು ಸೀಸರ್ ಬರ್ತಾ ಇದ್ದಾನೆ. ಯಾವುದಕ್ಕೆ ನಾಟಕ ಆರಂಭ ಆದಾಗ ಅಲ್ಲಿಗೆ ಬರ್ತಾ ಇದ್ದಾನೆ. ಅವನು ಜನಪ್ರಿಯ ಆಗಿಬಿಟ್ಟಿದ್ದಾನೆ. ಆದರೆ ಅವರಲ್ಲಿ ಸೆನೇಟ್ ಇದೆ, ಸದಸ್ಯರು ಇದ್ದಾರೆ. ನಮ್ಮ ವಿಧಾನ ಪರಿಷತ್ತೋ ವಿಧಾನಸಭೆಯೋ ಇರೋ ಹಾಗೆ ಸೆನೇಟ್ ಮೆಂಬರ್ಸು, ಸದಸ್ಯರು ಎಲ್ಲ ಇದ್ದಾರೆ. ಹಾಗಾದರೆ ಪ್ರಜಾಪ್ರಭುತ್ವ ಇದೆ ಒಂದು ದೃಷ್ಟಿಯಲ್ಲಿ. ಆದರೆ ಇವನು ಈ ರೀತಿಯ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಬಿಟ್ಟರೆ ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಈ ಉಳಿದ ಸದಸ್ಯರಿಗೆ ಬೆಲೆ ಇರೋಕ್ಕೆ ಸಾಧ್ಯ? ಅವರುಗಳಿಗೆ ಇದು ಅಪಾಯವಾಗಿ ಕಾಣಿಸ್ತಾ ಇದೆ. ಯಾವುದಕ್ಕೆ ಅಪಾಯ ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯ, ಪ್ರಜೆಗಳ ಅಧಿಕಾರಕ್ಕೆ ಅಪಾಯ, ಸಮಾನತೆಗೆ ಅಪಾಯ. ಇವನೊಬ್ಬ ರಾಜ ಆಗಿಬಿಡ್ತಾನೆ, ಇವನೊಬ್ಬ ಸರ್ವಾಧಿಕಾರಿ ಆಗಿಬಿಡ್ತಾನೆ. ಜನ ಬೇರೆ ಅವನನ್ನು ಭಾಳ ಪುಷ್ಟಿಯಿಂದ ಅವನಿಗೆ ಸಪೋರ್ಟ್ ಕೊಟ್ಕೊಂಡು, ಬೆಂಬಲ ಕೊಟ್ಕೊಂಡು ಬರ್ತಿದ್ದಾರೆ. ಈ ಅಪಾಯ ಅನ್ನೋದು ಈ ಸದಸ್ಯರಲ್ಲಿ ಬರುತ್ತೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಅವನನ್ನು ಮುಗಿಸ್ಬೇಕು ಅಂತ. ಅವರು ನಾವು ಕರಿಬಹುದು ಅನ್ನೋದಾದರೆ ಒಂಥರ ಅತೃಪ್ತ ಶಾಸಕರಿದ್ದಂಗೆ. ಅವರು
ಬಾಂಬೆಗೆ ಹೋಗಿ ಕೂತ್ಕೋಬೇಕು, ಬೇಡ ಇಲ್ಲೇ ಇದ್ದಾರೆ ಅವರು. ಅವರುಗಳು ಏನು ಮಾಡಬೇಕು, ಸೇರ್ಕೋತಿದ್ದಾರೆ. ಆದರೆ ತಮಾಷೆ ಅಂತಂದರೆ ಎಷ್ಟು ಜನ ಆ ಅತೃಪ್ತರಿಗೆ ನಿಜವಾಗಿಯೂ ಸೀಸರ್ ರಾಜ ಆಗಬಾರ್ದು ಅಂತಿದೆ, ಎಷ್ಟು ಜನಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತಿದೆ, ಎಷ್ಟು ಜನಕ್ಕೆ ವೈಯಕ್ತಿಕವಾದಂಥ ದ್ವೇಷಗಳು, ವೈಯಕ್ತಿಕವಾದಂಥ ಅಸೂಯೆ ಇವುಗಳಿವೆ. ಎಲ್ಲರೂ ಶುದ್ಧ ಮನಸ್ಕರಲ್ಲ. ಅಲ್ಲಿ ಒಬ್ಬ ಇದ್ದಾನೆ ಬ್ರೂಟಸ್ ಅಂತ. ಅವರ ಹಿಂದೆ ಅವನ ತಂದೆಯೆಲ್ಲ ರೋಮಗೋಸ ಕಷ್ಟಪಟ್ಟವರು, ಅವನಿಗೂ ಜನಪ್ರಿಯತೆ ಇದೆ. ಅವನು ವಯಸ್ಸಿನಲ್ಲಿ ಸೀಸರ್ಗಿಂತ ಚಿಕ್ಕವನು. ಅವನಿಗೆ ನಿಜವಾಗಿಯೂ ಪ್ರಜಾಪ್ರಭುತ್ವದ ಬಗ್ಗೆ ಆಸಕ್ತಿ ಇದೆ. ಅವನಿಗೆ ಪ್ರಜೆಗಳ ಸ್ವಾತಂತ್ರ್ಯ ಉಳಿಬೇಕು, ಇವನು ರಾಜ ಆಗಿಬಿಡಬಾರ್ದು, ಸರ್ವಾಧಿಕಾರ ಬರಬಾರ್ದು ಅಂತ ಅವನೊಬ್ಬನಿಗಿದೆ. ಅವನಿಗೆ ಸೀಸರ್ ಕಂಡ್ರೂ ಇಷ್ಟ, ರೋಮ್ ಕಂಡ್ರೂ ಇಷ್ಟ. ಹೇಗೆ ಇದನ್ನು ಮಾಡೋದು ಗೊತ್ತಿಲ್ಲ. ಅಲ್ಲೊಬ್ಬ ಕ್ಯಾಸಿಯಸ್ ಅಂತಿದ್ದಾನೆ, ವ್ಯಾವಹಾರಿಕವಾಗಿ ಮಹಾಬುದ್ಧಿವಂತ. ಆದರೆ ಅವನಿಗೆ ಸೀಸರ್ ಮೇಲೆ ಅಸೂಯೆ. ಒಂದು ಕಾಲದಲ್ಲಿ ನಾವಿಬ್ಬರು ಒಂದೇ ಕಡೆ ಹೋಗ್ತಿದ್ವಿ, ಒಂದೇ ಸ್ಕೂಲಿಗೆ ಹೋಗ್ತೀವಿ, ಇವನು ಹಿಂಗೆ ಮೇಲೆ ಹೋಗ್ಬಿಟ್ಟಿದ್ದಾನಲ್ಲ, ಆ ಹೊಟ್ಟೆ ಕಿಚ್ಚು. ಅದಕ್ಕೆ ಅವನು ಸೀಸರ್ನ ಸಾಯಿಸಬೇಕು ಅಂತ. ಅವನಿಗೆ ಪ್ರಜಾಪ್ರಭುತ್ವ ಸೆಕೆಂಡರಿ, ಎರಡನೇದು ಗೌಣ ಅಥವಾ ಮನಸ್ಸಲ್ಲಿ ಇರಬಹುದು, ಆದರೆ ಬ್ರೂಟಸ್ಗೆ ಅದು ಮುಖ್ಯ. ಆದರೆ ಕ್ಯಾಸಿಯಸ್ಗೆ ಗೊತ್ತು ಸೀಸರ್ನ ಮೇಲೆ ಕೈ ಮಾಡಿದರೆ ಜನ ಸುಮ್ಮನಿರಲ್ಲ ಅಂತ. ಅದಕ್ಕೆ ಅವನಿಗೆ ಒಂದು ರಕ್ಷಾ ಕವಚ ಬೇಕು. ಬ್ರೂಟಸ್ ಇದ್ದಾನೆ ಅಂದರೆ ಜನ ನಂಬ್ತಾರೆ, ಯಾವುದೋ ಸತ್ಯ ಇದೆ. ಸುಮ್ಮನೆ ಆ ಥರ ಸತ್ಯ ಇಲ್ಲದೆ ಹೋದರೆ ಬ್ರೂಟಸ್ ಈ ಕೆಲಸ ಮಾಡೋನಲ್ಲ ಅಂತ ಜನರಿಗೆ ನಂಬಿಕೆ ಇದೆ. ಅದಕ್ಕೆ ಕ್ಯಾಸಿಯಸ್ಗೆ ಬ್ರೂಟಸ್ ಬೇಕು. ಅದ್ರ ಜೊತೆಯಲ್ಲಿ ಅತೃಪ್ತರಾದರೂ ಇನ್ನೂ ಒಂದು 4 ಜನ ಇದ್ದಾರೆ. ಅವರನ್ನೆಲ್ಲ ಸೇರಿಸ್ಬಿಟ್ಟು ಇವನು ಒಂದು ಕಡೆ ಸೇರಿಸಿ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಸ್ಪೆಷಲ್ ಫ್ಲೈಟಲ್ಲಿ, ಆ ಥರ ಅವರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಬ್ಬೊಬ್ಬರನ್ನ ಚುಚ್ಚಿ ಎಬ್ಬಿಸಿ, ಅವರನ್ನು ಪ್ರೇರೇಪಿಸಿ ಪ್ರಚೋದಿಸಿ ಅವರನ್ನೆಲ್ಲ ಸೇರಿಸ್ತಾನೆ. ಹೇಗೆ ಕೊಲೆ ಮಾಡಬೇಕು ಅವನನ್ನು, ಇದನ್ನು ಕೊಲೆ ಅನ್ನೋಲ್ಲ, ಅಸ್ಯಾಸಿನೇಷನ್, ಹತ್ಯೆ ಅಂತೀವಿ ನಾವು. ಕೊಲೆ ಅನ್ನೋದು ಚಿಲ್ಲರೆದು, ಇದು ಹತ್ಯೆ, ಇದು ದೊಡ್ಡ ಮನುಷ್ಯಂದು. ಇನ್ನೊಂದಿದೆ ಅದರಲ್ಲಿ ಅಸ್ಯಾಸಿನೇಷನ್, ಇನ್ನೊಂದು ವಿಶೇಷವಾದ ಅರ್ಥ ಇದೆ. ದೊಡ್ಡ ವ್ಯಕ್ತಿ ಅಷ್ಟೇ ಅಲ್ಲ, ಆತ ಅಸಹಾಯಕನಾದ ಕೊಲ್ಲೋದು ಅಸ್ಯಾಸಿನೇಷನ್ ಅಂತ. ಹಾಗೆ ಅವರು ಅದನ್ನು ಯೋಜನೆ ಮಾಡ್ತಾರೆ. ಈ ಎಷ್ಟು ಯೋಜನೆಯ ವಾಸ್ತು ವಿನ್ಯಾಸಕಾರ, ಆರ್ಕಿಟೆಕ್ಟ್ ಒಬ್ಬನೇ ಕ್ಯಾಸಿಯಸ್. ಅವನೇ ಮಾಡೋದನ್ನು ಹಿಂದ್ಗಡೆಯಿಂದ ಎಲ್ಲ ಪ್ಲ್ಯಾನ್ ಮಾಡ್ತಾನೆ. ಆ ಕೆಲಸ ನಡೆದು ಬಿಡುತ್ತೆ. ಅದಕ್ಕೆ ರಕ್ಷಣೆಯಾಗಿ ಬ್ರೂಟಸನ್ನು ಉಪಯೋಗಿಸ್ಕೊತಾನೆ. ಇಷ್ಟೆಲ್ಲ ಆದಮೇಲೆ ಜನರು ದಂಗೆ ಎದ್ಬಿಡ್ತಾರೆ, ಓ ಏನು ಗಲಾಟೆ ಅಂತ. ಅವರನ್ನು ಮನವರಿಕೆ ಮಾಡಿಕೊಡ್ಬೇಕು, ಅವ್ರಿಗೆ ಮನದಟ್ಟು ಮಾಡಬೇಕು. ಇಂಥ ಕಾರಣಕ್ಕೆ ಮಾಡಿದ್ವಿ ಅಂತ ತಕ್ಷಣ ಬ್ರೂಟಸನ್ನು ಕರೀತಾರೆ. ಬ್ರೂಟಸ್ ಮಾತಾಡು ನೀನು ಅಂತ. ಅವನು ತುಂಬ ಒಳ್ಳೆ ಮಾತುಗಳನ್ನು ಆಡ್ತಾನೆ, ತುಂಬ ಒಳ್ಳೆ ಮಾತು. ನಮ್ಮಲ್ಲಿ ತಮಾಷೆಯಾಗಿ ಹಿಂದೆ ಹೇಳೋರು ಭಾಷಣ ಭಾಳ ಚೆನ್ನಾಗಿತ್ತು, ಅರ್ಥ ಆಗಲಿಲ್ಲ ಅಂತ. ಇಲ್ಲಿ ಹಾಗೇನೆ ಅವನು ತುಂಬ ತಾರ್ಕಿಕವಾಗಿ ಮಾತಾಡ್ತಾನೆ, ಜನರಿಗೆ ಅದು ತಲುಪಲ್ಲ ಅಷ್ಟೇ. ಈ ಸೀಸರ್ಗೆ ಒಬ್ಬ ಆಪ್ತ ಇದ್ದಾನೆ, ಅವನಿಗೆ ಸೀಸರ್ ನಿಷ್ಠ. ಅವನು ನಾವು ಪಕ್ಷನಿಷ್ಠರು ಅಂತ ಅಂದ್ಕೋತಾರಲ್ಲ ಹಾಗೆ ಸೀಸರ್ ನಿಷ್ಠ ಅವನು ಆ್ಯಂಟೋನಿ. ಅವನು ಬ್ರೂಟಸ್ ಮಾತಾಡಿದ ಮೇಲೆ ತಾನೂ ಮಾತಾಡ್ತಾನೆ. ಅವನು ಹೆಂಗೆ ಮಾತಾಡ್ತಾನೆ ಅಂದರೆ ಜನರನ್ನು ಕೆರಳಿಸ್ಬಿಟ್ಟು ಪ್ರಚೋದಿಸ್ಬಿಟ್ಟು ಇವ್ರಿಗೆ ವಿರುದ್ಧವಾಗಿ ಮಾಡ್ತಾನೆ. ಜನ ಇವ್ರನ್ನೇ ಅಟ್ಟಿಸ್ಕೊಂಡು ಹೊಡೆಯೋಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿಂದ ಒಂದು ಆಂತರಿಕ ಯುದ್ಧ ಆಗುತ್ತೆ, ಸಿವಿಲ್ ವಾರ್. ಆ ಯುದ್ಧದಲ್ಲಿ ಕಡೆಗೆ ಕ್ಯಾಸಿಯಸ್ ಬ್ರೂಟಸ್ ಇಬ್ಬರು ಸಾಯ್ತಾರೆ. ಅಂದರೆ ಅವರವರೇ ಸತ್ಕೋತಾರೆ, ಅವ್ರು ಸಾಯ್ತಾರೆ. 3 ಜನ, ಆ್ಯಂಟೋನಿ, ಆಕ್ಟೇವಿಯಸ್ ಸೀಸರ್, ಆ ಸೀಸರ್ನ ಸೋದರ ಸಂಬಂಧಿ, ಇನ್ನೊಬ್ಬ ಲೆಪಿಡಸ್ ಅಂತ. ಈ 3 ಜನ ಮತ್ತೆ ಆಡಳಿತಕ್ಕೆ ಬರ್ತಾರೆ. ಆಕ್ಟೇವಿಯಸ್ ಸೀಸರೇ ಗೆಲ್ಲೋ ಹಾಗೆ, ಅಂದರೆ ಅವನು ಮತ್ತೆ ನಿಲ್ಲೋ ಹಂಗೆ ಕಾಣುತ್ತೆ. ಅವನು ಮತ್ತೆ ನಿಂತ ಅಂದರೆ ಇನ್ನೇನಿಲ್ಲ, ಜೂಲಿಯಸ್ ಸೀಸರ್ ಬದಲು ಆಕ್ಟೇವಿಯಸ್ ಸೀಸರ್ ಬಂದು ಕೂತ ಅಷ್ಟೇ. ಅಂದರೆ ಸರ್ವಾಧಿಕಾರ ಮುಂದುವರಿತು, ಕಡೆಗೆ ಸೀಸರ್ ಉಳ್ಕೊಂಡಿರುತ್ತೆ. ಅದು ಹೇಗೆ ಇಷ್ಟು ಒಂದು ಹಿಸ್ಟಾರಿಕಲ್ ಐತಿಹಾಸಿಕವಾದ ಚೌಕಟ್ಟಿನಲ್ಲಿ ಶೇಕ್ಸ್ಪಿಯರ್ ಅದೆಷ್ಟು ಸೂಕ್ಷ್ಮಗಳನ್ನು ತರ್ತಾ ಹೋಗ್ತಾನೆ ಅಂತಂದರೆ ಅದನ್ನು ನೋಡಬೇಕಾದ್ದು. ಸೀಸರಿಸಮ್, ಸೀಸರ್ ವ್ಯಕ್ತಿಯ, ಸೀಸರ್ ಸಿದ್ಧಾಂತವ ಅಂದರೆ ಸರ್ವಾಧಿಕಾರವ. ಅವನು ಸೀಸರಿಸಮ್ ಉಳಿಯುತ್ತೆ ಅಂತಾನೆ. ಹೆಂಗೆ ಉಳಿತಾ ಹೋಗುತ್ತೆ, ಇದಕ್ಕೆ ಕಾರಣ ಯಾರು? ಜನರೇ ಕಾರಣ. ಇದನ್ನು ಮಾಡೋದಕ್ಕೆ ಆ್ಯಂಟೋನಿಯನು ಒಂದು ನಿಮಿತ್ತ, ಅವನು ಒಂದು ಇನ್ಸ್ಟ್ರೂಮೆಂಟ್. ಅವನು ಹೇಗೆ ಮಾಡ್ತಾನೆ ಅಂತ. ಇದು ಒಟ್ಟು ಕಥೆಯ ಒಂದು ಸ್ಥೂಲ. ಇದು ತುಂಬ ಪಾತ್ರಗಳೇನಿಲ್ಲ. ಎಲ್ಲೆಲ್ಲಿ ಸಾಧ್ಯವೋ ಶೇಕ್ಸ್ಪಿಯರ್ ಅಂತಹ ಜಾಗಗಳಲ್ಲಿ ಮಾನವೀಯವಾದಂಥ ಅಂಶಗಳನ್ನು ತರೋಕ್ಕೆ ಪ್ರಯತ್ನ ಪಡ್ತಾನೆ. ಇದರಲ್ಲಿ ಸ್ವಲ್ಪ ಕಡಿಮೆ. ಉದಾಹರಣೆಗೆ ಕೌಟುಂಬಿಕ ವಿಷಯಗಳನ್ನು ತರೋದು. ಈಗ ಭವಭೂತಿಯ ನಾಟಕ ಇದ್ದಂಗೆ, ಅದು ರಾಮ ರಾಜನಾಗಿ ನೋಡೋದಕ್ಕಿಂತ ರಾಮ ಒಬ್ಬ ಪತಿಯಾಗಿ, ರಾಜನಾಗೂ ಹೌದು, ಈ ಎಲ್ಲ ಪಾತ್ರಗಳನ್ನಾಗಿ, ಅಂದರೆ ಮನುಷ್ಯ ಸ್ವಭಾವವನ್ನು ಮನುಷ್ಯನನ್ನಾಗಿ ನೋಡೋದಿದೆಯಲ್ಲ, ಅದು ಶೇಕ್ಸ್ಪಿಯರ್ಗೆ ಮುಖ್ಯ. ಅದನ್ನು ಜಾನ್ಸನ್ ಅನ್ನೋನು ಭಾಳ ಚೆನ್ನಾಗಿ ಹೇಳ್ದ. ಶೇಕ್ಸ್ಪಿಯರ್ ಹ್ಯಾಸ್ ನಾಟ್ ರಿಟನ್ ಅಬೌಟ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್, ಹಿ ಹ್ಯಾಸ್ ರಿಟನ್ ಅಬೌಟ್ ಮೆನ್ ಆ್ಯಂಡ್ ವಿಮೆನ್ ಅಂತಾನೆ. ಮನುಷ್ಯರ ಬಗ್ಗೆ ಬರೆದಿರೋದು.
ಇಲ್ಲಿ ಇಂಥ ಐತಿಹಾಸಿಕವಾದಂಥ ನಾಟಕದಲ್ಲೂ ಮನುಷ್ಯರ ಅಂಶನೇ ತರ್ತಾನೆ, ಕೌಟುಂಬಿಕ ಅಂಶಗಳನ್ನು ಎಲ್ಲ. ಇಬ್ಬರು ಸ್ತ್ರೀ ಪಾತ್ರಗಳಿವೆ. ಕ್ಯಾಲ್ಪೂರ್ನಿಯಾ ಅಂತ ಒಬ್ಬಳು ಸೀಸರ್ನ ಹೆಂಡತಿ, ಪೋರ್ಷಿಯಾ ಅಂತ ಒಬ್ಬಳು ಬ್ರೂಟಸ್ನ ಹೆಂಡತಿ. ಎರಡೇ ಸ್ತ್ರೀ ಪಾತ್ರ ಅವರು. ಅದು ಬಿಟ್ಟರೆ ನಮಗಿರೋದು ಈ ಸದಸ್ಯರೇ, ಸೀಸರ್ ಮೇಲೆ ಕೋಪ ಇರುವಂಥ ಸದಸ್ಯರು. ಅದ್ರಲ್ಲಿ ಭಾಳ ಮುಖ್ಯವಾದವ್ರನ್ನ ಇಲ್ಲಿ ಹೇಳಿರ್ತೀನಿ ತಮಗೆ. ಒಂದು ಕ್ಯಾಶಿಯಸ್ ಹೇಳಿದ್ದೀನಿ, ಇನ್ನೊಬ್ಬ ಕ್ಯಾಸ್ಕಾ, ಸಿನ್ನಾ ಅಂತ ಒಬ್ಬ, ಇನ್ನೊಬ್ಬರು ಒಂದು 2-3 ಜನ, ಡಿಸಿಯಸ್, ಬ್ರೂಟಸ್ ಅಂತ ಇನ್ನೊಬ್ಬ. ಇವರೇ ಒಂದು 4-5 ಜನ ಅಷ್ಟೇ. ಅದು ಭಾಳ ಮುಖ್ಯವಲ್ಲ, ಅವ್ರದ್ದೆಲ್ಲ ಪಾತ್ರ ಇದೆ. ನಮಗೆ ಭಾಳ ಪಾತ್ರಗಳನ್ನು ನೆನ್ಪಿಟ್ಕೊಳ್ಳೋ ಕಷ್ಟ ಏನಿಲ್ಲ, ಇಷ್ಟೇ. ಸೊ ಒಟ್ಟು ಇರೋದೇನು, ಸೀಸರ್ನ ಪತ್ನಿ, ಬ್ರೂಟಸ್ನ ಪತ್ನಿ. ಬ್ರೂಟಸ್ ಸೀಸರ್ಗೆ ವಿರೋಧಿ, ವೈಯಕ್ತಿಕವಾಗಿ ವಿರೋಧಿ ಅಲ್ಲ, ತಾತ್ವಿಕವಾಗಿ ವಿರೋಧಿ. ಬ್ರೂಟಸ್ ಜೊತೆ ಇರುವಂತಹ ಕಾನ್ಸ್ಪಿರೇಟರ್ಸ್, ಒಳಸಂಚುಗಾರರು, ಸ್ಕೀಮ್ ಮಾಡೋರು, ಅವರೆಲ್ಲ ಬ್ರೂಟಸ್ಸು, ಕ್ಯಾಶಿಯಸ್ಸು, ಸಿನ್ನಾ, ಕ್ಯಾಸ್ಕಾ, ಈ ಥರ ಒಂದು 4-6 ಜನ. ಈ ಸ್ತ್ರೀ ಪಾತ್ರಗಳು 2. ಅದು ಬಿಟ್ಟರೆ ಕಡೆಗೆ ಸೀಸರ್ ಸತ್ತ ಮೇಲೆ ಬಂದು ಆಳುವಂಥ 3 ಜನ. ಇದೇ ಆ್ಯಂಟೋನಿ, ಬಹಳ ಮುಖ್ಯ ಪಾತ್ರ, ಸೀಸರ್ನ ಬಲ್ಗೈಯವನು, ಬಂಟ ಅವನು ಆ್ಯಂಟೋನಿ ಜೊತೆ ಸೇರಿಕೊಳ್ಳುವಂಥ ಇನ್ನಿಬ್ಬರು, ಒಬ್ಬರು ಲೆಪಿಡಸ್, ಇನ್ನೊಬ್ಬ ಆಕ್ಟೇವಿಯಸ್ ಸೀಸರ್. ಇಷ್ಟೇ, ಆ 3 ಜನ. ಟ್ರೈಮಿವೇರೇಟ್ ಅಂತ ತ್ರಿಮೂರ್ತಿ ರಾಜರ ಥರ ಅವರು ಬಂದು ಕಡೆಗೆ ಅವರು ಅಧಿಕಾರವನ್ನು ವಹಿಸ್ಕೊಂಡ್ರು ಅಂತ ಅರ್ಥ ಬರುತ್ತೆ. ಇದಿಷ್ಟು ಅಲ್ಲಿರುವಂಥದ್ದು. ಈಗ ಹೆಂಗೆ ಶುರು ಆಗುತ್ತೆ? ಯಾವುದೇ ಸಂದರ್ಭದಲ್ಲೂ ಶೇಕ್ಸ್ಪಿಯರ್ ನಾಟಕವನ್ನು ನಾಟಕೀಯವಾಗಿ ಮಾಡ್ತಾನೆ. ನಾಟಕೀಯತೆ ಅಂದರೆ ಬರೀ ಸ್ಟಂಟ್ ಅಂತಲ್ಲ, ಅದರಲ್ಲಿ ಒಳ ಅರ್ಥಗಳು ಎಲ್ಲ ಇರ್ತವೆ. ಇದ್ರದ್ದು ಒಂದು ಸಿನಿಮಾ ತೋರಿಸಿದ್ದೆ ನಾನು ಕಾಲೇಜಲ್ಲಿ. ಸಿನಿಮಾ ಇದೆ ಜೂಲಿಯಸ್ ಸೀಸರ್ ಅಂತ. ಆರಂಭ ಆಗೋದೇ ಹಾಗೆ, ಜನ ಹೋಗ್ತಾ ಇದ್ದಾರೆ. ಯಾರು ಅಂತಂದರೆ ಜನ ಎಲ್ಲ ಕೈ ಕಸುಬಿನವರು, ಚಪ್ಪಲಿ ಹೊಲಿಯೋರು, ಇನ್ನೊಂದು ಈ ಥರದ ಕೆಲಸದವರು. ಅದು ರಜಾ ದಿನ ಅಲ್ಲ. ರಜಾ ದಿನ ಅಲ್ಲದೆ ಇದ್ರೂ ಕೆಲಸ ಬಿಟ್ಬಿಟ್ಟು ಯೂನಿಫಾರ್ಮು ತೆಗೆದುಬಿಟ್ಟು ಬಂದ್ಬಿಟ್ಟಿದ್ದಾರೆ ರಸ್ತೆ ಮಧ್ಯೆ. ಏನಂತೀರ? ಸೀಸರ್ 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 ಸೀಸರ್. ಹೆಂಗೆ ತೋರಿಸ್ತಾರ ನಾಟಕದಲ್ಲಿ, ಸೀಸರ್ ಅಂತ. ಅದೇನು ಶಬ್ದ ಇಲ್ಲ ಈ ಮೊದಲನೇ ದೃಶ್ಯದಲ್ಲಿ, ಬಟ್ ಹಾಗೆ ತೋರಿಸ್ತಾರೆ, ಸೀಸರ್. ಯಾಕೆ ಅಂತಂದರೆ ಪಾಂಪೆಯನ್ನು ಗೆದ್ದು ಸೀಸರ್ ಬರ್ತಾ ಇದ್ದಾನೆ, ಅವನಿಗೆ ಸ್ವಾಗತ ಕೋರಬೇಕು ಅನ್ನೋಕ್ಕೋಸ್ಕರ ಇವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರ ಮಧ್ಯೆ ಇಬ್ಬರು ಬರ್ತಾರೆ, ಫ್ಲೇವಿಯಸ್ ಅಂಡ್ ಮ್ಯಾರುಲಸ್ ಅಂತ ಇಬ್ಬರು, ಫ್ಲೇವಿಯಸ್ ಅಂಡ್ ಮ್ಯಾರುಲಸ್ ಅಂತ. ಅವರಿಬ್ಬರು ಬಂದುಬಿಟ್ಟು ಕೂಗ್ತಾರೆ, ಏನೋ ಯಾರೋ ನೀವು, ಎಲ್ಗೋ ಹೋಗ್ತಿದ್ದೀರಾ, ಏನು ಕಸಬೋ ನಿಂದು? ಶೇಕ್ಸ್ಪಿಯರ್ ಹಳ್ಳಿಯಿಂದ ಬಂದವನು, ಹಳ್ಳಿಯವರಿಗೆ ಬುದ್ಧಿ ಇದೆ ಅಂತ ನಂಬಿದಾನವನು. ನಾವು ಹಳ್ಳಿಯವರು ಅಂದ ತಕ್ಷಣ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಹಳ್ಳಿಯಲ್ಲೇ ಬೆಳೆದಂಥ ಬುದ್ಧಿವಂತ, ಬುದ್ಧಿವಂತ. ಅವನಿಗೆ ಒಂದು ಸಲ ಹೇಳಿದೆ ನಾನು, ಮಾತಾಡಬಾರ್ದಿತ್ತು, ಚೇಷ್ಟೆ ಅಂದ್ಕೊಂಡು ಹೇಳಿದೆ. ಏನೋ ಹುಚ್ಚಿನ ಥರ ಕಾಣಿಸ್ತಿದ್ದೀಯಾ ಅಂದೆ. ಅದಕ್ಕೆ ಅವನು ಸರಳವಾಗಿ ಹೇಳ್ದ, ನನ್ನ ಮುಖ ಕನ್ನಡಿ ಇದ್ದ ಹಾಗೆ ಅಂತ. ಇದು ಬಿಟ್ಟು ಶೇಕ್ಸ್ಪಿಯರ್ ಏನು ಮಾಡಿದ್ರು ಹಳ್ಳಿಯವ್ರನ್ನ ಬಿಟ್ಕೊಡಲ್ಲ. ಅವರು ಹಳ್ಳಿಯವ್ರು ಇರ್ಬೋದು ಅಥವಾ ಸಣ್ಣ ಕಸುಬಿನವ್ರು ಇರ್ಬೋದು, ವಿದ್ಯಾವಂತರು ಅಲ್ಲದೆ ಇರ್ಬೋದು, ಬುದ್ಧಿಗೆ ಕಡಿಮೆ ಇಲ್ಲ. ಅವನು ಅವರಲ್ಲಿ ಒಬ್ಬ ಚಮ್ಮಾರ ಇದ್ದಾನೆ. ಎಷ್ಟು ಜಾಣ ಅಂತಂದರೆ, ಈ ಆಫೀಸರ್ ಬಂದು ಚಾವಟಿಯಿಂದ ಹೊಡ್ಕೊಂಡು ಬರ್ತಾನೆ, ಎಲ್ಲರೂ ಹೋಗ್ತಿದ್ದೀರಾ ಅಂತ. ಅವನು ಹೆಂಗೆ ಕಾಲು ಎಳಿತಾನೆ ಅಂದರೆ, ಎಲ್ಲೋ ಹೋಗ್ತಿದ್ದಿ, ಯಾರೋ ನೀನು, ಏನೋ ಕಸುಬು ನಿಂದು ಅಂತ ಕೇಳಿದರೆ ಅವನು ಅದಕ್ಕೆ ಹೇಳ್ತಾನೆ, ಐ ಆಮ್ ಎ ಕಾಬ್ಲರ್ ಅಂತಾನೆ. ಕಾಬ್ಲರ್ ಅಂದರೆ ಒಂದರ್ಥ ಕೆಲಸ ಬಿಟ್ಟು ಕೆಲಸಗಳ್ಳ ಅಂತ. ಕೆಲಸ ಬಿಟ್ಟು, ಸರಿ ಕಣೋ, ಅವನಿಗೆ ತಲೆಗೆ ಹೋಗಿಲ್ಲ, ಸರಿ ಕಣೋ, ಕೆಲಸ ಬಿಟ್ಟು ಯಾಕೋ ಓಡಾಡ್ತಿದೀಯಾ, ಇಲ್ಲಿ ಎಲ್ಲೋ ಹೋಗ್ತಿದ್ಯಾ, ಎಲ್ಲೋ ಓಡಾಡ್ತಿದ್ದೀಯ, ಏನೋ ಮಾಡ್ತಿದ್ದೀಯ ನೀನು, ಏನು ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದೆಯಾ? ನೋಡಿ, ಅವ್ರನ್ನೆಲ್ಲ ಅವನು ಮುಂದಾಳ ಕರ್ಕೊಂಡ್ಬರ್ತಿದ್ದ. ಮಾತಿನಲ್ಲಿ ಜಾಣನಾದವನು ನಾಯಕ ಆಗ್ತಾನೆ. ಸಹಜವಾಗಿ ಮುಖಂಡರಾಗೋ ಶಕ್ತಿ ಇರುತ್ತೆ. ಮಾತಿಲ್ಲದೆ ಹೋದರೆ ಮುಖಂಡರಾಗೋದು ಕಷ್ಟ. ಇವನು ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾನೆ. ಕೆಲಸದ ದಿವಸ ರಜಾ ಕೊಡಿಸ್ಬಿಟ್ಟು ಅವನು ಕೇಳ್ತಾನೆ, ನಾ ಎಮ್ ಎ ಕಾಬ್ಲರ್ ಅಂತ. ಕೆಲಸಕ್ಕೆ ಸರಿ ಕಣೋ, ಕೆಲಸ ಏನೋ ಕಸುಬು ನಿಂದು ಅಂದಾಗ ಅವನು ಹೇಳ್ತಾನೆ, ಏನಿಲ್ಲ, ಐ ಮೆಂಡ್ ಸೋಲ್ಸ್ ಅಂತಾನೆ. ಸೋಲ್ ಅಂತಂದರೆ SOUL, ಸೋಲ್ ಅಂದರೆ ಆತ್ಮ, SOLE ಸೋಲ್ ಅಂದರೆ ಅಂಗಾಲು. ಅವನು ಐ ಮೆಂಡ್ ಸೋಲ್ಸ್ ಅಂದರೆ ಅವನು ಚಪ್ಪಲಿ ಸರಿ ಮಾಡ್ತೀನಿ ಅಂತ ಅವನರ್ಥ. ಇವನು ಕೋಪ ಬಂದ್ಬಿಡ್ತು, ಏನೋ ಮಾತಾಡ್ತಿದ್ಯಾ, ನನ್ನ ಆತ್ಮವನ್ನು ನೀನು ಸರಿ ಮಾಡ್ತೀಯಾ ಅಂತ. ತಕ್ಷಣ ಇಫ್ ಯು ಆರ್ ಡೋಂಟ್ ಬಿ ಔಟ್ ವಿತ್ ಮೀ ಸರ್ ಅಂತಾನೆ. ಡೋಂಟ್ ಬಿ ಔಟ್ ವಿತ್ ಮೀ ಅಂತಂದರೆ ಕೋಪ ಮಾಡ್ಕೋಬೇಡಿ ಸರ್ ನನ್ನಲ್ಲಿ, ಇಫ್ ಯು ಆರ್ ಔಟ್ ವಿತ್ ಮೀ ಐ ಕ್ಯಾನ್ ಮೆಂಡ್ ಯು ಅಂತಾನೆ. ಅದರ ಅರ್ಥ ಏನು ಅಂತಂದರೆ, ಮೆಂಡ್ ಅಂದರೆ ಹೊಲಿಯೋದು, ಔಟ್ ಅಂತಂದರೆ ಕೋಪ ಅಂತ ಒಂದರ್ಥ ಚಪ್ಪಲಿಯಿಂದ ಕಾಲು ಹೊರಗೆ ಬಂದಿದ್ರೆ, ಹರಿದು ಹೋಗಿದ್ರೆ ಅಂತ ಐ ಕ್ಯಾನ್ ಮೆಂಡ್ ಯು. ಮತ್ತು ಯಾಕೋ ಕರ್ಕೊಂಡು ಹೋಗ್ತಿದ್ಯಾ ಅಂತಂದರೆ, ಇವ್ರು ಚಪ್ಪಲಿ ಸವೀಲಿ ನಂಗೊಂಚೂರು ಕೆಲಸ ಸಿಗಲಿ ಅಂತ ಮಾಡಿದ್ದೀನಿ ಸ್ವಾಮಿ ಅಂತ ತಮಾಷೆ ಮಾಡ್ತಾನೆ. ಯಾಕೋ ಇನ್ನೂ ಒಂದಿಷ್ಟು ಕೆಟ್ಟ ಅರ್ಥಗಳು, ಜೋಕುಗಳು ಬರ್ತಾವೆ, ಮುಂದ್ಗಡೆ ಅವ್ರು ಸಿಳ್ಳೆ ಹೊಡೆಯೋದು, ಅದು ಸಭ್ಯರಿಗಲ್ಲ. ಅದು ಹೇಳಿದ ಮೇಲೆ ಕಡೆಗೆ ಹೇಳ್ತಾನೆ, ವೈ ಸರ್ ಐ ಕಾಬಲ್ ಸರ್. ಓ ದವಟೆ ಕಾಬ್ಲರ್ ಆರ್ ಯು ಅಂತಾನೆ. ಓ ಚಪ್ಪಲಿ ಹೊಲಿಯೋಣ, ಯಾಕೋ ಮುಂಚೆನೇ ಹೇಳಲಿಲ್ಲ ಅನ್ನೋ ಹಾಗೆ.
ಕೆ ವಿ ಅಯ್ಯರ್ ಅಂತ ತಮಗೆ ಗೊತ್ತು, ಕಾದಂಬರಿಕಾರರು, ರೂಪದರ್ಶಿ, ಶಾಂತಲಾ ಇದನ್ನೆಲ್ಲ ಬರೆದವರು. ಅವರು ಕೈಲಾಸಂ ಸ್ಮರಣೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಹಳ ಸ್ವಾರಸ್ಯವಾಗಿದೆ ಪುಸ್ತಕ. ಕೈಲಾಸಂ ಬಗ್ಗೆ ಬಹಳ ಸ್ವಾರಸ್ಯವಾಗಿದೆ, ಓದಬೇಕಾದಂಥ ಪುಸ್ತಕ. ಅದರಲ್ಲಿ ಯಾವುದೋ ಒಂದು ನಾಟಕ, ಹಳ್ಳಿ ನಾಟಕಕ್ಕೆ ಕೈಲಾಸಂ ಕರ್ಕೊಂಡು ಹೋಗ್ತಾರೆ. ಸಾರ್ ಬೇಡ ಸಾರ್, ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಇರಲಿ ಬಿಡಿ, ಬಾಪ ಮಗು ನೋಡೋಣ, ಚೆನ್ನಾಗಿರುತ್ತೆ, ಅವುಗಳಿಗೆ ರಾಗ ಎಲ್ಲ ಭಾಳ ಚೆನ್ನಾಗಿರುತ್ತೆ ಈ ನಾಟಕಗಳದ್ದು ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲೋ ತೋಟದ ಮಧ್ಯೆ ನಾಟಕ, ಹರಿಶ್ಚಂದ್ರದ ನಾಟಕ ಅದು. ಅಲ್ಲಿ ಏನಾಗ್ಬಿಟ್ಟಿದೆ, ಗಿಡ ಮರ ಎಲ್ಲ ಬೆಳೆದು ಕಂಬಳಿ ಹುಳದ ಸೀಸನ್ನು, ಕಂಬಳಿ ಹುಳುಗಳು ಬೀಳ್ತಾ ಇವೆ ಅಲ್ಲಿ ಜಗಳ ಬೇರೆ, ಮಧ್ಯೆ ಜಗಳ ಬೇರೆ ಆಗುತ್ತೆ ಸಾಕಷ್ಟು. ಅದೆಲ್ಲ ಹೇಳೋಕೆ ಪುರ್ಸೊತ್ತಿಲ್ಲ. ಕಡೆಗೆ ಆ ಪಾತ್ರ ಬಂದು ಹೇಳುತ್ತೆ, ನೋಡು ನಿನ್ನ ಸತ್ಯವಂತಿಕೆಯನ್ನು ಕಂಡು ದೇವತೆಗಳು ಆಕಾಶದಿಂದ ಪುಷ್ಪ ವೃಷ್ಟಿ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಇಲ್ಲೊಬ್ಬ ಕೂಗ್ತಾ, ಪುಷ್ಪ ವೃಷ್ಟಿ ಎಲ್ಲ ಕಣಯ್ಯ, ಕಂಬಳಿ ಉಳಿದ ವೃಷ್ಟಿ ಆಯ್ತಾ ಅದೇ ಅಂತ ನಾನು ಒಂದು ಗಲಾಟೆ. ಆವಾಗ ಕೈಲಾಸಂ ಹೇಳ್ತಾನೆ, ನೋಡಿದೇನೋ ನಮ್ಮ ಸಭ್ಯರ ನಾಟಕದಲ್ಲಿ ಈ ಸ್ವಾರಸ್ಯ ಇರುತ್ತೇನೋ ಅಂತಾರೆ. ಇದು ಶೇಕ್ಸ್ಪಿಯರ್ ಈ ಥರದ್ರೆಲ್ಲ ಸ್ವಾರಸ್ಯ ಮಾಡ್ಕೊಂಡು ಹೋಗ್ತಾನೆ. ಈಗ ಕೋಪ ಬಂದ್ಬಿಡ್ತವೆ, ಯಾಕೋ ಅಂತಾಗ ಆವಾಗ ಹೇಳ್ತಾನೆ, ಇವನು ಸೀಸರ್ ಗೆದ್ದು ಬಂದಿದ್ದಾನೆ, ಅವನಿಗೆ ಸ್ವಾಗತ ಕೋರೋಕೆ ಬಂದಿದ್ದೀವಿ. ಅಂದರೆ ಸೀಸರ್ ಪರವಾಗಿ ಜನಸಾಮಾನ್ಯರು ಇದ್ದಾರೆ ಅಂತ ಆಯಿತು ಅಂದ ತಕ್ಷಣ ಅವನಿಗೆ ಕೋಪ ಬರುತ್ತೆ. ಫ್ಲೇವಿಯಸ್ ಮ್ಯಾರುಲಸ್ ಅಂತಿಬ್ಬರು. ಫ್ಲೇವಿಯಸ್ ಫ್ಲೇರ್ಸ್ ಅಪ್ ಅಂದರೆ ಬಹಳ ಬೇಗ ಕೋಪ ಬರುತ್ತೆ. ಯಾಕೆ, ವ್ಯಾರ್ಫೋರ್, ಯಾಕೆ, ಏನು ವಿಜೃಂಭಣೆಗೆ ಏನು ಕಾರಣ, ಸಂಭ್ರಮಕ್ಕೆ ಏನು ಕಾರಣ, ಏನು ಅಂದ್ಕೊಂಡಿದ್ದೀರಾ? ಪಾಂಪೆ ನಮಗೋಸ್ಕರ ಎಲ್ಲರನ್ನೂ ಗೆದ್ದು ಬಂದಿದ್ದು ನಿಮ್ಗೆ ಜ್ಞಾಪಕ ಇಲ್ವೇಂದ್ರಪ್ಪ? ಆವಾಗ ಪಾಂಪೆ ಯುದ್ಧವನ್ನು ಗೆದ್ದು ಬಂದಾಗ ಎಲ್ಲಿ ಮನೆಗಳ ಮೇಲೆ, ಮರಗಳ ಮೇಲೆ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಕೂತ್ಕೊಂಡು ಊಟ ಮಾಡದೆ ಬೆಳಗ್ಗಿಂದ ಕಾಯ್ತಾ ಇರ್ತಿದ್ರಿ. ಅವನ ತೇರೋ ಅದೇನೋ ಕಾಣಿಸಿದ ತಕ್ಷಣ ಓ ಅಂತ ನದಿಯೆಲ್ಲ ಮಾರ್ದನಿ ಕೊಡಬೇಕು ಹಾಗೆ ಕೂಗ್ತಾ ಇದ್ರಿ, ಜೈ ಅಂತಿದ್ರಿ. ಹಂಗೆ ಪಾಂಪೆಗೆ ಮಾಡ್ತಿದ್ದರು. ಈಗ ಪಾಂಪೆ ರಕ್ತದ ಮೇಲೆ ನಡ್ಕೊಂಡು ಬರ್ತಾ ಇರೋ ಸೀಸರ್ಗೆ ಸ್ವಾಗತ ಕೋರ್ತಿರೋ, ನಿಮ್ಗೆ ಏನಾದರೂ ಆತ್ಮಸಾಕ್ಷಿ ಇದೆಯಂದ್ರಪ್ಪ ನಿಮಗೆ ಅಂತ ಭಾರಿ ಕೋಪದಿಂದ ಬೈಯೋಕ್ಕೆ ಶುರು ಮಾಡ್ತಾರೆ. ತಣ್ಣಗಾಗ್ಬಿಡ್ತಾರೆ, ಮಾತೇ ಇಲ್ಲ. ಅದಕ್ಕೆ ಮ್ಯಾರಲಸ್ ಹೇಳ್ತಾನೆ, ಸ್ನೇಹಿತರೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನದಿ ಹತ್ರ ಹೋಗಿ ಕಣ್ಣೀರು ಸುರಿಸಿ, ಹಾಗಾದರೂ ನದಿ ಶಾಂತವಾಗುತ್ತೆ. ಹೋಗಿ ವಾಪಸ್ ಹೋಗಿ, ಎಲ್ಲರೂ ಹೋಗಿ. ಏನು ಮಾಡಿ ಹೋಗ್ರ. ಒಬ್ಬ ಈ ಎರಡು ಪಾತ್ರ ಆಫೀಸರ್ಸು ಸೀಸನ್ ವಿರುದ್ಧವಾದವರು ಇಬ್ಬರೂ ಅಲ್ಲೇ ವ್ಯತ್ಯಾಸ. ಕಣ್ವರ ಶಿಷ್ಯರು ಇಬ್ಬರು ಶಕುಂತಲೆ ಜೊತೆ ಬರ್ತಾರೆ ಬಿಟ್ಕೊಡೋದಕ್ಕೆ, ಶಾರ್ಗರವ ಶಾರದ್ವತ ಅಂತ. ಅಲ್ಲೇ ಕಾಳಿದಾಸ ಇಬ್ಬರೂ ಬೇರೆ. ಶಾರ್ಗರವ ಶಾರ್ಟ್ ಟೆಂಪರ್ಡು, ಶಾರದ್ವತ ಸಹನೇವನು. ಅವನೇನಿಲ್ಲ, ಶಾರ್ಗರವ ಬರ್ತಾನೆ, ಶಕುಂತಲ ನಿನ್ನ ಹೇಳಿದ್ರು ಗುರುಗಳು ಬಿಟ್ಟು ಹೋಗ್ತಿದ್ದೀವಿ, ನೀ ಏನಾದ್ರು ಮಾಡ್ಕೊಂತ, ಆ ಥರ ಸ್ವಭಾವ. ಅಲ್ಲಿ ಫ್ಲೇವಿಯಸ್ ಹೊರಟ, ಹೊಡಿರ ಚಚ್ರ ಹೋಗ್ರ ಅಂತ ಅವರು ತಣ್ಣಗೆ ಹೊರಟು ಬಿಡ್ತಾರೆ. ಅವನು ಹೇಳ್ತಾರೆ, ಎಲ್ಲ ಸೀಸರ್ನ ಪ್ರತಿಮೆಗಳ ಮೇಲೆಲ್ಲ ಏನು ಡೆಕೋರೇಷನ್ಸು, ಪತಾಕೆ ಎಲ್ಲ ಹಾಕಿದ್ದಾರೆ, ಸ್ಕಾರ್ಫ್ ಅಂತಾರಲ್ಲಿ ಅದನ್ನೆಲ್ಲ ಹಾಕಿದ್ದಾರೆ, ಎಲ್ಲ ಕಿತ್ತಾಕು, ಎಲ್ಲನೂ ಕಿತ್ಕೊಂಡು ಹೊರಟೋಗೋಣ. ಈ ಸಲ ಹಬ್ಬ ನಮ್ಮ ದಸರಾ ಹಬ್ಬ ಇದ್ದಂಗೆ ಲೂಪರ್ ಕಾಲ್ ಅಂತ ಅಲ್ಲಿ ಹಬ್ಬ ಅದು ಹಬ್ಬ ನಡೀತಿರ್ಬೋದು, ಇದನ್ನೆಲ್ಲ ಈ ಅಲಂಕಾರವನ್ನು ತೆಗೆದ್ರೆ ತಪ್ಪಾಗಿಬಿಡುತ್ತಲ್ಲ. ಪಾಪ ಅವನು ಸ್ವಲ್ಪ ಹಂಚ್ಕೊಂಡು ಹೇಳಿದೆ, ಏನಾಗಲ್ಲ ಕಿತ್ತಾಕು, ಈ ಸೀಸರ್ ಇದಾನಲ್ಲ ರೆಕ್ಕೆ ಪುಕ್ಕ ಬಲಿತಾ ಇದೆ, ಪುಕ್ಕ ಇವಾಗಲೇ ಕಿತ್ತಾಕದೆ ಹೋದರೆ ಕಣ್ಣನ್ನು ಮೀರಿ ಅಳತೆ ಮೇಲಕ್ಕೆ ಹೋಗ್ಬಿಡ್ತಾನೆ ಪಕ್ಷಿ ಥರ, ಬೇಕಾಗಿಲ್ಲ ಕಿತ್ತಾಕು, ಹೇಳ್ತೀನಿ ನೋಡ್ಕೊಳ್ಳೋಣ ಆಮೇಲೆ ಅಂತಾನೆ. ಆಮೇಲೆ ಗೊತ್ತಾಗುತ್ತೆ ಹಾಗೆ ಮಾಡಿದ್ದಕ್ಕೆ ದೇವರ್ ಪುಟ್ಟು ಸೈಲೆನ್ಸ್ ಅಂತ ಬರುತ್ತೆ, ಇಬ್ಬರನ್ನೂ ಮುಗಿಸ್ತಾರೆ, ಅವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಬರುತ್ತೆ, ಅದು ಆಮೇಲೆ ಬರೋದು. ಅಂದ ತಕ್ಷಣ ಇವ್ರುಗಳು ಜನ ಎಲ್ಲ ತಣ್ಣಗೆ ಹೊರಟೋಗ್ತಾರೆ, ಇವ್ರು ಹೊರಟೋಗ್ಬಿಡ್ತಾರೆ ಅಂತ ಬರುತ್ತೆ. ಅಷ್ಟರಲ್ಲೇ ಶೇಕ್ಸ್ಪಿಯರ್ ತಾನು ಏನು ಮೂಲವಾಗಿ ಹೇಳಬೇಕು ಹೇಳಿ ಮುಗಿಸಿದ್ದಾನೆ. ಜನರ ಸ್ವಭಾವ ಮೇಣ ಇದ್ದಂಗೆ, ಪಬ್ಲಿಕ್ ಮೆಮೊರಿ ಈಸ್ ಶಾರ್ಟ್ ಲಿವ್ಡ್ ಅಂತ ಒಂದು ಮಾತಿದೆ. ಅದು ಬಹಳ ದಿನ ಇರೋದಿಲ್ಲ. 5 ವರ್ಷ ಎಲೆಕ್ಷನ್ ಆಗೋದು, ಆ ಸಲ ಪ್ರವಾಹ ಆದಾಗ ಒಬ್ಬ ಮಿನಿಸ್ಟರ್ ಬಂದಿದ್ರಾ ಅಂತಾರೆ, 5 ವರ್ಷ ಆಗೋದಾಗ ಮರ್ತೋಗಿರ್ತಾರೆ, ಅವ್ರಿಗೆ ಓಟ್ ಕೊಟ್ಟಿರ್ತಾರೆ. ಇದು ಮನುಷ್ಯ ಸ್ವಭಾವ. ಈ ಜನಗಳು ಹೆಂಗಿದ್ದಾರೆ ಅಂತಂದರೆ ಜೇಡಿ ಮಣ್ಣು ಥರ, ಯಾವ ರೂಪಕ್ಕೂ ತರ್ಬೋದು ಅವ್ರನ್ನ. ನೋಡಿ ಈಗ ತಾನೇ ಸೀಸರ್ ಪರ ಓಡ್ಕೊಂಡು ಬಂದರು, ಈಗ ಕೂಗಿತಾನೆ ವಾಪಸ್ ಹೊಟ್ಟೋದ್ರು. ಮುಂದೂ ಹೀಗೆ ಆಗುತ್ತೆ ಅಂತ ಅವರ ಸ್ವಭಾವವನ್ನು ನೆಚ್ಚೋಕಿಲ್ಲ. ಅದೇನು ಸ್ಥಿರವಾದದ್ದಲ್ಲ, ಬದಲಾಗ್ತಾ ಹೋಗುತ್ತದು. ಇಂತಹ ಸ್ವಭಾವದವರು ಇದ್ದಾಗ ಪ್ರಜಾಪ್ರಭುತ್ವ ಎಷ್ಟು ತಾನೇ ಉಳಿಯುತ್ತಲ್ಲಿ, ಆ ಮೌಲ್ಯ ಎಲ್ಲಿ ಉಳಿಯುತ್ತೆ. ಅದಷ್ಟೇ ಅಲ್ಲದೆ ಸೀಸರ್ಗೆ ವಿರೋಧಿ ಬಣ ಬೆಳೀತಾ ಇದೆ ಅನ್ನೋದನ್ನು ತೋರಿಸ್ತಾನೆ. ಎಷ್ಟರ ಮಟ್ಟಿಗೆ ಅಂತಂದರೆ ಹೊರಗಡೆ ಬಂದು ಅವನು ಮಾಡಿರೋ ಪ್ರತಿಮೆಗಳಿಗೆ ಹಾಕಿರೋಂಥ ಅಲಂಕಾರ ಎಲ್ಲ ಕಿತ್ತು ಹಾಕಿ ವಿರೋಧವನ್ನು ಸ್ಪಷ್ಟವಾಗಿ ತೋರಿಸೋಷ್ಟು ಮಟ್ಟಿಗೆ ಬೆಳೆದಿದೆ. ಅವರೂ ಇದಾರಲ್ಲಿ. ಹೀಗೆ ರೋಮ್ನಲ್ಲಿ ಒಂದು ರೀತಿಯಂತ ಆಂತರಿಕ ತುಮುಲ ಆಗೋ ಹಾಗೆ ಒಂದು ಘರ್ಷಣೆ ಆಗುವಂಥ ಪರಿಸ್ಥಿತಿ ಬಂದಿದೆ ಅಂತ ತೋರಿಸ್ತಾನೆ. ಇಷ್ಟು ಸೀಸರ್ ಬಗ್ಗೆ ಒಂದು ಸೂಚನೆ ಸಿಕ್ತು.
ಶೇಕ್ಸ್ಪಿಯರ್ದು ಒಂದು ಸಾಮಾನ್ಯವಾದ ಪದ್ಧತಿ ಅದು. ಶೇಕ್ಸ್ಪಿಯರ್ನಲ್ಲಿ ಏನು ಅಂತಂದರೆ, ಯಾವುದೋ ಒಂದು ಮುಖ್ಯ ಪಾತ್ರವನ್ನು ಹೇಳೋ ಮುಂಚೆ ನಮಗೆ ಆ ಪಾತ್ರದ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಟಿರ್ತಾನೆ. ಅಂದರೆ ನಿರೀಕ್ಷೆ ಮಾಡಬೇಕು ನಾವು. ನೆಕ್ಸ್ಟ್ನಲ್ಲಿ ಒಂದು ಸ್ವಾರಸ್ಯ ಇಲ್ಲಿ, ಅರಿಸ್ಟಾಟಲ್ ನಾಟಕಗಳು ಏನು ಅದರದ್ದು ಇದಿರುತ್ತೆ, ಯಾವುದೋ ಏನಿದೆ ಸ್ಪ್ಲಾಟ್, ಅದು ಹೇಗೆ ಬೆಳಿಬೇಕು ಅಂತಾನೆ ಅಂತಂದರೆ, ಮೊದಲನೇ ಆ್ಯಕ್ಟು ಆ ಆ್ಯಕ್ಷನ್ ಶುರು ಆಗಬೇಕು, ಅದಕ್ಕೆ ಪ್ರಚೋದನೆ ಸಿಗುತ್ತೆ. ಎರಡನೇ ಆ್ಯಕ್ಟ್ನಲ್ಲಿ ಬೆಳೆಯುತ್ತೆ. ಮೂರನೇದಲ್ಲಿ ಕ್ಲೈಮ್ಯಾಕ್ಸ್ ಅಂದರೆ ನಾವು ಅಂದ್ಕೊಂಡಿರೋ ಅರ್ಥ ಇಲ್ಲ. ಕ್ಲೈಮ್ಯಾಕ್ಸ್ ಅಂದರೆ ಉತ್ತುಂಗ ಅಲ್ಲ, ಟರ್ನಿಂಗ್ ಪಾಯಿಂಟ್ ಅಂತ ಕ್ಲೈಮ್ಯಾಕ್ಸ್. ಅದಾದಮೇಲೆ ನಾಟಕದ ಆ್ಯಕ್ಷನ್ ಏನಿದೆ ನಿಧಾನವಾಗಿ ಬಿದ್ದು ಅದು ಒಂದು ಇದಕ್ಕೆ ಬಂದು ತಲುಪುತ್ತೆ. ಇದು ಒನ್ ಆಫ್ ಹಿಸ್ ವೆರಿ ರೇರ್ ಪ್ಲೇಸ್. ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅಪರೂಪದ ನಾಟಕ. ಅದನ್ನು ಅನುಸರಿಸಿದ್ದಾನೆ, ಪಕ್ಕ 100% ಪರ್ಫೆಕ್ಟ್. ಮಿಡ್ ಪಾಯಿಂಟಲ್ಲಿ ಕ್ಲೈಮ್ಯಾಕ್ಸು. ಕೆಲಸದಲ್ಲಿ ಹಂಗಾಗೋದೇ ಇಲ್ಲ. ಕಿಂಗ್ ಲಿಯರ್ನಲ್ಲಿ ಫಸ್ಟ್ ಸೀನಲ್ಲೇ ಕ್ಲೈಮ್ಯಾಕ್ಸು. ಹಾಗೆ ಅವನು ಶೇಕ್ಸ್ಪಿಯರ್ ಅದು ಪ್ರತಿಭಾ ಶಕ್ತಿ ಅಂಥದ್ದು, ಅದಕ್ಕೆ ಚೌಕಟ್ಟು ಇಲ್ಲ, ಎಂಥದ್ದು ಇಲ್ಲ. ಅದಕ್ಕೆ ಅದು ಹೆಂಗೆ ಹೋಗುತ್ತೋ ಹೋಗುತ್ತದು. ಅಲ್ಲಿ ಮೊದಲನೇ ಸೀನ್ನಲ್ಲೇ ಆಗಿಬಿಡುತ್ತೆ, ದೃಶ್ಯದಲ್ಲೇ ಕ್ಲೈಮ್ಯಾಕ್ಸ್. ಇಲ್ಲಿ ಹಂಗೆ ಮಾಡಿಲ್ಲ. ಈಗ ಸೀಸರ್ ಬರೋವಂಥ ಸಂದರ್ಭ, ಅದು ಒಂದು ಮೆರವಣಿಗೆ. ಯಾಕೆಂದರೆ ಹಬ್ಬ, ಆ ಲ್ಯೂಪರ್ಕಾಲ್ ಹಬ್ಬ, ಆ ಹಬ್ಬನ ಆಚರಿಸೋದಕ್ಕೆ ಸೀಸರು ಎಲ್ಲರೂ ಬರ್ತಾರೆ. ಸೀಸರ್ ಮುಂದಿದ್ದಾನೆ, ಅವನ ಪತ್ನಿ ಹೆಂಡತಿಯಾದಂಥ ಕ್ಯಾಲ್ಪೂರ್ನಿಯಾ ಇದ್ದಾಳೆ, ಇನ್ನೊಂದು ಕಡೆ ಅವನ ಬಲಗೈ ಬಂಟ ಆ್ಯಂಟನಿ ನಿಂತಿದ್ದಾನೆ, ಹಿಂದ್ಗಡೆ ಇವರು ಬರ್ತಿದ್ದಾರೆ, ಕ್ಯಾಸಿಯಸ್ಸು ಬ್ರೂಟಸ್ಸು ಕಾಲು ಎಳ್ಕೊಂಡು ಬರ್ತಿದ್ದಾರೆ. ಅವ್ರು ಇಷ್ಟವಿಲ್ಲದೆ ಇರೋರು, ಆದರೂ ಬರಬೇಕಲ್ಲ, ಅವರು ಬರ್ತಾ ಇದ್ದಾರೆ, ಎಲ್ಲ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ. ಸರಿ, ಫಸ್ಟು ಇವನು ಆ್ಯಂಟನಿಗೆ ಹೇಳ್ತಾನೆ. ಆ್ಯಂಟನಿ ನಾಟಕ ಇಷ್ಟಪಡೋನು, ಸಂಗೀತ ಇಷ್ಟಪಡೋನು, ಆಟ ಪಾಠಗಳನ್ನು ಇಷ್ಟಪಡೋನು, ಅವನ ಆಟದಲ್ಲಿ ಭಾಗವಹಿಸೋನು, ಸ್ಪೋರ್ಟಿವ್ ಅವನು, ಭಾಳ ಸ್ಪೋರ್ಟ್ಸ್ಮನ್ ಅವನು, ಅದೆಲ್ಲ ಇರೋನು, ಎಲ್ಲ ನಾಟಕದಲ್ಲಿ ಭಾಗವಹಿಸ್ತಾನೆ. ಅಂಥವನು ಆ್ಯಂಟನಿ ಇವನ ಪಕ್ಕದಲ್ಲೇ ಇರ್ತಾನೆ. ಅವನು ನೋಡ್ಬಿಟ್ಟು ಹೇಳ್ತಾನೆ ಆ್ಯಂಟನಿ ಅಂತ. ಅದಕ್ಕಿಂತ ಮುಂಚೆ ಕ್ಯಾಲ್ಪೂರ್ನಿಯಾ, ಸೀಸರ್ ಮೈ ಲಾರ್ಡ್. ಆ್ಯಂಟನಿ ಓಡಬೇಕಾದ್ರೆ ಅಲ್ಲೇನು ಅಂತಂದರೆ, ಒಂದು ದೊಡ್ಡ ಕೋಲು, ಮಂತ್ರದಂಡದ ಥರ ಅಂತ ಇಟ್ಕೊಂಡು, ಆ ಕೋಲು ಇಟ್ಕೊಂಡು ಅವ್ರು ಓಡ್ತಾರಂತೆ. ಓಡ್ತಾ ಹಿಂಗೆ ಮುಟ್ತಾರೆ. ಯಾರಾದರೂ ಮಕ್ಕಳಾಗದೇ ಇರೋ ತಾಯಿಯನ್ನು, ಅಂದರೆ ತಾಯಿ ಆಗಲ್ವಲ್ಲ, ಹೆಂಗಸನ್ನು ಮುಟ್ಟಿದರೆ ಅವಳಿಗೆ ಮಕ್ಕಳಾಗ್ತಾರೆ ಅಂತ ಒಂದು ನಂಬಿಕೆ. ಕ್ಯಾಲ್ಪೂರ್ನಿಯಾಗ ಮಕ್ಕಳಿಲ್ಲ, ಸೀಸರ್ನ ಮಕ್ಕಳಿಲ್ಲ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಕ್ಯಾಲ್ಪೂರ್ನಿಯಾ, ಅವನು ಆ್ಯಂಟನಿ ಓಡ್ತಿರ್ಬೇಕಾದ್ರೆ ಅವನ ಹಾದಿಲಿ ಇರು, ಯಾಕೆಂದ್ರೆ ಅವ್ನು ಮುಟ್ಟಬೇಕು ಕೋಲಿಂದ, ಅಂದರೆ ಅವಳಿಗೆ ಸಿಗಬೇಕಲ್ಲ, ಅವಳು ಎಲ್ಲೋ ಕೂತಿದ್ರೆ ಏನು ಮಾಡೋದು, ಇರಬೇಕು, ಆಯಿತು ಅಂತ ಅವಳು. ಆ್ಯಂಟನಿ, ಸೀಸರ್ ಮೈ ಲಾರ್ಡ್. ಅವನು ಹೇಳ್ತಾನೆ, ಆ್ಯಂಟನಿ ಡೋಂಟ್ ಫರ್ಗೆಟ್, ಮರಿಬೇಡ, ನಿನ್ನ ಆ ಓಟ ಮಾಡ್ತಿರ್ಬೇಕಾದ್ರೆ ಕ್ಯಾಲ್ಪೂರ್ನಿಯಾನ ಆ ಕೋಲಿನ ಮುಟ್ಟಕ್ಕೆ ಮರಿಬೇಡ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಏನು ಅಂತಂದರೆ, ದಿ ಕರ್ಸ್ ಆಫ್ ಸ್ಟೆರಿಲಿಟಿ ಈ ಶೆಡ್ ಅಂತ, ಅಂದರೆ ಬಂಜೆತನ ಹೋಗುತ್ತೆ ಇದರಿಂದ, ಈ ಹಬ್ಬದ ದಿವಸ ಮುಟ್ಟಿಸಿದ್ರೆ ಅಂತಿದೆ ಅಂತ, ಮುಟ್ಟೋದಕ್ಕೆ ಮರಿಬೇಡ ಅಂತಾನೆ. ಶೇಕ್ಸ್ಪಿಯರ್ನ ಸ್ವಾರಸ್ಯ ಏನು ಅಂದರೆ, ಅದು ಮುಂದೆ ನಾಟಕ ಬಂದಂಗೆ ಒಂದು ಸ್ವಾರಸ್ಯ ಆಯ್ತದು. ಇಷ್ಟು ಮಾತಲ್ಲಿ ಹೇಳೋದು, ಅರ್ಥಗರ್ಭಿತವಾಗಿ ಇಷ್ಟರಲ್ಲೇ ಹೇಳೋದು. ಆ್ಯಂಟೋನಿದ ವ್ಯಕ್ತಿತ್ವವನ್ನು ಒಂದೇ ಮಾತಲ್ಲಿ ತೋರಿಸ್ತಾನೆ. ಅವನ ತಕ್ಷಣ ಮುಟ್ಟು ಅಂತ, ಹಾಗೆ ಮುಟ್ಟಕ್ಕೆ ಮರಿಬೇಡ ಅಂದ ತಕ್ಷಣ, ವೆನ್ ಸೀಸರ್ ಸೇಸ್ ಡೂ ದಿಸ್ ಇಟ್ ಈಸ್ ಪರ್ಫಾರ್ಮ್ಡ್. ಸೀಸರು ಇದು ಮಾಡು ಅಂತ ನಾವು ನಮ್ಮಲ್ಲಿ ಹಾಗೆ ಹೇಳೋದು ಉಂಟು. ಏನು ಅಂತಂದರೆ, ನೀವು ಕಾಲಲ್ಲಿ ತೋರಿಸಿ ಸರ್, ನಾವು ತಲೆ ಮೇಲೆ ಹೊತ್ತು ಮಾಡ್ತೀವಿ ಅನ್ನೋ ಹಾಗೆ ಅದು. ವೆನ್ ಸೀಸರ್ ಸೇಸ್ ಡೂ ದಿಸ್, ಇದನ್ನು ಮಾಡು ಅಂದರೆ ಇಟ್ ಈಸ್ ಪರ್ಫಾರ್ಮ್, ಪೂಜೆ ಥರ ಅದು, ಪೂಜ್ಯ ಭಾವದಿಂದ ಮಾಡಿಬಿಡ್ತೀವಿ, ಆಯಿತು ಮಾಡ್ತೀನಿ ಅಂತ ಅನ್ನೋ ಹೊತ್ತಿಗೆ ನಾಟಕೀಯತೆ ತರ್ತಾನೆ ನೋಡಿ. ಈಗ ಅದಕ್ಕೆ ನಾಟಕೀಯತೆಯೂ ಹೌದು, ವಿಧಿನೂ ಹೌದು. ವಿಧಿಯ ಒಂದು ಆಟ ಅಂತಲೂ ಇಟ್ಕೋಬಹುದು. ವಿಧಿ ಮಾಡಿರೋದನ್ನು ಹೆಂಗೆ ತಪ್ಸೋಕ್ಕಾಗತ್ತೆ? ಅಲ್ಲಿ ದೂರದಲ್ಲಿ ಜನದಟ್ಟಣೆ ಅಂತ ಲೆಕ್ಕ. ಪಾಪ ಶೇಕ್ಸ್ಪಿಯರ್ ನಾಟಕದ ಸ್ಟೇಜಲ್ಲಿ 6 ಜನ ಇರ್ತಿದ್ರು ಅಷ್ಟೇ. ಜನಕ್ಕೆ ಕಲ್ಪನೆ ಚೆನ್ನಾಗಿತ್ತು, ಇದು ಜನದಟ್ಟಣೆ ಅಂತಂದರೆ ಜನದಟ್ಟಣೆ ನಂಬ್ಕೋತಿದ್ರು. 2 ಹೂವಿನ ಕುಂಡ ಇಟ್ಬಿಟ್ಟು ಎಂತಹ ಕಾಡು ಅಂತಂದರೆ ಕಾಡು ಅಂದ್ಕೋತಿದ್ರು. ಅಲ್ಲಿ ಒಂದು ವರ್ಣನೆ ಆ ಥರ ಅಷ್ಟೇ, ಅದು ಕಲ್ಪನೆನೇ ಹೆಚ್ಚು. ಅವನು ಅಲ್ಲಿಂದ ಕೂಗ್ತಾ ಇದ್ದಾನೆ, ಯಾರೋ ಒಬ್ಬ ಸೂತ್ ಸೇಯರ್ ಅಂತಾರೆ, ಕಣಿ ಹೇಳೋನ್ ಥರ ಅವ್ನು ಕೂಗ್ತಾನೆ, ಸೀಸರ್ 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 ಅಂತ ಕೂಗ್ತಾ ಇದ್ದಾನೆ. ಇವನು ಹೂ ಇಸ್ ಕಾಲಿಂಗ್ ಮೀ ಅಂತ, ಯಾರು ಕರೀತಿದ್ದಾರೆ ನನ್ನ, ಯಾರು ಕರೀತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಸೀಸರ್ ಹೇಳೋ ಕ್ರಮನ, ಹೂ ಇಸ್ ಕಾಲಿಂಗ್ ಮೀ, ಸೀಸರ್ ಇಸ್ ಟರ್ನ್ ಟು ಹಿಯರ್ ಅಂತಾನೆ. ನಾನು ನೋಡ್ತೀನಿ, ನಾನು ಕೇಳಿದೆ, ಈ ಥರ ಹೇಳೋ ಪದ್ಧತಿ. ನನ್ನನ್ನೇ ನನ್ನ ಹೆಸರನ್ನು ಹೇಳ್ಕೊಳ್ಳಲ್ಲ, ಅದಕ್ಕೆ ತೃತೀಯ ಪುರುಷ ಸಂಬೋಧನೆ ಅಂತ ಹೆಸರು. ಇವನು ಸೀಸರ್ ಇಸ್ ಟರ್ನ್ ಟು ಹಿಯರ್ ಅಂತಾನೆ. ಸೀಸರ್ ನಿನ್ನ ಕಡೆ ತಿರುಗಿದ್ದಾನೆ, ಹೇಳಪ್ಪ ಏನು ಅಂತ.
ಅಂದರೆ ಸೀಸರ್ನ ಗರ್ವ ಅಹಮ್ಮನ್ನು ತೋರಿಸ್ತಾ ಹೋಗ್ತಾನೆ ಶೇಕ್ಸ್ಪಿಯರು. ಆದರೆ ಅವನಲ್ಲಿರೋ ಒಳ್ಳೆಯ ಗುಣಗಳನ್ನು ಅವನು ಸತ್ತ ಮೇಲೆ ತೋರಿಸ್ತಾ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಅವನ ಒಂಥರ ಇಷ್ಟಪಡದ ಇರುವಂಥ ಗುಣಗಳಷ್ಟೇ ಅವುಗಳನ್ನು ತೋರಿಸ್ತಾನೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅವನು ಕೂಗ್ತಾ ಇದ್ದಾನೆ. ತಕ್ಷಣ ಸೀಸರ್ ಇಸ್ ಟರ್ನ್ ಟು ಹಿಯರ್. ಅವನು ಹೇಳ್ತಾನೆ, ಯಾರೋ ಒಬ್ಬ ಸೂತ್ ಸೇಯರ್ ನಿನ್ನ ಹತ್ರ ಏನೋ ಹೇಳಬೇಕು ಅಂತಿದ್ದಾನೆ, ಏನೋ ಅಂತಿದ್ದಾನೆ, ಬಿವೇರ್ ಅಂತಿದ್ದಾನೆ ಅಂತ. ಹತ್ರ ಬಾ, ಏ ಫ್ರೈಂಡ್ ಕಮ್ ನಿಯರ್, ಬಾ ಹತ್ರ, ಇಲ್ಲಿ ಬಾ, ಹೇಳು. ಹತ್ರ ಬರ್ತಾನೆ. ಎಸ್, ಏನು ಹೇಳಬೇಕು, ಏನು ಹೇಳ್ತಿದ್ದೀಯ ಅಂತ. ಬಿವೇರ್ ದಿ ಐಡ್ಸ್ ಆಫ್ ಮಾರ್ಚ್. ಐಡ್ಸ್ ಆಫ್ ಮಾರ್ಚ್ ಅಂದರೆ ಮಾರ್ಚ್ ತಿಂಗಳಿಗೆ 15ನೇ ದಿವಸ, ಏಪ್ರಿಲಿಗೆ ಬೇರೆ 16ನೇ ದಿವಸ, ಹೀಗೆ ಬೇರೆ ಬೇರೆ ಇದೆ ಇದು. ಬಿವೇರ್ ದಿ ಐಡ್ಸ್ ಆಫ್ ಮಾರ್ಚ್. ಮಾರ್ಚ್ 15 ಎಚ್ಚರಿಕೆ ಅಂದರೆ ಅಪಾಯ ನಿನಗೆ. ಏನು ಅಂತ ಹೇಳೋದು, ಎಚ್ಚರಿಕೆ ಅಂತಾನೆ. ಸೀಸರ್ ನೋಡಬೇಕು ಅದಕ್ಕೆ. ಹೀ ಈಸ್ ಎ ಡ್ರೀಮರ್, ಲೆಟ್ಸ್ ಗೋ. ಅವನು ಕನಸು ಕಾಣೋನು, ಬಿಟ್ಟು ಹೋಗಿ ಅವನನ್ನು ಅಷ್ಟೇ. ಅವನಿಗೆ ಏನು, ಅವನ ಮಾತೇ ಕೇಳಲ್ಲ ಅವನು. ಏನು ವೈರುಧ್ಯ ಇಲ್ಲಿ ತಂದಿದ್ದಾನೆ ನೋಡಿ. ಈಗ ತಾನೇ ಹೇಳ್ದ ಆ ಕೋಲಿಂದ ಮುಟ್ಟು ಅವಳು ಗರ್ಭವತಿ ಆಗಬಹುದು ಅಂತ. ಆ ಕ್ಷಣದಲ್ಲೇ ಮರುಕ್ಷಣದಲ್ಲಿ ಇವನು ಐಟ್ಸ್ ಆಫ್ ಮಾರ್ಚ್, ಎಚ್ಚರಿಕೆ, ಒಳ್ಳೆ ದಿನ ಅಲ್ಲ ನಿಮಗೆ ಅಂತಂದರೆ ಅದಕ್ಕೆ ಹೀ ಈಸ್ ಎ ಡ್ರೀಮರ್, ಲೆಟ್ಸ್ ಗೋ ಹಂಗಂದ. ಅಂದ್ಬಿಟ್ಟು ಮುಂದಕ್ಕೆ ಹೊರಡ್ತಾರೆ. ಹಾಗೆ ಹೋಗ್ತಾ ಇದ್ದಾರೆ. ಹೋದರೆ ಹಿಂದ್ಗಡೆ ಕ್ಯಾಸಿಯಸ್ ಬ್ರೂಟಸ್ ಇದ್ದರು. ಇದು ಬಹಳ ಮುಖ್ಯವಾದಂತಹ, ಅತ್ಯಂತ ಮುಖ್ಯವಾದಂತಹ ದೃಶ್ಯ ಇಡೀ ನಾಟಕದಲ್ಲೇನೆ. ಇಲ್ಲೇನೆ ಕ್ಯಾಸಿಯಸ್ ಬ್ರೂಟಸನ್ನು ಟ್ರ್ಯಾಪ್ ಮಾಡೋದು. ಅವರೆಲ್ಲ ಹೊರಟ್ರೆ ಕ್ಯಾಸಿಯಸ್ ಬ್ರೂಟಸ್ ಮಾತ್ರ ಹಿಂದುಳಿತಾರೆ. ಬ್ರೂಟಸ್ ಹಿಂದುಳಿತಾನೆ, ಕ್ಯಾಸಿಯಸ್ ಹಿಂದುಳಿತಾನೆ. ಅವರಿಬ್ಬರು ಆಪ್ತ ಸ್ನೇಹಿತರು. ಅಷ್ಟೇ ಅಲ್ಲ, ಬ್ರೂಟಸ್ನ ತಂಗಿನೇ ಕ್ಯಾಸಿಯಸ್ ಮದುವೆ ಆಗಿರೋದು. ಅವನ ಬ್ರದರು ಹೌದು, ಅವನ ಬ್ರದರಿಂದಲೂ ಹೌದು, ಇರಲಿ ಭಾವನೂ ಹೌದು. ಅವರಲ್ಲಿ ಕೂತಿದ್ದಾರೆ, ನಿಂತಿದ್ದಾರೆ. ಕ್ಯಾಸಿಯಸ್ ಕೇಳ್ತಾನೆ, ಯಾಕೆ ಬ್ರೂಟಸ್ ಹೋಗಲ್ವಾ ಮೆರವಣಿಗೆಯಲ್ಲಿ ಹೋಗಲ್ವಾ ಅಂತಂದರೆ, ನನಗೆ ಯಾಕೋ ಅಷ್ಟಿಷ್ಟವಿಲ್ಲಪ್ಪ. ನನಗೆ ಆ ಆ್ಯಂಟೋನಿಗಿರುವಂತಹ ಆ ನಾಟಕದ್ದು ಸಂಗೀತದ ಹುಚ್ಚು ನನಗೆ ಅಷ್ಟೊಂದು ಇಲ್ಲ ಅಂದ್ಬಿಟ್ಟು ಕ್ಯಾಸಿಯಸ್, ನೀನು ಬೇಕಾದರೆ ಹೋಗು, ನಾನು ಯಾಕೆ ನಿನ್ನನ್ನು ತಡೀಲಿ, ಹೋಗಪ್ಪ ನೀನು ಅಂದ ತಕ್ಷಣ ಅವನು ಕೋಪ ಬಂತು. ಬ್ರೂಟಸ್, ನಾನು ನೋಡ್ತಾನೇ ಇದ್ದೀನಿ ಕೆಲವು ದಿವಸಗಳಿಂದ, ನೀನು ಮೊದಲಿನ ಬ್ರೂಟಸ್ ಆಗಿಲ್ಲ. ನನ್ನ ಮೇಲೆ ಆ ಪ್ರೀತಿ ನೀನು ತೋರಿಸ್ತಾನೇ ಇಲ್ಲ. ಇಲ್ಲದೆ ಹೋದರೆ ಹೀಗೆ ಹೋಗು, ಪರವಾಗಿಲ್ಲ ಅಂತಿದ್ಯಾ. ನನ್ನ ಬಗ್ಗೆ ಏನು ಅನಿಸ್ತಾ ಇದೆಯಾ, ಯಾಕೆ ಹಂಗೆ ಮಾಡ್ತಿದ್ದೀಯಾ, ನನ್ನನ್ನು ಒಂದು ಸ್ವಲ್ಪ ಮಾತಾಡಿಸೋದು ಇಲ್ವಲ್ಲ, ಯಾಕೆ ನನ್ನ ಬಗ್ಗೆ ಇರೋ ಪ್ರೀತಿ ಹೊರಟೋಯ್ತಾ ನಿನಗೆ, ಏನು ವ್ಯತ್ಯಾಸ ಆಗಿದೆ? ಆವಾಗ ಹೇಳ್ತಾನೆ ಕ್ಯಾಸಿಯಸ್, ನೀನು ತಪ್ಪು ತಿಳ್ಕೊಂಡಿದ್ದೀಯಾ, ಹಾಗೇನೂ ಇಲ್ಲ. ನನಗೆ ನನ್ನ ಸ್ನೇಹಿತರ ಬಗ್ಗೆ ಏನೂ ಇಲ್ಲಪ್ಪ. ಆದರೆ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ನನ್ನೊಳಗೇ ಒಂದು ಸಂಘರ್ಷ, ಒಂದು ತುಮುಲ ಎದ್ದುಬಿಟ್ಟಿದೆ, ಕೋಲಾಹಲ ಆಗ್ತಿದೆ. ಆ ಸಂದರ್ಭದಲ್ಲಿ ನನ್ನ ಆಪ್ತ ಸ್ನೇಹಿತರನ್ನು ಕೂಡ ನಾನು ಮಾತಾಡಿಸ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ, ನಿನ್ನ ಬಗ್ಗೆ ನನಗೇನು ಭಾವನೆ ಇಲ್ಲ ಅಂತಾನೆ. ಅಂದ ತಕ್ಷಣ ಇವನು, ಓ ಹಾಗಾ, ಸರಿ ಅಂದ್ಬಿಟ್ಟು ಹೇಳ್ತಾನೆ ಕ್ಯಾಸಿಯಸ್, ಬ್ರೂಟಸ್ ನಿನ್ನ ಮುಖ ನಿನಗೆ ಕಾಣುತ್ತಾ ಅಂತಾನೆ. ತಕ್ಷಣ ಇವನು ಹೇಗೆ ಕಾಣುತ್ತೆ, ಇನ್ನೊಂದು ವಸ್ತು ಇರಬೇಕಲ್ಲ ಎದರಲ್ಲಿ ಅಂತಾನೆ. ಅಂದರೆ ಕನ್ನಡಿ ಬೇಕಲ್ಲ ಅಂತಾನೆ. ನಾನು ನಿನ್ನ ಕನ್ನಡಿ, ಹೇಳ್ತೀನಿ ಕೇಳು, ನಾನು ನಿನ್ನ ಕನ್ನಡಿ. ನಿನ್ನ ಮುಖವನ್ನು, ನಿನ್ನ ವ್ಯಕ್ತಿತ್ವದ ಶಕ್ತಿಯನ್ನು ತೋರಿಸ್ತೀನಿ. ಜನ ಎಲ್ಲ ನಿನ್ನನ್ನು ಪ್ರೀತಿಸ್ತಾರೆ. ಜನರಲ್ಲಿ ನಿನ್ನ ಬಗ್ಗೆ ಆರಾಧ್ಯ ಭಾವ ಇದೆ, ಪೂಜಿಸ್ತಾರೆ ನಿನ್ನನ್ನು. ಬ್ರೂಟಸ್, ಅಂತಹ ಪೂಜನೀಯವಾದಂಥ ಭಾವನೆ ಅವ್ರಿಗಿದ್ದಾಗ ಅವ್ರಿಗೆ ಏನು ಮನಸ್ಸಲ್ಲಿದೆ, ಏನು ಬೇಕು ಅನ್ನೋದು ನೀನು ಕೇಳಬಾರ್ದಾ? ಕ್ಯಾಸಿಯಸ್, ಅಪಾಯ ಅವನಿಗೆ. ಕ್ಯಾಸಿಯಸ್, ಏನು, ಯಾವ ದಿಕ್ಕಿಗೆ ನೀನು ನನ್ನನ್ನು ಕರ್ಕೊಂಡು ಹೋಗ್ತಾ ಇದೀಯಾ, ಯಾಕೆ ಇಷ್ಟೊಂದು ಹೊಗಳ್ತಾ ಇದೆಯಾ ನನ್ನನ್ನು? ಏನೋ ಅಪಾಯ ಇದೆ ಅಂತ ಹೊಗಳಿದ್ರೆ ಕಷ್ಟ ನೋಡಿ. ತುಂಬ ಹೊಗಳಿ, ನೀವು ಭಾಳ ಧಾರಾಳಿಗಳು, ತುಂಬ ಒಳ್ಳೆಯವರು, ನೀವು ತುಂಬ ಉದಾರಿಗಳು ಅಂತಂದರೆ ಹ್ಞೂ ಅನ್ನೋ ಹಂಗಿಲ್ಲ. ಹ್ಞೂ ಅಂದರೆ ಅಪಾಯನೇ, ಅವಾಗ ಇನ್ನೆಲ್ಲೋ ಸಿಕ್ಕಾಕೋತೀವಿ. ಹಾಗೆ ಯಾಕೆ ಅಂತ ಅವನು ಹೇಳ್ತಾನೆ, ಬ್ರೂಟಸ್ ನಿನ್ನ ಹತ್ರ ಏನಿದೆ ನಾನು ನಿನ್ನನ್ನು ಹೊಗಳಿ, ನನಗೆ ನಿನ್ನಿಂದ ಏನಾಗಬೇಕಾಗಿಲ್ಲ, ನನಗೇನೂ ನಿನ್ನಿಂದ ಆಗಬೇಕಾಗಿಲ್ಲ, ನಾನು ಯಾತಕ್ಕೆ ನಿನ್ನ ಹೊಗಳಬೇಕು? ನಿನ್ನಲ್ಲಿರೋ ವ್ಯಕ್ತಿತ್ವ ಹೇಳ್ತಿದ್ದೀನಿ, ಜನರಿಗೆ ನೀನು ಬೇಕು. ಆದರೆ ಜನರೆಲ್ಲ ಯೋಚನೆ ಮಾಡ್ತಾರೆ, ಯಾಕೆ ಬ್ರೂಟಸ್ ಹಿಂಗೆ ಆಗಿದ್ದಾನೆ ಅಂತ ಯೋಚನೆ ಮಾಡ್ತಾರೆ. ಅದನ್ನು ನಿನಗೆ ತಿಳಿಸ್ತಿದ್ದೀನಿ ಅಷ್ಟೇ, ನಿನ್ನ ವ್ಯಕ್ತಿತ್ವ ನಿಂಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ಬಿಟ್ಟ. ಯಾಕೆ ಅನ್ನೋ ಹೊತ್ತಿಗೆ ಗದ್ದಲ ಕೇಳಿಸೋಕೆ ಶುರು, ಹೋ ಹೋ ಅಂತ ಜನ ಕೂಗ್ತಿರೋದು. ಬ್ರೂಟಸ್ ಅವಾಗ ಹೇಳ್ತಾನೆ, ಏನಿದು ದೊಡ್ಡ ಗದ್ದಲ ನಡೀತಿದೆ, ಜೋರಾಗಿ ಕೂಗ್ತಾ ಇದ್ದಾರೆ, ಸೀಸರ್ಗೆ ಏನು ಹೊಸ ಸನ್ಮಾನ ಮಾಡ್ತಿಲ್ಲ ತಾನೆ, ಇನ್ನೇನನ್ನು ಮಾಡ್ತಿಲ್ಲ, ನನಗೆ ಒಂದು ಸ್ವಲ್ಪ ಭಯ ಆಗ್ತಿದೆ ಅಂತಾನೆ. ಭಯನಾ? ಆರ್ ಯು ಅಫ್ರೇಡ್? ಡೂ ಯು ಫಿಯರ್ ಇಟ್? ವಿಚ್ ಮೀನ್ಸ್ ಯು ಡೋಂಟ್ ಲೈಕ್ ಇಟ್. ಅಷ್ಟೇ ಕಪ್ಪಂತ ಹಿಡಿತಾನು, ನಿಂಗೆ ಇಷ್ಟ ಇಲ್ಲ ಅಲ್ವಾ ಅದು? ಅವ ಹೇಳ್ತಾನೆ, ಹೌದು ಕ್ಯಾಸಿಯಸ್, ಸೀಸರ್ಗೆ ಹೀಗೆ ಕಿರೀಟ ಹೊರಿಸೋದು, ಅವನನ್ನು ದೊಡ್ಡವನಾಗಿ ಮಾಡೋದು ನಂಗೆ ಇಷ್ಟವಿಲ್ಲ. ಯಾಕೆ ಅಂತಂದರೆ ನಂಗೆ ಸೀಸರ್ ತುಂಬ ಇಷ್ಟ, ಸೀಸರ್ಗೆ ನನ್ನ ಕಂಡ್ರೆ ತುಂಬ ಇಷ್ಟ. ಆದರೆ ನನಗೆ ನಮ್ಮ ಸ್ವಾತಂತ್ರ್ಯ ಮುಖ್ಯ. ಎರಡಿದೆ, ಆತ್ಮಗೌರವ ಒಂದು, ಸೀಸರ್ ಮೇಲೆ ಪ್ರೀತಿ ಒಂದು.
ನನಗೆ ಆತ್ಮಗೌರವ ಮುಖ್ಯ, ಅದು ಉಳ್ಕೋಬೇಕು. ಪ್ರತಿಯೊಬ್ಬ ರೋಮನ್ನ ಪ್ರಜೆಯ ಸ್ವಾತಂತ್ರ್ಯ ಉಳ್ಕೋಬೇಕು, ಅವನ ಆತ್ಮಗೌರವ ಉಳ್ಕೋಬೇಕು, ಅದು ಮುಖ್ಯ ನನಗೆ. ಆದರೆ ಹೀಗೆ ಆಗ್ತಿರೋದು ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ಶುರು ಮಾಡ್ತಾನೆ. ಇಷ್ಟು ಸಿಕ್ಕಿದರೆ ಸಾಕಲ್ಲ ಕ್ಯಾಸಿಯಸ್ಗೆ ಹೇಳ್ಕೊಳ್ಳೋಕ್ಕೆ. ಅವಾಗ ಹೇಳ್ತಾನೆ, ಬ್ರೂಟಸ್, ಆನರ್, ಆತ್ಮಗೌರವ, ಅದೇ ನಾನೀಗ ಮಾತಾಡ್ತಿರೋ ವಿಷಯ, ಅದೇ ವಿಷಯನೇ ನಾನೀಗ ಮಾತಾಡ್ತಿರೋದು ಅಂದ್ಬಿಟ್ಟು ಹೇಳ್ತಾನೆ. ಬ್ರೂಟಸ್, ಕೆಲವು ವರ್ಷದ ಹಿಂದೆ ನಾನು ಸೀಸರ್ ಒಂದೇ ಕಡೆ ಇದ್ವಿ. ಎದುರುಗಡೆ ನದಿ ಹರಿತಾ ಇದೆ, ಟೈಬರ್ ನದಿ ಹರಿತಾ ಇದೆ. ಸೀಸರ್ ಸುಮ್ಮನೆ ಇಲ್ಲದೆ ಕೇಳಿದ ನನ್ನ, ಕ್ಯಾಶಿಯಸ್, ಇದೇನೋ ಧೈರ್ಯ ನಿನಗೆ, ಇದೇನೋ ಧೈರ್ಯ, ಈ ಪ್ರವಾಹ ತುಂಬಿರೋ ನದಿಯಲ್ಲಿ ಧುಮುಕ್ಬಿಟ್ಟು ಈಜ್ತೀಯೇನೋ, ನೋಡೋಣ ನನ್ನ ಜೊತೆ ಮಾಡ್ತೀಯ ಸ್ಪರ್ಧೆ ಅಂದ. ನೋಡಿ, ಇಂತಹ ಸ್ಪರ್ಧೆ ಬಂದಾಗ ಯಾರಾದರೂ ಆರೋಗ್ಯಕರವಾಗಿ ಯೋಚನೆ ಮಾಡ್ತಾರೆ, ಸುಮ್ಮನೆ ಇಲ್ಲದೆ ಇರೋದನ್ನು ಮಾಡೋಕ್ಕೆ ಹೋಗಲ್ಲ, ಅಪಾಯ ಮಾಡ್ಕೊಳ್ಳಲ್ಲ. ಹೊಟ್ಟೆ ಉರಿದ್ರೆ ಮಾತ್ರ. ಅವನು ಹೇಳ್ತಾನೆ, ಅಕೂಟರ್ಡ್ ಆ್ಯಸ್ ಐ ವಾಸ್ ಅಂತ. ಅಕೂಟರ್ಡ್ ಅಂದರೆ ಸೈನಿಕನ ಉಡುಪಿನಲ್ಲಿರೋದು, ಶಿರಸ್ತ್ರಾಣ ಎಲ್ಲ ಇರುತ್ತೆ. ಭಾರ ಅಂದ್ರೆ ಭಾರ, ಸ್ವಿಮ್ಮಿಂಗ್ ಡ್ರೆಸ್ಸಲ್ಸ್ ಈಜಬೇಕು, ಯಾರೋ ಸೂಟಿ ಹಾಕ್ಕೊಂಡು ಈಜೋಕ್ಕೆ ಹೋಗಲ್ಲ. ಅವನು ಆ ಶಿರಸ್ತ್ರಾಣ ಎಲ್ಲ ಧರಿಸಿದ್ರು ನೇರವಾಗಿ ಧುಮುಕ್ಬಿಟ್ಟೆ ಅಂತಾನೆ. ಯಾಕೆಂದರೆ ಸೀಸರ್ ಕರೆದ್ನಲ್ಲ, ಅವನ ಮೇಲಿರೋ ದ್ವೇಷ ಹಂಗಿದೆ, ಧುಮುಕ್ಬಿಟ್ಟೆ. ಅವನೊಂದು ಧುಮುಕ್ದ, ಇಬ್ಬರು ಈಜೋಕ್ಕೆ ಶುರು ಮಾಡಿದ್ವಿ. ವಿತ್ ಹಾರ್ಟ್ಸ್ ಆಫ್ ಕಾಂಟ್ರವರ್ಸಿ ಅಂತ. ಹಾರ್ಟ್ಸ್ ಆಫ್ ಕಾಂಟ್ರವರ್ಸಿ ಅಂದರೆ ಎರಡರ್ಥ. ಸ್ಪರ್ಧಾತ್ಮಕವಾಗಿ ಒಂದು, ಒಬ್ಬರ ಮೇಲಿನ ಒಬ್ಬನ ಹೊಟ್ಟೆ ಉರಿ ಅಂತ. ಹಾಗೆ ಈಜ್ಕೊಂಡು ಮುಂದಕ್ಕೆ ಹೋದ್ವಿ. ಮುಳುಗೋಗಿ ಶುರು ಮಾಡಿಬಿಟ್ಟ ಸೀಸರ್, ಮುಳುಗಿಬಿಟ್ಟ. ಕೂಗ್ದ ನನ್ನನ್ನು, ಕೂಗ್ಬಿಟ್ಟು, ಕ್ಯಾಸಿಯಸ್ ಸೇವ್ ಮೀ ಆರ್ ಐ ವಿಲ್ ಸಿಂಕ್. ಮುಳುಗ್ತಾ ಇದ್ದೀನಿ ಕ್ಯಾಸಿಯಸ್, ನನ್ನನ್ನು ಬದುಕಿಸು ಅಂದ. ನಾನು ಹೆಂಗೆ ಅವನನ್ನು, ನಮ್ಮ ಹೀರೋ, ನಮ್ಮ ವಂಶದಲ್ಲಿ ಬಂದಂಥ ಹೀರೋ ಎಳ್ಕೊಂಬಂದು ದಡಕ್ಕೆ ಮುಟ್ಟಿಸ್ಬಿಟ್ಟೆ. ಇವತ್ತು ಆ ಮನುಷ್ಯ ದೇವರಾಗ್ಬಿಟ್ಟಿದ್ದಾನೆ. ಹೀ ಈಸ್ ಎ ಗಾಡ್ ನಾವ್. ಈಗ ಅವನು ದೇವರು, ಅವನು ಕೊಲೋಸಸ್ ದೊಡ್ಡ ಪ್ರತಿಮೆ ಅದು. ಅವನು ಹಿಂಗೆ ನಡೀತಾ ಇದ್ದರೆ ನಾನು ಕ್ಯಾಶಿಯಸ್ ನಾಯಿ ಮರಿತರ ಅವನ ಕಾಲಡಿಲಿ ಓಡಾಡ್ತಾ ಇದ್ದೀನಿ. ಎಂಥ ಪರಿಸ್ಥಿತಿ ಬಂತು. ಇನ್ನೊಂದು ಕಡೆ ಇದ್ವಿ, ಜ್ವರ ಬಂದ್ಬಿಟ್ಟಿದೆ ಸೀಸರ್ಗೆ. ಜ್ವರ ಬಂದ್ಬಿಟ್ಟು ಮಲ್ಕೊಂಡಿದ್ದಾನೆ. ರಾತ್ರಿ ಜ್ವರ ಏರ್ಬಿಟ್ಟಿದೆ. ಏರಿದಾಗ ಅವನಿಗೆ ಏನು ಮಾತಾಡ್ತೀನಿ ಗೊತ್ತಾಗ್ತಿಲ್ಲ. ಆವಾಗ ಹೇಳ್ದ, ಗಿವ್ ಮೀ ಸಮ್ ಡ್ರಿಂಕ್ ಟೈಟೀನಿಯಸ್ ಲೈಕ್ ಎ ಸಿಕ್ ಗರ್ಲ್. ಅನಾರೋಗ್ಯ, ಜ್ವರ ಬಂದು ಹುಡುಗಿ ಥರ ಕೂಗ್ಕೊಂಡಂತೆ ಹತ್ಕೊಂಡು, ಸ್ವಲ್ಪ ನೀರು ಕೊಡು ಅಂದ. ಅವತ್ತು ಹಂಗೆ ಕೂಗ್ದನು. ಇವತ್ತು ಮಹಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ. ನೋಡಿದರೆ ನನಗೆ ಸಂಕಟ ಆಗುತ್ತೆ. ನಾನು ಅವನು ಹೀಗೆ ಕಣ್ಣು ಬಿಟ್ಟರೆ ನಾನು ಅವನ ಕಾಲಡಿಲಿರಬೇಕು. ಅವನೊಂದು ತಲೆ ತೂಗಿದ್ರೆ ಅವನ ಮಾತು ಕೇಳ್ಕೊಂಡು ಅವನ ಗುಲಾಮನ ಥರ ನಾನು ಇರಬೇಕು. ಅಯ್ಯೋ, ಎಂಥ ಪರಿಸ್ಥಿತಿ ಬಂದಿದೆ. ಹೀಗೆ ಅಂದರೆ ಅವನಿಗೆ ಕ್ಯಾಶಿಯಸ್ ಏನು ತೋರಿಸ್ತಿದ್ದಾನೆ ಅಂತಂದರೆ, ಬರೀ ರಾಜ್ಯಕ್ಕೆ ಆಗಿರೋ ಅಪಾಯದ ಬಗ್ಗೆ ಅವನು ಹೇಳ್ತಿಲ್ಲ, ವೈಯಕ್ತಿಕ ದ್ವೇಷವನ್ನು ಹೇಳ್ಕೊಂಡು ಹೋಗ್ತಿದ್ದಾನೆ. ಅವನು ಕಾಣಿಸ್ತಿರೋದೇ ವೈಯಕ್ತಿಕ ದ್ವೇಷಗಳು, ಅದನ್ನು ಅವನು ಹೇಳ್ತಿದ್ದಾನೆ. ಹೀಗಾಗ್ಬಿಡ್ತು ಇಂತಹ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಕೂಗು 2-3 ಸಲ ಕೂಗು ಕೇಳಿಸ್ತು. ಇವರು ಇನ್ನೂ ಮಾತಾಡಬೇಕು ಅಂತಂದಾಗ ಅವನು ಕ್ಯಾಶಿಯಸ್ ಹೇಳ್ತಾನೆ, ಇವನು ಯಾರೋ ಬ್ರೂಟಸ್ ಹೇಳ್ತಾನೆ, ಕ್ಯಾಶಿಯಸ್ ಈಗ ಸದ್ಯಕ್ಕೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಅವಕಾಶ ಇಲ್ಲ, ಒಂದು ಹೇಳ್ತೀನಿ, ಚೂ ಆನ್ ದಿಸ್. ಅಂದರೆ ಇದನ್ನು ಯೋಚನೆ ಮಾಡ್ತಾ ಇರು ಮನಸ್ಸಲ್ಲಿ. ಏನು ಯೋಚನೆ ಅಂತಂದರೆ, ಇವತ್ತಿನ ಪರಿಸ್ಥಿತಿ ನೋಡಿದರೆ ಬ್ರೂಟಸ್ಗೆ ಯಾವುದೋ ಹಳ್ಳಿ ಗಮಾರ್ನಾಗಿ ಇದ್ದುಬಿಟ್ರೆ ವಾಸಿ, ರೋಮಲ್ಲಿರೋ ಅಗತ್ಯವಿಲ್ಲ ಅನ್ನಿಸ್ತಿದೆ. ಅಂದರೆ ಸ್ವಾತಂತ್ರ್ಯ ಕಳ್ಕೊಂಡು ಬದುಕೋ ಇಷ್ಟ ನನಗಿಲ್ಲ, ಅಷ್ಟು ನೆನ್ಪಿಟ್ಕೋ ಅನ್ನೋ ಹೊತ್ತಿಗೆ ಆ ಮೆರವಣಿಗೆ ವಾಪಸ್ ಬರ್ತಾ ಇದೆ. ನೋಡ್ತಾನೆ, ಸೀಸರ್ ಮುಖದಲ್ಲಿ ಕೋಪ ಕಾಣಿಸ್ತಿದೆ. ಯಾಕೆ ಗೊತ್ತಿಲ್ಲ, ಕೋಪ ಕಾಣಿಸ್ತಿದೆಯಂತೆ. ಬರ್ತಾ ಇದ್ದರೆ ಅಲ್ಲಿ ಸೀಸರ್ನ ಮಾತು. ಆ್ಯಂಟೋನಿ ಹೇಳ್ತಾನೆ, ಎಸ್ ಸೀಸರ್, ನನ್ನ ಸುತ್ತಲೂ ನಗನಗ್ತಾ ಇರೋ ದಪ್ಪಕ್ಕಿರೋ ಜನ ಇರೋದು ವಾಸಿ, ತೆಳ್ಳಗಿರೋರು ಬೇಡ ನನಗೆ. ಯಾಕೆ ತೆಳ್ಳಗಿರೋರು ಬೇಡ ಅಂದರೆ, ತೆಳ್ಳಗಿರೋರು ಭಾಳ ಯೋಚನೆ ಮಾಡ್ತಾರಂತೆ, ಅವ್ರ ಎನರ್ಜಿಯೆಲ್ಲ ಯೋಚನೆಯಲ್ಲೇ ಕಳೆದು ಹೋಗುತ್ತೆ. ದಪ್ಪಗಿರೋರು ಹೆಂಗೆ ಅಂದರೆ ಸಂತೋಷವಾಗಿರೋರು ಅಂತ, ಖುಷಿಯಾಗಿರೋ ದಪ್ಪಕ್ಕಿರ್ತಾರಂತೆ. ಯೋಚನೆ ಮಾಡೋರು ಹಂಗಿಲ್ವ. ಅಲ್ಲಿ ನಿಂತಿದ್ದಾನೆ ನೋಡು ಯಾನ್ಡ್ ಕ್ಯಾಶಿಯಸ್. ಹಿ ಹ್ಯಾತ್ ಎ ಲೀನ್ ಆ್ಯಂಡ್ ಹಂಗ್ರಿ ಲುಕ್. ಅವನಿಗೆ ಆ ಹಸುವಿನ ಕಣ್ಣಿದೆ, ತೆಳ್ಳಗಿದ್ದಾನೆ. ಹಿ ಥಿಂಕ್ಸ್ ಟೂ ಮಚ್. ಅವ್ನು ಭಾಳ ಯೋಚನೆ ಮಾಡ್ತಾನೆ. ಅಂಥವ್ರ ಗುಣ ಹೆಂಗೆ ಗೊತ್ತಾ ಅಂತಾನೆ. ಅಂಥವ್ರ ಗುಣ ತಮಗಿಂತ ಮೇಲ್ ಬಂದವ್ರ ಕಂಡ್ರೆ ಸಹಿಸೋಲ್ಲ ಅವರು, ಅವ್ರಿಗೆ ಅಸಹನೆ, ಹೊಟ್ಟೆ ಉರಿ ಅವ್ರಿಗೆ. ಅಂಥವ್ರು ಇವರು. ತಕ್ಷಣ ಆ್ಯಂಟೋನಿ, ಇಲ್ಲ ಸೀಸರ್, ಅವನು ಒಳ್ಳೆಯವನು ಅಂತಾನೆ. ಹಿ ವರ್ ಫ್ಯಾಟರ್, ಅವ್ನು ಸ್ವಲ್ಪ ದಪ್ಪ ಇದ್ದರೆ ವಾಸಿ ಇತ್ತು ಅಂತ. ಇಲ್ಲೊಂದು ತಮಾಷೆ ಇದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದ್ದಾರಲ್ಲ, ಅವ್ರು ಚಿಕ್ಕ ವಯಸ್ಸಲ್ಲಿ ಈ ನಾಟಕ ಮಾಡಿದ್ರು. ಅವ್ರದ್ದು ಕ್ಯಾಶಿಯಸ್ದ ಪಾತ್ರ. ಕರೆಕ್ಟಾಗಿ ತೆಳ್ಳಗೂ ಇದ್ರು ಅವರು. ಪಾಪ ವಾರಾನ್ನದ ಊಟ ಇನ್ನೆಷ್ಟು ದಪ್ಪ ಇದ್ದಾರೋ, ತೆಳ್ಳಗಿದ್ರು. ಜೊತೆಯಲ್ಲಿ ಪ್ರಸಿದ್ಧರು ಸ್ಕೂಲಲ್ಲಿ. ಯಾತಕ್ಕೆ ಅಂದರೆ ತುಂಬ ಓದ್ತಾನೆ ಅಂತ. ಅಲ್ಲಿ ಸೀಸರ್ ಒಂದು ಶಬ್ದ ಉಪಯೋಗಿಸಿದ್ದಾನೆ, ಹಿ ರೀಡ್ಸ್ ಮಚ್ ಅಂತಾನೆ.
ಅಂದ ತಕ್ಷಣ ಎಲ್ಲರೂ ಕೇಳ್ತಿದ್ರು, ನಗೋಕ್ ಶುರು ಮಾಡಿದ್ದೆ ಅಂತ. ಮಾಸ್ತಿ ಓದ್ತಾನೂ ಇದ್ದರು, ತೆಳ್ಳಗೂ ಇದ್ದರು ಅಂತ. ಆದರೆ ಹಂಗೆ ಮಾಸ್ತಿ ಬರೆದ್ರೂ ಅಲ್ಲಿ ಅರ್ಥ ಬೇರೆ. ರೀಡ್ಸ್ ಮಚ್ ಅಂದರೆ ಅವನು ಪ್ರತಿಯೊಬ್ಬನ ಏನೇನು ನಡವಳಿಕೆಯನ್ನು ಗಮನಿಸಿ ಅರ್ಥ ಮಾಡ್ಕೊಂಡು ಹೋಗ್ತಾನೆ ಅಂತ ಅವನು ಅರ್ಥೈಸ್ತಾ ಹೋಗ್ತಾನೆ. ಈ ಇಂಟರ್ಪ್ರಿಟ್ಸ್, ಅದು ಅರ್ಥ ಅಲ್ಲಿ ಮುಖ್ಯವಾದ. ಪುಸ್ತಕ ಓದ್ತಾನೋ ಬಿಡ್ತಾನೋ, ಅವನು ವಿಪರೀತ ಒಬ್ಬೊಬ್ಬನ ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡೋದು. ಇಂಥವರು ಸಚ್ ಮೆನ್ ಆರ್ ಡೇಂಜರಸ್ ಅಂತಾನೆ. ನೋಡಿ, ಕ್ಯಾಶಿಯಸ್ ಮಾತಾಡೋದು ಹೇಳಾಗಿ ಹೋಗಿದೆ ನಮಗೆ. ಮಾತಾಡೋದು ಹೇಳೋಗಿರೋದು ಅವನ ಸ್ವಭಾವ ನಮ್ಗೆ ಗೊತ್ತಿದೆ. ಈಗ ನಮ್ಗೆ ಗೊತ್ತಾದ ಸೀಸರ್ ಎಷ್ಟು ಚೆನ್ನಾಗಿ ಅಸೆಸ್ ಮಾಡ್ತಾ ಇದ್ದಾನೆ ಅಂತ, ಕರೆಕ್ಟಾಗಿ ಹೇಳ್ತಿದ್ದಾನೆ. ಅವನ ಸ್ವಭಾವ ನಮ್ಗೆ ಗೊತ್ತು. ಇಂಥವ್ರಿಗೆ ತಮಗಿಂತ ಮೇಲೆ ಹೋದವ್ರನ್ನ ಕಂಡ್ರೆ ಆಗೋಲ್ಲ, ಹೊಟ್ಟೆ ಉರಿ ಬರುತ್ತೆ. ಮೊನ್ನೆ MLA ಆಗಿದ್ದ, ಈಗ DCM ಮಾಡಿಬಿಟ್ಟಿದ್ದಾರೆ. ಹೆಂಗೆ ಈ ಥರ ಹೊಟ್ಟೆ ಉರಿ ಬರುತ್ತೆ ನೋಡಿದ್ರೆ ಹೆಂಗೆ ಅದನ್ನು ಕಾಲು ಎಳಿಬೇಕು ಅಂತ ಯೋಚನೆ ಬರುತ್ತೆ. ಇದೇ ಇಲ್ಲ ಆಗಿರೋದು. ಅಂಥವರು ಸಚ್ ಮೆನ್ ಆರ್ ಡೇಂಜರಸ್. ಇಲ್ಲೊಂದು ಸ್ವಾರಸ್ಯ, ಉದ್ದಕ್ಕೂ ಶೇಕ್ಸ್ಪಿಯರ್ ಅದನ್ನು ಮಾಡ್ತಾ ಹೋಗ್ತಾನೆ. ಒಂದು ಕಡೆ ಮೆಚ್ಚುಗೆ ಬರೋ ಹಂಗೆ ಮಾಡ್ತಾನೆ, ಅದೇ ಮರುಕ್ಷಣದ ಬಲ್ಲೂನು ಚುಚ್ಚುತ್ತಾನೆ. ಅದು ಯಾಕೋ ಹಂಗೆ ಉಪಯೋಗಿಸ್ತಿದ್ದಾನೆ, ಆ ಟೆಕ್ನಿಕ್ ಅಷ್ಟೇ. ಅದು ನಮಗೆ ನಿಜವಾಗಿಯೂ ಗೌರವ ಬರುತ್ತೆ. ಸೀಸರ್ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ ಅನ್ನೋ ಹೊತ್ತಿಗೆ ಹೇಳ್ತಾನೆ, ಐ ಆಮ್ ಟೆಲಿಂಗ್ ಯು ವಾಟ್ ಪೀಪಲ್ ಶುಡ್ ಬಿ ಅವೇರ್ ಆಫ್, ನಾಟ್ ಐ ಆಮ್ ಅಫ್ರೇಡ್. ನನಗೆ ಭಯ ನಾ ಹೇಳ್ತಿಲ್ಲ, ಉಳಿದವ್ರ ಎಚ್ಚರಿಕೆ ಎಲ್ಲಿರಬೇಕು ಅಂತ ಅಷ್ಟೇ ಹೇಳ್ತಿದ್ದೀನಿ, ಇನ್ನೇನು ಇಲ್ಲ. ನನಗಿಲ್ಲ, ಬಿಕಾಸ್ ಐ ಆಲ್ವೇಸ್ ಆಮ್ ಸೀಸರ್. ನಾನು ಸೀಸರ್ ಕಂಡ್ರೆ ಭಯಗಳು ಓಡೋಗ್ತವೆ. ಅವ್ನು ಹೇಳ್ಕೊಳ್ಳೋದು ನೋಡಿ, ಸೀಸರ್ ಕಂಡ್ರೆ ಭಯ ಅದು ಓಡೋಗ್ತವೆ ಅವು, ಅಷ್ಟೇ. ಹಾಗಾಗಿ ನನಗೇನು ಭಯಕ್ಕಲ್ಲ, ನನ್ನ ಭಯದ ಬಗ್ಗೆ ಹೇಳ್ತಿಲ್ಲ, ಉಳಿದವ್ರು ಯಾವ್ದು ಕಂಡ್ರೆ ಹೆದರಬೇಕು ಹೇಳ್ತಾ ಇದ್ದೀನಿ. ಆ್ಯಂಟನಿ ಹೇಳಿದ, ಇಲ್ಲ ಸೀಸರ್ ಅವನು ಒಳ್ಳೆಯವನು ಅಂತಾನೆ. ಆ್ಯಂಟೋನಿ ತಪ್ಪು ಅಷ್ಟೇನೆ ಅಲ್ಲಿ. ಅಂದಮೇಲೆ ನೋಡಿ ಇನ್ನೊಂದು ಸ್ವಾರಸ್ಯ ಮಾಡ್ತಾನೆ ಅವಾಗ. ಎಷ್ಟು ಸ್ವಾರಸ್ಯ ನೋಡಿ. ಶೇಕ್ಸ್ಪಿಯರ್ ಏನು ಮಾಡಿದ್ದಾನೆ, ವಾಸ್ತವವಾಗಿ ಇತಿಹಾಸದಲ್ಲಿ ಇದೆಯೋ ಬಿಡುತ್ತೋ ಉದ್ದಕ್ಕೂ ಹಂಗೆ ತೋರಿಸ್ಕೊಂಡು ಹೋಗಿದ್ದಾನೆ. ಮೊದಲನೇದಾಗಿ ಸೀಸರ್ ಮುದುಕ, ಇಲ್ಲಿ ವಯಸ್ಸಾಗಿದೆ ಅವನಿಗೆ. ಕಾಲೇಜಲ್ಲಿ ಸಿನಿಮಾ ತೋರಿಸಿದ್ವಿ, ಪಾಪ ನಮ್ಮ ಸ್ಟೂಡೆಂಟ್ಸು ಹುಡುಗಿರು, ಅವನು ಯುವಕ ಒಳ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಹುಡುಗಿ ಕೇಳಿದ್ಲು, ಸರ್ ಮರುದಿನ ಕೇಳಿದೆ ಹೆಂಗಿತ್ತು ಅಂತ ಕೇಳಿದೆ. ಆ ಹುಡುಗಿ ಮುಂದ್ಗಡೆ ಕೂತಿದ್ಲು, ಪದ್ಮಲತಾ ಅಂತ. ಸರ್ ಬ್ರೂಟಸ್ ಈಸ್ ಓಲ್ಡ್ ಸರ್ ಅಂತಂದ್ರು. ನಾಡ್ದೆ, ಎಸ್ ಹೀ ಈಸ್ ಓಲ್ಡ್, ಡು ಯು ಎಕ್ಸ್ಪೆಕ್ಟ್ ಹಿಮ್ ಟು ಬಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೈಕ್ ಮೀ ಅಂದೆ. ಅದು ತುಂಬ ವರ್ಷದಿಂದ, ಯಾವಾಗ ಹೆಂಗಾಗಿದ್ದೆ ನಾನು ಕೇಳಿದೆ. ಅಂದರೆ ಹಂಗೆ ನಿರೀಕ್ಷೆ ಇರುತ್ತೆ. ಇಲ್ಲಿ ಶೇಕ್ಸ್ಪಿಯರ್ ಅವನು ಮುದುಕ ಅಷ್ಟೇ ಅಲ್ಲ ನೋಡಿ, ಆ್ಯಂಟೋನಿ ಈ ಕಡೆ ಬಂದು ಹೇಳು, ಅವನು ಆ ಕಡೆ ಇದ್ದಾನೆ, ಈ ಕಡೆ ಬಂದು ಹೇಳು, ಯಾಕೆಂದ್ರೆ ನಂದು ಈ ಕಿವಿ ಸ್ವಲ್ಪ ಕೆಪ್ಪು ಅಂತಾನೆ. ಅಂದರೆ ಶೇಕ್ಸ್ಪಿಯರ್ ತೋರಿಸ್ದ ಅಲ್ಲಿ ಎಲ್ಲೂ ಇಲ್ಲ ಹಿಸ್ಟ್ರಿಯಲ್ಲಿ ಶೇಕ್ಸ್ಪಿಯರ್ದದು ಕಲ್ಪನೆ. ಅವನಿಗೆ ಒಂದು ಕಿವಿ ಕೆಪ್ಪು. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ದೈಹಿಕ ಶಕ್ತಿಯಿಂದ ಒಬ್ಬ ನಾಯಕ ಆಗೋಲ್ಲ. ಇಲ್ಲಿ ನಿಜವಾಗಿ ಯುದ್ಧದಲ್ಲೇ ಆಗಬೇಕು, ಆದರೆ ಒಂದು ಆಂತರಿಕ ಸತ್ವ, ಅವ್ರಿಗೆ ಜನರನ್ನು ಪ್ರಭಾವಿಸೋ ಶಕ್ತಿ ಇರುತ್ತಲ್ಲ, ಅದು ಬಹಳ ಮುಖ್ಯವಾದದ್ದು. ಈಗ ಪ್ರೈಮ್ ಮಿನಿಸ್ಟರು ಪಾಕಿಸ್ತಾನಕ್ಕೆ ಹೋಗಿ ಏನು ಫೈಟಿಂಗ್ ಮಾಡಬೇಕಾಗಿಲ್ಲ, ಅವ್ರ ಯೋಜನೆಗಳಷ್ಟೇ ಮುಖ್ಯ ಅಲ್ಲಿ. ಅವರನ್ನೇ ಯಾಕೆ ಸರ್ ನೀವು ಒಬ್ಬ ಸೋಲ್ಜರ್ನು ಕೊಲ್ಲಿಲ್ವಲ್ಲ ಪಾಕಿಸ್ತಾನದವ್ರನ್ನ ಅಂತ ಹೇಳೋದಿಲ್ಲ ನಾವು, ಅದಲ್ಲ ಪ್ರಶ್ನೆ. ಇಲ್ಲಿ ಅವನು ಈ ಕಡೆ ಬಾ ಚೂರು ಹೇಳು, ಯಾಕೆಂದರೆ ಈ ಕಿವಿ ಸ್ವಲ್ಪ ಕೆಪ್ಪು ನನಗೆ ಅಂತಾನೆ. ಬರ್ತಾನೆ ಬ್ರೂಟಸ್ಗೆ ಕ್ಯಾಶಿಯಸ್ ಹೇಳ್ತಾನೆ. ಅವ್ರು ಹೋಗ್ತಾ ಇದ್ದಾರೆ, ಏ ಬ್ರೂಟಸ್ ಅಲ್ಲಿ ಕ್ಯಾಸ್ಕಾ ಇದ್ದಾನೆ ಹಿಂದ್ಗಡೆ, ಅವನನ್ನು ಕಾಲರ್ ಹಿಡಿದು ಈ ಕಡೆ ಎಳಿ. ಅವನು ಹೋಗಿದ್ದ ಮೆರವಣಿಗೆಯಲ್ಲಿ, ಏನಾಗಿದೆ ಕೇಳೋಣ, ಯಾಕೆಂದರೆ ಜನ 3 ಸಲ ಕೂಗಿದ್ರಲ್ಲ, ಯಾಕೆ ಕೂಗಿದ್ರು ಕೇಳೋಣ, ಎಳಿ ಅವನನ್ನು ಅಂತ. ಅವನು ಎಳ್ಕೋತಾರೆ. ಆ ಕ್ಯಾಸ್ಕಾ ಸೀಸರ್ಗೆ ವಿರುದ್ಧವಾದವನು, ಆದರೆ ವಿಲಕ್ಷಣ ಪಾತ್ರ, ಅದು ವಿಚಿತ್ರ ಮನುಷ್ಯ. ಅವನೇ ಅಲ್ಲಿ ನೋಡಿ ಶೇಕ್ಸ್ಪಿಯರ್ ಮಾಡೋವಂಥ ಕೆಲವು ಸಣ್ಣ ಸಣ್ಣ ತಪ್ಪುಗಳು ಇವು, ಯೋಚನೆ ಮಾಡಿರೋಲ್ಲ ಹೆಚ್ಚು. ಆ ರೋಮಿನ್ ಜನ ಶಾಲ್ ಥರ ಹೊದ್ಕೋತಾರೆ, ಕಾಲರು ಗಿಲ್ಲರು ಏನೂ ಇರೋಲ್ಲ. ಶೇಕ್ಸ್ಪಿಯರ್ ಉಪಯೋಗಿಸ್ಬಿಡ್ತಾನೆ. ಕೃಷ್ಣದೇವರನ ಕಾಲದ ಸಿನಿಮಾ ತೆಗೆದುಬಿಡೋದು, ಮಧ್ಯೆ ಲೈಟ್ ಕಂಬ ತೋರಿಸ್ಬಿಡೋದು, ಎನಾಕ್ರಾನಿಸಮ್ ಅಂತಿದ್ರು, ಇತಿಹಾಸಕ್ಕೆ ವಿರುದ್ಧವಾಗಿ ತೋರಿಸೋದು. ಆ ಥರ ಅಲ್ಲಿ ಅವನು ಹೇಳ್ದಾನೆ. ಬರ್ತಾನೆ ಕ್ಯಾಸ್ಕ, ನನ್ನನ್ನು ಕಾಲರ್ ಹಿಡಿದು ಎಳ್ಕೊಂಬಂದೆ, ನನ್ನ ಹತ್ರ ಮಾತಾಡ್ತೀಯಾ ಅಂತ ಕೇಳ್ತಾನೆ ಅವನು. ಹೌದು ಮಾತಾಡ್ತೀನಿ. ಏನಾಯಿತು ಅಲ್ಲಿ ಕ್ಯಾಸ್ಕ, ಜನ ಕೂಗಿದ್ರಲ್ಲ ಅಂತ ಕೇಳ್ತಾರೆ. ಅಂತ ಕೇಳಿದ ತಕ್ಷಣ ಅವನು, ನೀನು ಇರಲಿಲ್ವಾ ಅಲ್ಲಿ, ನೀನು ಇರಲಿಲ್ವಾ ಅಂತಾನೆ. ಬ್ರೂಟಸ್, ನಾನು ಇದ್ದಿದ್ರೆ ನಿನ್ನನ್ನು ಕೇಳಬೇಕಾ, ನಾನು ಇರಲಿಲ್ಲ ಅದಕ್ಕೆ. ಹೌದಾ, ಏನಿಲ್ಲ, ಅಲ್ಲಿ ಜನ ಎಲ್ಲ ಸೇರಿಕೊಂಡು ಆ್ಯಂಟೋನಿ ಏನು ಮಾಡ್ದ, ಸೀಸರ್ಗೆ ಒಂದು ಕಿರೀಟವನ್ನು ಕೊಟ್ಟ. ಹೀಗೆ ಕಿರೀಟ ಅಂದರೆ ರಾಜ ಆಗಬೇಕು ಅಂತ ಅರ್ಥ. ಅಪಾಯ ಹೆಂಗೆ ಬಂದ್ಬಿಡ್ತು ನೋಡಿ. ಕಿರೀಟ ಕೊಟ್ಟ. ಸೀಸರು ಬೇಡ ಬೇಡ ಅಂತ ತಳ್ದ. ಹೌದಾ, ಮತ್ತು 2ನೇ ಸಲ ಕೂಗಿದ್ದು, 2ನೇ ಸಲನೂ ಅದೇನೆ, 3ನೇ ಸಲನೂ ಅದೇನೆ. ಆದ್ರೆ ತಮಾಷೆ ಏನು ಗೊತ್ತಾ, ಸೀಸರ್ಗೆ ಬೇಡ ಅನ್ನೋಕ್ಕೆ ಇಷ್ಟ ಇರಲಿಲ್ಲ, ಸುಮ್ಮನೆ ಬೇಡ ಬೇಡ ಅಂತಿದ್ದ. ಆದರೆ ಕೈ ಮಾಡ್ಬೇಕಾದ್ರೆ ಹಿಡ್ಕೊಳ್ಳೋ ಹಂಗೆ ಮಾಡ್ತಾ ಇದ್ದ ಅಂತ.
ಸುಮ್ಮನೆ ಅದು ನಾವು ಮುಂಚೆ ಸಣ್ಣ ವಯಸ್ಸಲ್ಲಿ ಭಾಳ ತಮಾಷೆ ಮಾಡ್ತಿದ್ವಿ. ಯಾರಾದರೂ ಬಡ್ಸಕ್ಕೆ ಬಂದರೆ ಜಿಲೇಬಿನ ಪಕ್ಕದ ಎಲ್ಲೆಯವರಿಗೆ ಬೇಡ 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 ಅನ್ನೋದು ಅಂತ ಅವರಿಗೆ, ಅಂದರೆ ನಮಗೆ ಬಡಿಸಿ ಅಂತ. ಅದು ಅಂದರೆ ಅವನು ಹೇಳ್ತಾನೆ ಸೀಸರ್ಗೆ ಇಷ್ಟ ಇತ್ತು, ಆದರೆ ಇಷ್ಟ ಇಲ್ಲದೇ ಬೇಡ ಬೇಡ ಅಂದ. ಜನ ಹೋನ್ ಕೂಗಾಡ್ಬಿಟ್ರು. ಅವ್ನು ಬೇಡ ಅಂದಿದ್ದು ನೋಡಿ ಖುಷಿ ಆಗುತ್ತೆ ಎಲ್ಲರೂ. ನಾನು ಕಿರೀಟವನ್ನು ಬೇಡ ಅಂದಾಗ ಜನ ಕೂಗಿದ್ರಲ್ಲ, ಅದಕ್ಕೆ ಕೋಪ ಬಂತು ಅವನಿಗೆ ಅಂತ. ಅಷ್ಟೇ ಅಲ್ಲ, ಹೀಗೆ ಬನೀನನ್ನ ಕಿತ್ತ, ಬನೀನಿಲ್ಲ ಅಲ್ಲಿ, ಆದರೆ ಕಿತ್ತ, ನನ್ನ ಕುತ್ತಿಗೆನ ಕತ್ತರಿಸ್ಬಿಡಿ ನೀವು ಬೇಕಿದ್ರೆ ಅಂದುಬಿಟ್ಟ ಸೀಸರು. ಅದನ್ನು ನೋಡಿದ ತಕ್ಷಣ ಈ ಹೆಂಗಸರಲ್ಲ, ಅಯ್ಯೋ ಪಾಪವಿ ಎಷ್ಟು ಒಳ್ಳೆಯವನು ಅಂತ ಅಂದುಬಿಟ್ರು. ಎಷ್ಟೆಲ್ಲವನು ಅಂತಂದ್ರೆ ಹೆಂಗಿತ್ತು ಅಂದರೆ ಅವ್ರ ಮಕ್ಕಳನ್ನೇ ಕೊಂದಿದ್ರು, ಅವನು ಸೀಸರ್ನ ಕ್ಷಮಿಸೋಕೆ ಸಿದ್ಧವಾಗಿದ್ದರು. ಅಂಥ ಮಂಕ ದಿಣ್ಣೆಗಳು. ಅಲ್ಲಿರೋ ಕೆಲಸಗಾರರು ಜನರು ಎಲ್ಲ ಹೋ ಹೋ ಅಂತ ಕೂಗಿದ್ರಂತೆ. ಟೋಪಿ, ಸ್ವೆಟಿ ನೈಟ್ ಕ್ಯಾಪ್ಸ್ ಅಂತಾರೆ, ಟೋಪಿ ಬೆವರು ಕುಡಿದಿರೋ ಆ ಕ್ಯಾಪ್ಗಳನ್ನೆಲ್ಲ ಟೋಪಿನ ಮೇಲೆ ಎಷ್ಟು ಸಂಭ್ರಮ ಪಟ್ರಂತ, ಅಂತ ಎಸೆಯೋದು ಜೈ ಸೀಸರ್ಗೆ ಅಂತ. ಆದರೆ ಅವ್ರ ಬಾಯಿ ಬಿಟ್ಟಾಗ ಆ ಉಸಿರು, ಕೆಟ್ಟು ಉಸಿರಿನ ಗಬ್ಬು ವಾಸನೆ ಹೆಂಗಿತ್ತು ಅಂದರೆ ಸೀಸರ್ಗೆ ಜ್ಞಾನ ತಬ್ಬಿದ್ದೋದ ಅಂತಾನೆ. ತಕ್ಷಣ ಇವ್ರುಗಳು ಅಯ್ಯೋ ಅದು ಹೆಂಗೆ ನನಗೆ ನೋಡಿ ಈ ದೃಶ್ಯ ನೋಡಿ, ಅದು ಕಿರೀಟವೂ ಅಲ್ಲ, ಸಣ್ಣದು ಕಿರೀಟನೇ ಅಲ್ಲ, ಅದು ಕೊರನೆಟ್ ಅಂತಾನೆ, ಪುಟ್ಟ ಕಿರೀಟ, ಅದು ಕಿರೀಟ ಅಲ್ಲ. ಆದರೆ ಅವನು ಖುಷಿ, ಅವನ ನಾಟಕ ನೋಡಿ ನನ್ನ ನಗು ಬಂದ್ಬಿಡ್ತು. ಆದರೆ ನಗಲಿಲ್ಲ. ನಕ್ರೆ ಎಲ್ಲಿ ಅವ್ರ ಬಾಯಿಯ ಕೆಟ್ಟ ಉಸಿರು ನನ್ನ ಬಾಯಿಗೆ ಹೋಗ್ಬಿಡ್ತು ಅಂತ ಬಾಯಿ ಮುಚ್ಕೊಂಡು ಕುಂತಿದ್ದೆ ಅಂತಾನೆ. ಅಷ್ಟು ಅಂದ ತಕ್ಷಣ ಸೀಸರ್ ಜ್ಞಾನ ತಬ್ಬಿದ್ದಿದ್ದ, ಹಿ ಸ್ವೌಂಡೆಡ್ ಅಂತಾನೆ, ತಲ್ತಿರ್ಗಿ ಬಿದ್ದುಬಿಟ್ಟ. ಅಂದ ತಕ್ಷಣ ಕ್ಯಾಸಿಯಸ್, ಸೀಸರ್ಗಲ್ಲಪ್ಪ ಬೀಳೋ ಅಂತಹ ರೋಗ ಇರೋದು, ನನಗೆ ನಿನಗೆ ಅಂತಾನೆ. ಬ್ರೂಟಸ್ ಇಲ್ಲ ಸೀಸರ್ಗೆ ಫಿಟ್ಸ್ ಇದೆ, ಎಪಿಲೆಪ್ಸಿ ಫಿಟ್ಸ್ ಇದೆ, ಅವನು ಬೀಳ್ತಿರ್ತಾನೆ, ಜ್ವಲ್ ಸುರಿಸ್ಕೊಂಡು ಬೀಳ್ತಿರ್ತಾನೆ ಅಂತಾನೆ, ಅವನು ನೊರೆ ಬಿಟ್ಕೊಂಡು. ಅದಕ್ಕೆ ಅವನಲ್ಲಪ್ಪ ಬೀಳೋದು, ನಾವುಗಳು ಬೀಳೋದು ಅಂತ. ಕ್ಯಾಸ್ಕ ನೀನೇನು ಅರ್ಥ ಮಾಡ್ಕೊಂಡು ನಂಗೆ ಗೊತ್ತಾಗಲಿಲ್ಲ, ನಾ ಆಗಿದ್ದು ನಿಜ, ಸೀಸರ್ ಬಿದ್ದಿದ್ದು ನಿಜ, ನೀ ಏನಾದರೂ ಅನ್ಕೋ ಅಂತ ಅವನಂತಾನೆ. ಆ್ಯಕ್ಚುಲಿ ಅದು ಅರ್ಥ ಅದಲ್ಲ, ನಿಜವಾಗಿಯೂ ಶೇಕ್ಸ್ಪಿಯರ್ನ ಎಡಿಷನ್ ಇದು. ಪಾಪ ಸೀಸರ್ಗೆ ಆ ರೋಗ ಇತ್ತೋ ಇಲ್ಲೋ ತೋರಿಸಿದಾನವನು. ಅಂದರೆ ದೈಹಿಕವಾಗಿ ದುರ್ಬಲ ಅಂತ ತೋರಿಸ್ಕೊಂಡು ಹೋಗಿದ್ದಾನೆ, ಬಿದ್ದ. ಇವನು ಅದನ್ನೇ ಬೇರೆ ಥರ ಅರ್ಥ ಮಾಡಿಬಿಟ್ಟು ಕ್ಯಾಸಿಯಸ್ಸು ಅವನು ಹೇಳ್ತಾರೆ, ಬೀಳೋ ಗುಣ ನಮಗಪ್ಪ ಇರೋದು, ಸೀಸರ್ ಮುಂದೆ ನಾವು ಬಿದ್ದು ಹೋಗ್ತಾ ಇದ್ದೀವಿ ಎಲ್ಲರೂ, ನಮಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಸೀಸರ್ ಮುಂದೆ ಅಂದ್ಬಿಟ್ಟು ಅಂದ. ಸರಿ ಕ್ಯಾಸ್ಕಾ, ನೀನು ನಮ್ಮ ಮನೆಗೆ ಊಟಕ್ಕೆ ಬರ್ತೀಯ ಇವತ್ತು ಅಂತ. ಇವತ್ತು ಆಗಲ್ಲಪ್ಪ, ಬೇರೆ ಕಡೆ ಕರೆದಿರೋದು, ನಾಳೆ ಬರ್ತೀನಿ ಅಂತಾನೆ. ಆಯಿತು ನಾಳೆ ಬರ್ತೀಯ ಅಂದಮೇಲೆ ಕ್ಯಾಸ್ಕಾ ಹೊರಟು ಹೋಗ್ತಾನೆ. ಹೊರಟು ಹೋದ ತಕ್ಷಣ ಬ್ರೂಟಸ್ ನೋಡಿ ಅವರವರ ಸ್ವಭಾವಗಳಲ್ಲಿ ಹೆಂಗೆ ವ್ಯತ್ಯಾಸ ಇರುತ್ತೆ ಅಂತ. ಬ್ರೂಟಸ್ ಹೇಳ್ತಾನೆ, ಇವನು ಚೆನ್ನಾಗಿದ್ದ, ಚೆನ್ನಾಗಿ ನಡ್ಕೋತಿದ್ದ, ಬುದ್ಧಿವಂತನಾಗಿದ್ದ, ಸ್ಕೂಲಲ್ಲಿದ್ದಾಗ ಒಳ್ಳೆ ಮಾರ್ಕ್ಸೇ ತಗೋತಿದ್ದ, ಚೆನ್ನಾಗೇ ಓದ್ತಾ ಇದ್ದ, ಪಾಸ್ ಆಗ್ತಿದ್ದ. ಇದು ಯಾಕೆ ಹುಚ್ಚಿನ ಥರ ಆಗಿದ್ದಾನೆ ಈಗ, ಪೆದ್ದಾಗಿ ಮಾತಾಡ್ತಾನಲ್ಲ ಅಂತ ಈಗ ಮಾತಾಡಿದ್ನಲ್ಲ ಅದನ್ನು ನೋಡಿ ಒಳ್ಳೆ ನಾಯಕ, ಒಳ್ಳೆ ಮುಖಂಡನಾದವನು ತನ್ನ ಕೈ ಕೆಳಗಡೆ ತನ್ನ ಅನುಯಾಯಿಗಳು ಯಾರಿದ್ದಾರೆ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಉಪಯೋಗ ಆಗುವಂತಹ ಉಪಯುಕ್ತವಾದಂಥದ್ದು ಬಳಸ್ಕೋತಾನೆ. ಅದು ಒಳ್ಳೆ ನಾಯಕನ ಲಕ್ಷಣ. ಬ್ರೂಟಸ್ಗೆ ಅದಿಲ್ಲ. ಚೆನ್ನಾಗಿದೆ, ಯಾಕೋ ಈಗ ಹುಚ್ಚಿನ ತಿಕ್ಕಲ್ದಂಗೆ ಆಡ್ತಾನೆ ಅಂತ ಬೈತಾನೆ. ತಕ್ಷಣ ಹೇಳ್ತಾನೆ, ಇಲ್ಲ ಬ್ರೂಟಸ್, ಇವತ್ತಿಗೂ ಅವನಿಗೆ ಆ ಬುದ್ಧಿ ಇದೆ, ಯಾವುದಾದ್ರೂ ಉದ್ದೇಶ ಇದ್ದರೆ ಅದನ್ನು ಹಿಡಿದು ಮಾಡುವಂಥ ಶಕ್ತಿ ಇದೆ, ಅವನನ್ನು ಅಲ್ಲಿ ಉಪಯೋಗಿಸ್ಕೋಬೇಕು ಅಂತಾನೆ. ಇದು ಕ್ಯಾಸಿಯಸ್ಸಿನ ವ್ಯಾವಹಾರಿಕ ಬುದ್ಧಿ. ಅಂದರೆ ಅವನು ಎಷ್ಟು ವ್ಯಾವಹಾರಿಕವಾಗಿ ಜಾಣ ಅಂತಂದರೆ ಇವನ ಥರ ಅಲ್ಲ. ನಿಮ್ಗೆ ಯಾರ್ಯಾರು ಎಲ್ಲೆಲ್ಲಿ ಉಪಯೋಗ ಆಗ್ತಾರೋ ಯಾರಿಗೆ ಗೊತ್ತು. ಒಬ್ಬ ರಾಜನ ಹತ್ರ ಒಂದು ಹುಡುಗಿ, ಮದುವೆ ಆಗದಿರೋ ಹುಡುಗಿ ಹತ್ಕೊಂಡು ಬಂದಿದ್ದಾಳೆ. ಅವಳ ಜೊತೆ ಒಬ್ಬ ರಾಕ್ಷಸನ ಥರ ಒಬ್ಬ ಬೆಳೆದು ಬಿಟ್ಟಿದ್ದಾನೆ, ಭಾರಿ ಮೈ, ಒಳ್ಳೆ ಪಟು ಮೈ, ಅಂದರೆ ಬರೀ ಮೈ ಅಲ್ಲ. ಏನಾಯಿತು ಅಂತಾನೆ ರಾಜ. ನೋಡಿ ಮಹಾಸ್ವಾಮಿ, ನಿನ್ನೆ ರಾತ್ರಿ ಮಳೆ ಬರ್ತಿತ್ತು, ಒದ್ದೆ ಆಗಿಬಿಟ್ಟಿದ್ದ, ಪಾಪ ಒದ್ದೆ ಆಗಿದ್ದಲ್ಲ, ನಮ್ಮಮ್ಮ ಅಪ್ಪ ಒಳಕ್ಕೆ ಒಣಬಟ್ಟೆ ಕೊಡ್ತೀನಿ, ಊಟ ಬಡಿಸ್ತೀನಿ, ಚೆನ್ನಾಗಿ ಊಟ ಬಡಿಸಿದ್ರು, ಬಣ್ಣ ಬಿಟ್ಟು ಮಲ್ಕೊಂಡ. ಇವತ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ಹೋಗಪ್ಪ, ಎದ್ದು ಹೋಗಪ್ಪ ಅಂತಂದರು. ಮಲ್ಕೊಂಡಿದ್ದ. ಆದರೆ ನಮ್ಮಮ್ಮನ ಕೊಂದುಬಿಟ್ಟ ರಾತ್ರಿನೇ ಅಂತಾನೆ. ಯಾಕೆ ಅಂತಾನೆ. ಅವನು ಯಾಕೋ ಕೊಂದೆ, ಮತ್ತಿನ್ನೇನು, ಊಟ ಕೊಟ್ಟಿದ್ದಾಳೆ, ಬಟ್ಟೆ ಕೊಟ್ಟಿದ್ದಾಳೆ, ಆದರ ಮಾಡಿದ್ದಾಳೆ, ಅವಳನ್ನು ಕೊಂದ್ಬಿಟ್ಟಿಯಲ್ಲ. ಆದರ ಮಾಡಿಬಿಟ್ರ, ಊಟ ಕೊಟ್ಬಿಟ್ರ, ರಾತ್ರಿ ಇಡೀ ಕೆಮ್ತಿದ್ಲು ಒಂದೇ ಸಮನೆ. ಬೇಡ ಕೆಂಬೇಡ ಅಂತಂದರೆ ಕೇಳಿಲ್ಲ, ಕೆಮ್ತ ಒಂದೇ ಸಮನೆ ಕೋಪ ಬಂತು, ಕೊಂದುಬಿಟ್ಟೆ. ನೋಡಿ ರಾಜನಿಗೆ ಅವನ ಕೃತಜ್ಞತೆಗಿಂತ ಆ ರಾಕ್ಷಸಿ ಪ್ರವೃತ್ತಿ ನೋಡಿ. ಇವನು ಮೊಂಡ, ಇವನು ಮೃಗ, ಇದೊಂದು ಕಾಡು ಮೃಗ, ಕೊಂದಾಕ್ರಿ ಇವನನ್ನು ಅಂತಾನೆ. ಮಂತ್ರಿ, ಮಹಾಸ್ವಾಮಿ ಬೇಡ, ನನ್ನ ಅವಶ್ಯಕ್ಕೆ ಬಿಟ್ಬಿಡಿ ಇವನ್ನ ಅಂತ. ಎಚ್ಚರಿಕೆ, ತೊಂದರೆ ಆಗಬಾರ್ದು ಬೇರೆಯವ್ರಿಗೆ. ಆಯಿತು, ಅವ್ನು ಅವನಿಗೇನಿಲ್ಲ, ಎರಡೇ ಇಷ್ಟ, ಊಟ ಮಾಡೋದು, ವ್ಯಾಯಾಮ ಮಾಡೋದು. ಅದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾನೆ. ಆ ಹುಡುಗಿಗೆಲ್ಲ ಮದುವೆ ಮಾಡಿಸ್ಕೊಡ್ತಾನೆ. ಒಂದೇ ಸಲಕ್ಕೆ 2 ತಿಂಗಳಾದಮೇಲೆ ಶತ್ರುದಿಂದ ಭಾರಿ ಬಂದುಬಿಡುತ್ತೆ.
ಏನು ಮಾಡೋಣ ಮಂತ್ರಿ ಅಂತ ಇವನು ಕೇಳ್ತಾನೆ. ನಾನು ಉಪಾಯ ಮಾಡ್ತೀನಿ ಅಂತ. ಬಾರೋ ಇಲ್ಲಿ ಕರಿತಾನೆ ಅವನನ್ನು. ಧೈರ್ಯ ಇದೆಯೇನೋ, ಶತ್ರುರಾಜನ್ನ ಕಂಡು ಬರ್ತೀಯಾ? ನನಗೆ ಭಯನಾ? ಯಾವ ಶತ್ರುರಾಜ ನೋಡ್ತೀನಿ ಅಂತಾನೆ. ಅವನಿಗೊಂದು ಚೀಟಿ ಕೊಟ್ಟು ಕಳಿಸ್ತಾನೆ, ಇದನ್ನು ಕೊಟ್ಬಿಡು ಸಾಕು. ಹೋಗ್ತಾನೆ ಒಳಕ್ಕೆ. ಅವ್ನು ಬರೋ ಸ್ಟೈಲ್ ನೋಡೇನೆ ಉಳಿದವ್ರು ಭಾರಿ ದೊಡ್ಡವನಿರ್ಬೇಕು ಬಿಡ್ತಾರೆ ಒಳಕ್ಕೆ. ಹೋಗ್ತಾನೆ. ಮಹಾರಾಜರೇ ಯಾರಲ್ಲಿ? ಮಹಾರಾಜರಲ್ಲಿ ಇಲ್ಲಿದ್ದಾರೆ. ತೊಗೊಳ್ಳಿ, ನಮ್ಮ ರಾಜರು ಕೊಟ್ಟಿದ್ದಾರೆ ಚೀಟಿ, ತೊಗೊಳ್ಳಿ. ಹೌದಾ? ತಗೋತಾನೆ ಅವನು. ಅದು ನೋಡಿದ್ರೆ ಬಾಯಿಗೆ ಬಂದಾಗ ಬೈದು ಬರೆದಿದ್ದಾರೆ ಅಷ್ಟೇ. ಅದರಲ್ಲಿ ಉತ್ತರ ಏನು? ಅವನಿಗೆ ಎಷ್ಟೊತ್ತು ಕಾಯಬೇಕು ನಿಮಗೆ? ಎಷ್ಟೊತ್ತು ರೀ? ಉತ್ತರ ಏನ್ರಿ ಹೇಳ್ರಿ? ಉತ್ತರನ ಇದೇ ಉತ್ತರ ಅಂತ ಒದಿತಾನೆ ಅವನಿಗೆ. ರಾಜ ಕೋಪ ಬಂದ್ಬಿಟ್ಟಿದ್ದಿಲ್ಲ. ಒದಿತೀಯ ಅಂತ ಕತ್ತಿ ತೆಗೆದು ರಾಜನ ಇದು ಕುತ್ತಿಗೆ ಹಾರಿಸ್ಬಿಡ್ತಾನೆ. ಮಂತ್ರಿ ಕುತ್ತಿಗೆನೂ ಹಾರಿಸ್ಬಿಡ್ತಾರೆ. ಸೇನಾಧಿಪತಿ ಒಂದೇ ಕ್ಷಣ ಅಷ್ಟರಲ್ಲಿ ಸೈನ್ಯದವ್ರಿಸ್ಕೊಂಡು ಅವನನ್ನು ತುಂಡು ಮಾಡಾಕ್ಬಿಡ್ತಾರೆ. 3 ಮುಖ್ಯ ತಲೆಗಳು ಹೋದ ತಕ್ಷಣ ಸೈನ್ಯಕ್ಕೆ ದಿಕ್ಕಾಪಾಲಾಗಿ ಓಡೋಟೋಗ್ತಾರೆ. ರಾಜನಿಗೆ ಭಾಳ ಸಂತೋಷ, ಮಂತ್ರಿಗೆ ಸನ್ಮಾನ ಮಾಡ್ತಾನೆ. ಅಂದರೆ ಎಲ್ಲೆಲ್ಲಿ ಯಾರನ್ನು ಉಪಯೋಗಿಸ್ಕೋಬೇಕು ಅನ್ನೋ ಬುದ್ಧಿ ಬೇಕಲ್ಲ, ಅದು ನೋಡಿ ಕ್ಯಾಸಿಯಸ್ ಹಂಗೇ ಅದನ್ನೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡುವಂಥದ್ದು. ಸ್ಕೀಮ್ ಮಾಡೋದೇ ಹಾಗೆ. ಅದಕ್ಕೆ ಬ್ರೂಟಸ್ಗೆ ಹೇಳ್ತಿದ್ದಾನೆ, ಕ್ಯಾಸ್ಕಾನ್ ಹಂಗೆ ಅನ್ಬೇಡ, ಅವನನ್ನು ಬಳಸ್ಕೊಳ್ಳೋಕೆ ಬರುತ್ತೆ ಅಂತಿದ್ದಾನೆ. ಆಯಿತು. ಹೋದ ಮೇಲೆ ಇಬ್ಬರು ಮಾತಾಡ್ಕೋತಾ ಇದ್ದಾರೆ. ಮತ್ತೆ ಅವ ಹೇಳ್ತಾನೆ, ಕ್ಯಾಸಿಯಸ್, ಬ್ರೂಟಸ್, ಏನಾದರೂ ಇವನು ರಾಜನೇ ಆಗೋದಾದರೆ ನಾನು ಬದುಕೋಲ್ಲ, ನಾನು ಸತ್ತು ಹೋಗ್ತೀನಿ, ಈ ಥರ ಹೇಳ್ಕೊತಾನೆ. ಇಲ್ಲ, ಸರಿ ಬ್ರೂಟಸ್, ನೆನ್ಪಿಟ್ಕೋ, ಇಡೀ ರಾಜ್ಯ ನಿನಗೋಸ್ಕರವಾಗಿ ನಿನ್ನ ಕಡೆ ಎದುರು ನೋಡ್ತಾ ಇದೆ. ನಮ್ಮನ್ನು ಇವತ್ತು ಉಳಿಸೋದಾದರೆ ನೀನೊಬ್ಬನೇ ಉಳಿಸಬಹುದು, ಅಷ್ಟೇ, ಇನ್ನೇನೂ ಇಲ್ಲ. ನಿನ್ನಂಥವರೇ ಏನಾದರೂ ಮಾಡಬೇಕು, ಯೋಚನೆ ಮಾಡು ಅಂತೆಲ್ಲ ಹೇಳಿಬಿಡ್ತಾನೆ. ಆಯಿತು, ಅಲ್ಲಿಗೆ ಅದು ಮುಗೀತು. ಅಂದರೆ ಅಲ್ಲಿಗೆ ಏನು ಶುರು ಮಾಡಿಬಿಟ್ಟಿದ್ದಾನೆ. ಈಗ ಶೇಕ್ಸ್ಪಿಯರಿಗೆ ರಾಜರ ಕಂಡ್ರೆ ಮಹಾಭಕ್ತಿ. ಒಂದು ನಾಟಕದಲ್ಲಿ ರಾಜನ ಪಾತ್ರ ಮುಖ್ಯ ಅಲ್ಲ ಅಂತ ಇಟ್ಕೊಳ್ಳಿ, ರೋಮಿಯೋ ಆ್ಯಂಡ್ ಜೂಲಿಯಟ್, ಅಲ್ಲಿ ರಾಜನ ಪಾತ್ರ, ಡ್ಯೂಕ್ ಪಾತ್ರ ಮುಖ್ಯ ಅಲ್ಲ, ಸುಮ್ಮನೆ ಬಂದು ಹೋಗ್ತಾನೆ. ಆದರೆ ಅವನ ಲಿಸ್ಟಲ್ಲಿ ಫಸ್ಟ್ ಹೆಸರು ಅವನದೇನೆ. ಫಸ್ಟು ಡಾಕ್ಟರ್ ರಾಜ್ಕುಮಾರ್ ಅತಿಥಿ ನಟ ಇರಬಹುದು, ಆದರೆ ಫಸ್ಟ್ ನಟ ಸಾರ್ವಭೌಮ ರಾಜ್ಕುಮಾರ್ ಹೆಸರು ಬರಬೇಕು. ಹಾಗೆ ಶೇಕ್ಸ್ಪಿಯರ್ ರಾಜನ ಹೆಸರು ಮೊದಲು. ರಾಜ ಪ್ರತ್ಯಕ್ಷ ದೇವತಾ, ಅದು ನಂಬಿಕೆ ಅವನಿಗೆ. ರಾಜನ ಮೇಲೆ ಕೈ ಮಾಡೋದೇ ಆದರೆ ಇಡೀ ಪ್ರಕೃತಿಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಲೇ ಅವನು ಎಲ್ಲ ಕಡೆ ತೋರಿಸೋದು. ಅದೇ ದೃಶ್ಯ ಇಲ್ಲೂ ಶುರು. ಈಗ ರಾಜ ಅಲ್ಲ ಸೀಸರು, ಆದರೂ ರಾಜನ ಸ್ಥಾನದಲ್ಲಿರೋ ಹಾಗೆ ಅವನನ್ನು ಕೊಲೆ ಮಾಡಬೇಕು ಅಂತ ಈ ಒಳಸಂಚುಗಾರರು ಸೇರ್ಕೊಂಡ್ಬಿಟ್ರೆ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಉಳಿದವರು ಇಡೀ ಪ್ರಕೃತಿನೇ ಅಲ್ಲೋಲ ಕಲ್ಲೋಲಾಗುತ್ತೆ. ಕ್ಯಾಸ್ಕಾ ಬರ್ತಾ ಇದ್ದಾನೆ ಮಧ್ಯರಾತ್ರಿ, ನಡು ರಾತ್ರಿಯಲ್ಲಿ ಅವನು ಹೀಗೆ ತೊಗೊಂಡು ಬರ್ತಾ ಇದ್ದಾನೆ, ಕತ್ತಿ ಬಿಚ್ಚು ಕತ್ತಿ ಹಿಡ್ಕೊಂಡು ಹೇಳ್ತಾನೆ, ಏನು ಭಯಂಕರ ರಾತ್ರಿ, ಏನು ಮಳೆ ಇದು, ಏನು ಗುಡುಗು, ಏನು ಸಿಡಿಲು. ಅಲ್ಲಿ ನೋಡ್ತಾ ಇದ್ದೀನಿ, ಅಲ್ಲೊಬ್ಬ ಮನುಷ್ಯ, ಅವನೊಬ್ಬ ಸ್ಲೇವ್ ಗುಲಾಮ, ಅವನ ಕೈ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ದಂತೆ, ಅವನ ಕೈ ಸುಟ್ಟು ಬೆಂಕಿ ಬರ್ತಾ ಇದೆ ಇಲ್ಲಿ, ಅವನು ಮಾತ್ರ ನಗ್ತಾ ಇದ್ದ. ಆಮೇಲೆ ಬೇಕಾದಷ್ಟು ಜನಗಳು ಅಲ್ಲಿ, ಬೇರೆ ಜನಗಳು ಹೊರಗಡೆಯಿಂದ ಬಂದುಬಿಟ್ಟು, ಯಾವುದೋ ಸಮಾಧಿಯಿಂದ ಎದ್ದು ಬಂದುಬಿಟ್ಟು ನಡ್ಕೊಂಡು ಹೊರಟೋಗ್ತಾ ಇದ್ದಾರೆ. 100 ಜನ ಹೆಂಗಸರಲ್ಲಿ ಬಂದಿದ್ದರು, 10 ಜನ ಗಂಡಸರು ಓಡ್ತಾ ಇದ್ದಾರೆ, ಮೈಯಲ್ಲೆಲ್ಲ ಬೆಂಕಿ, ಸುಮ್ಮನೆ ಹೋಗ್ತಾ ಇದ್ದಾರಂತೆ. ಗೂಬೆ ಹಗಲೆಲ್ಲ ಕೂಗ್ತಾ ಇತ್ತಂತೆ. ಇದೆಲ್ಲ ದೃಶ್ಯಗಳು ಹೇಳ್ಕೊಂಡು ಹೋಗ್ತಾನೆ. ಈ ಥರ ಏನು ಭಯಂಕರವಾದದ್ದಿದು, ಎಂಥ ಭಯಂಕರವಾದ್ದು, ಹೀಗೆ ಹೇಳ್ಕೊಂಡು ಹೋದರೆ ಯಾಕೆ ಅಂತ ಕ್ಯಾಸಿಯಸ್ ಎದುರುಗಡೆ ಬರ್ತಾನೆ. ಏನಿದು ಅಂತ ಕ್ಯಾಸಿಯಸ್ ಹೇಳ್ತಾನೆ, ಕ್ಯಾಸ್ಕಾ, ಒಂದು ವಿಷಯ ಹೇಳ್ತೀನಿ, ಇಲ್ಲೊಬ್ಬ ಇದ್ದಾನೆ, ಇದೇ ಥರ ಗುಡುಗುತ್ತಾನೆ, ಇದೇ ಥರ ಬೆಂಕಿ ಕಾರ್ತಾನೆ, ಇದೇ ಥರ ಮಿಂಚುತ್ತಾನೆ, ಇದೇ ಥರ ಓಡಾಡ್ತಾನೆ, ಗೊತ್ತಾ ಅಂದರೆ ಗೊತ್ತು ಸೀಸರ್ ಅಂತಾನೆ. ಅವನು ಯಾರೇ ಇರಲಿ ಗೊತ್ತಾ ಅಂದ್ರೆ ಹೌದು ಅಂತಾನೆ. ಅದಕ್ಕೆ ಇವನು ಹೇಳ್ತಾನೆ, ಒಂದು ನೆನ್ಪಿಟ್ಕೋ, ನಾವು ನಾಯಿಗಳು, ಅದಕ್ಕೆ ಅವನು ತೋಳ. ನಾವುಗಳು ಜಿಂಕೆ ಹಿಂಡು, ರೋಮನ್ಸ್, ಅದಕ್ಕೆ ಅವನು ಸಿಂಹ. ನಾವುಗಳು ಸರಿ ಇದ್ದರೆ ಅವನು ಸರಿ ಇರ್ತಿದ್ದ, ನಮ್ಮಿಂದಾನೇ ಆಗಿರೋದು ಇದು. ಅದನ್ನೇ ಪ್ರವೋಕ್ ಮಾಡೋದು. ಅವಾಗ ಹೇಳ್ತಾನೆ ಕ್ಯಾಸಿಯಸ್, ಹೇಗಾದರೂ ಮಾಡಿ ನೀನು ಬ್ರೂಟಸನ್ನು ನಮ್ಮ ಕಡೆ ತೊಗೊಂಬಿಡು. ಅವನು ಆಲ್ಕೆಮಿ ಥರ, ಆಲ್ಕೆಮಿ ಅಂತಂದರೆ ಸೀಸವನ್ನು ಚಿನ್ನವಾಗಿ ಮಾಡೋವಂಥದ್ದು ವಿದ್ಯೆ, ರಸವಿದ್ಯೆ ಅಂತ, ಅದು ಏನಾದರೂ ಮಾಡ್ಬೋದು. ಅದಕ್ಕೆ ಹೇಳ್ತಾನೆ, ಹೆಂಗಾದರೂ ಮಾಡಿ ಬ್ರೂಟಸ್ ನಮ್ಮ ಕಡೆ ಬಂದರೆ ಜನ ಎಲ್ಲ ನಾವು ಸರಿಯಾದ ಕೆಲಸ ಮಾಡಿದ್ದೀವಿ ನಂಬ್ತಾರೆ. ಯಾಕಂದರೆ ಬ್ರೂಟಸ್ಗೆ ಅಂಥ ನೈತಿಕ ಶಕ್ತಿ ಇದೆ, ಜನರ ದೃಷ್ಟಿಯಲ್ಲಿ ಅವನಿಗೆ ಆ ಬೆಲೆ ಇದೆ. ಹೇಗಾದರೂ ಬ್ರೂಟಸ್ನ ಗೆದ್ಕೋ. ಅವ್ನು ನಾನು ವ್ಯವಸ್ಥೆ ಮಾಡಿದ್ದೀನಿ, ಅವನ ಮನೆಯಲ್ಲೆಲ್ಲ ಚೀಟಿ ಅಂಟಿಸಿ ಬಂದಿದ್ದೀನಿ ಅಂತಾನೆ. ಏನು ಮಾಡಿದ್ದಾನೆ ಅಂದರೆ ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಚೀಟಿ ಬರೆದುಬಿಟ್ಟಿದ್ದಾನೆ, ಅಲ್ಲಿ ಅಂಟಿಸಿ ಇಟ್ಟಿದ್ದಾನೆ. ಏನಪ್ಪ ಅಂತಂದರೆ ಇದೇ ವಿಷಯ. ಏನು ಅಂತಾರೆ, ಬ್ರೂಟಸ್ ಎದ್ದು ನಿಂತ್ಕೋ, ಬ್ರೂಟಸ್ ನಿದ್ದೆ ಮಾಡಬೇಡ, ಬ್ರೂಟಸ್ ಎಚ್ಚೆತ್ಕೋ, ರೋಮಿನ ಜನರ ಆ ಸಂಕಟವನ್ನು ಅರ್ಥ ಮಾಡ್ಕೊ. ನೀನು ಬರೆದಿರೋನು ಒಬ್ಬನೇ ಅಷ್ಟನ್ನು ಕ್ಯಾಸಿಯಸ್ಸೇ, ಆದರೆ ಬೇರೆ ಬೇರೆಯವ್ರು ಹೇಳ್ದಂಗೆ. ಹೀಗೆ ಅದೇ ಥರ ಮಧ್ಯರಾತ್ರಿ ಇದೆ, ಅಲ್ಲಿ ಬ್ರೂಟಸ್ ಕೂತಿದ್ದಾನೆ. ಬ್ರೂಟಸ್ಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ
ಕ್ಯಾಸಿಯಸ್ ಮಾತಾಡಿದ ಕ್ಷಣದಿಂದ ಅವನಿಗೆ ದ್ವಂದ್ವ ಶುರುವಾಗಿದೆ. ಏನು ಮಾಡಬೇಕೀಗ? ಅವಾಗ ಅಂದ್ಕೋತಾನೆ, ಸೀಸರ್ ನನಗಂತೂ ಕೆಟ್ಟವನಲ್ಲ, ನನ್ನನ್ನು ಪ್ರೀತಿಸ್ತಾನೆ, ಆದರೆ ರೋಮ್ಗೆ ತೊಂದರೆ ಆಗ್ತಾ ಇದೆ. ದಿಸ್ ಮಸ್ಟ್ ಬಿ ಬೈ ಹಿಸ್ ಡೆತ್. ಅವನು ಸಾಯಿಸದೆ ವಿಧಿನೇ ಇಲ್ಲ. ಆದರೆ ಸೀಸರ್ ಕೆಟ್ಟತನ ತೋರಿಸಿಲ್ಲ, ಮಹತ್ವಾಕಾಂಕ್ಷೆ ತೋರಿಸಿಲ್ಲ. ಅವನು ಗೆದ್ದು ಬಿಡ್ತೀನಿ, ರಾಜ ಆಗ್ತೀನಿ ಅನ್ನುವಂತಹ ಯಾವುದೇ ರೀತಿ ತೋರಿಸಿಲ್ಲ. ಆದರೆ ಯಾರಿಗೆ ಗೊತ್ತು, ಮಹತ್ವಾಕಾಂಕ್ಷೆ ಆ್ಯಂಬಿಷನ್ ಅನ್ನೋದು ಎಂಥ ದುಷ್ಟ ಇದು ಅಂತಂದರೆ, ಮೇಲಕ್ಕೆ ಹೋಗ್ತಿರೋ ಮನುಷ್ಯ ಲೋಲಿನೆಸ್ ಈಸ್ ಇಟ್ಸ್ ಲ್ಯಾಡರ್ ಅಂತಾನೆ. ಅಂದರೆ ವಿನಯಶೀಲನಾಗಿರ್ತಾನಂತೆ. ಗೆದ್ದ ಮೇಲೆ ಎಲ್ಲರನ್ನೂ ತಳ್ತಾನೆ, ತುಳಿತಾನೆ. ಇದು ಸ್ವಭಾವ. ಮೊಟ್ಟೆ, ಹಾವಿನ ಮೊಟ್ಟೆ ಅಪಾಯಕಾರಿ ಅಲ್ಲ, ಒಡೆದು ಬಂದ ಮೇಲೆ ಅಪಾಯಕಾರಿ ಅದು. ಆದರೆ ನಾಳೆ ಅಪಾಯಕಾರಿ ಆಗುತ್ತೆ, ಅದನ್ನು ಮೊಟ್ಟೆನೇ ಒಡಿಬೇಕು. ಅಂದರೆ ಸೀಸರ್ ಮಾಡಿರೋ ತಪ್ಪಿಗೆ ಸಾಯಿಸಲ್ಲ, ಅವನು ಮಾಡಬಹುದು ಅಂದ್ಕೊಂಡಿರೋ ತಪ್ಪಿಗೆ ಸಾಯಿಸೋಕೆ ಯೋಚನೆ ಮಾಡ್ತಾನೆ. ಅವನು ಸಾಯಿಸದೆ ವಿಧಿ ಇಲ್ಲ, ಹೇಗಾದರೂ ಸಾಯಿಸ್ಬೇಕು ಈ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾನು. ಬರೋ ಹೊತ್ತಿಗೆ ಅವನು ಸಣ್ಣ ಹುಡುಗ ಇದ್ದಾನೆ, ಅವನು ಓಡಾಡುವಂಥವನು ಸೇವಕ ಲೂಸಿಯಸ್ ಅಂತ ಚಿಕ್ಕ ಹುಡುಗ. ಅವನ ಪಾತ್ರ ಮತ್ತೆ ಬರುತ್ತೆ. ಅವನು ಸರ್ ಅಂತಾನೆ. ಏನು ಬ್ರೂಟಸ್ ವಿಷಯ ಒಂದು ನೆನ್ಪಿಟ್ಕೋಬೇಕು, ಈ ಥರ ಯೋಚನೆ ಎಲ್ಲ ಮಾಡಿದ್ರು ಮಹಾಸಭ್ಯ, ಎ ನೋಬಲ್ ಮನ್. ಅವನ ಉದ್ದೇಶ ದೊಡ್ಡದು, ಅವನ ಆದರ್ಶ ತುಂಬ ದೊಡ್ಡದು, ಬಹಳ ದೊಡ್ಡ ಆದರ್ಶ, ನಿಜವಾದ ಆದರ್ಶಕ್ಕೋಸ್ಕರವಾಗಿ ಮಾಡೋದು ಅವನು. ಈ ಚೀಟಿಗೆ ಅಂಟಿಸಿದ್ರು, ಅಲ್ಲಿ ತೋರಿಸ್ತೀನಿ, ಇಂಥ ಚೀಟಿ ಬಹಳ ಸಿಕ್ಕಿದೆ ನನಗೆ ಅಂತ ಓದ್ಕೋತಾನೆ. ಮತ್ತು ಅದೇನೆ, ಸೀಸರ್ ಬ್ರೂಟಸ್ ನಿದ್ದೆ ಮಾಡಬೇಡ, ಏಳು, ರೋಮ್ಗೆ ಏನಾಗ್ತಿದೆ ನೋಡು, ರೋಮನ ಮಗನಾಗಿ ನೀನು ಕಾಪಾಡು ರೋಮ್. ಇದೇ ಥರದ ಮಾತುಗಳು. ಇಂಥದ್ದನ್ನ ಬಹಳ ಕಣ್ಣಲ್ಲ ಅನ್ನೋ ಹೊತ್ತಿಗೆ ಅವನು ಬಂದು ಹೇಳ್ತಾನೆ, ಮೈ ಲಾರ್ಡ್, ತುಂಬ ಜನ ಮುಸುಗು ಹಾಕ್ಕೊಂಡವ್ರು ಬಂದು ನಿಂತಿದ್ದಾರೆ, ಅವರು ನಿಮ್ಮನ್ನು ಕಾಣಬೇಕಂತೆ. ಅಂದರೆ ಇವರೇ ಕಾನ್ಸ್ಪಿರೇಟರ್ಸ್, ಕ್ಯಾಸಿಯಸ್, ಸಿನ್ನ, ಕ್ಯಾಸ್ಕಾ ಇವರೆಲ್ಲ ಇದಾರಲ್ಲ, ಡಿಸಿಯಸ್, ಬ್ರೂಟಸ್, ಇವರುಗಳು ಎಲ್ಲರೂ ಸೇರ್ಕೊಂಡು ಅವರನ್ನೆಲ್ಲ ಕರ್ಕೊಂಬಂದಿದ್ದಾನೆ. ಕ್ಯಾಸಿಯಸ್ಸೇ ಕರ್ಕೊಂಬಂದು ಕೂರಿಸಿ ಬಂದಿದ್ದಾರೆ. ಮುಸುಗು ಹಾಕ್ಕೊಂಡಿದ್ದಾರಾ ನೋಡಿ, ಎಷ್ಟು ಅನಗತ್ಯ. ಮುಸುಗು ಹಾಕ್ಕೊಳ್ಳೋದು ಯಾತಕ್ಕೆ? ಕಾಣಿಸ್ಕೋಬಾರ್ದು ಅಂತ. ಅವನು ಹೇಳ್ತಾನೆ, ಕಾನ್ಸ್ಪಿರಸಿ, ಒಳಸಂಚೆ, ಯಾಕೆ ಕತ್ಲೆ ಹೊತ್ತಿನಲ್ಲಿ ಮುಸುಗು ಹಾಕೋತೀಯ? ಕಾಣಿಸ್ಬಾರ್ದು ಅಂತಲೇ. ಬೇಡ, ಹಾಗೆ ಮುಸುಗು ಹಾಕೋಬೇಡ. ಮುಗುಳು ನಕ್ಕಿಬಿಟ್ಟು ನಿನ್ನ ಮುಖವನ್ನು ಮುಸುಗು ಹಾಕೋ. ಅಂದರೆ ನಾಟಕ ಮಾಡೋ ಹೊರಗಡೆ, ಪ್ರಪಂಚದಲ್ಲಿ ಹೊರಗಡೆ ನಗನಗ್ತಾ ಇರಬೇಕು, ಆದರೆ ಒಳಗಡೆ ನೀವು ಮಾಡೋ ಕೆಲಸ ಮಾಡಬೇಕು. ಶೇಕ್ಸ್ಪಿಯರಿಂದೇ ಒಂದು ವಾಕ್ಯ, ಒನ್ ಮೇ ಸ್ಮೈಲ್ ಆ್ಯಂಡ್ ಸ್ಮೈಲ್ ಯೆಟ್ ಬಿ ಎ ವಿಲನ್ ಅಂತ. ನಗ್ನಗ್ತಾ ಇರ್ಬೋದು, ಆದರೆ ಒಳಗಡೆ ವಿಲನಿ ಇರ್ಬೋದು, ಕೆಟ್ಟತನ ದುಷ್ಟತನ ಇರ್ಬೋದು. ಹಾಗೆ ಮಾಡಬೇಕು ಅಂದ್ಕೊಂಡು ಬರೀ ಆದರ್ಶದ ಉನ್ನತ, ನಮ್ಮ ಗಾಂಧಿಯವರು ಅಹಿಂಸೆಯ ಆದರ್ಶವನ್ನು ಹಿಡ್ಕೊಂಡು ಕೂತ್ಕೋತಿರೋ ಆ ಥರದ ಆದರ್ಶದವನು ಬ್ರೂಟಸ್ಸು. ಅವನು ಕರೀರಿ ಒಳಗಡೆ ಅಂತಾನೆ. ತಕ್ಷಣ ಕ್ಯಾಸಿಯಸ್, ಇವ್ರು ಯಾರು ನನಗೆ ಗೊತ್ತಾ ಇವರೆಲ್ಲ? ಎಲ್ಲರಿಗೂ ನೀನು ಗೊತ್ತಿರೋನೇಪ್ಪ, ಇವನು ಇಂಥವನು ಎಲ್ಲ ಶಾಲೆ ಹೊತ್ಕೊಂಡು ಬಂದುಬಿಟ್ಟಿದ್ದಾರೆ. ಇಂಥವ್ರು ಪರಿಚಯ ಮಾಡಿಸ್ಬಿಟ್ಟು ಇವರೆಲ್ಲರಿಗೂ ನಿನ್ನ ಬಗ್ಗೆ ತುಂಬ ಗೌರವ ಬ್ರೂಟಸ್, ಅದು ಇದೇ ಅವನನ್ನು ಮೆಚ್ಚಿಸ್ಬೇಕಲ್ಲ. ಈಗೇನು ವಿಷಯ ಅಂತ. ಈಗ ವಿಧಿ ಇಲ್ಲದೆ ನಾಳೆ ಅವನನ್ನು ಸಾಯಿಸಲೇಬೇಕು ಅಂತ. ಇಲ್ಲಿ ಒಂದು 4 ಮಾತುಗಳು ಬರ್ತಾವೆ, ಬಹಳ ಮುಖ್ಯವಾದ ಮಾತುಗಳು ಅವು. ಯಾಕೆ ಬಹಳ ಮುಖ್ಯವಾದಂದರೆ ಮುಂದೆ ಅವ್ರ ಇಡೀ ಒಳಸಂಚು ವಿಫಲ ಆಗೋಕ್ಕೆ ಕಾರಣ ಇದು. ಆವಾಗ ಮೊದಲನೇದಾಗಿ ಕ್ಯಾಸಿಯಸ್ ಹೇಳ್ತಾನೆ. ನಾನು ಹೇಳಿದೆ ತಮಗೆ, ಕ್ಯಾಸಿಯಸ್ ತುಂಬ ವ್ಯವಹಾರಸ್ಥ, ವ್ಯಾವಹಾರಿಕಾಗಿ ನೋಡೋನು. ಮೊದಲು ಒಂದು ಆಣೆ ಮಾಡಿಬಿಡೋಣ. ಆಣೆ ಮಾಡೋದು ಅಂದರೆ ಗೌಪ್ಯದ ಪ್ರಮಾಣ ವಚನ. ನಮ್ಮಲ್ಲಿ ಮಂತ್ರಿಗಳೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಅದನ್ನು ಫಾಲೋ ಮಾಡಬೇಕು ಅಂತೇನಿಲ್ಲ. ಪ್ರಮಾಣ ವಚನ ಸ್ವೀಕರಿಸಬೇಕು, ಅದೊಂದು ಫಾರ್ಮ್ಯಾಲಿಟಿ. ಮೊದಲು ಒಂದು ಆಣೆ ಪ್ರಮಾಣ ತಗೋಬೇಕು. ತಕ್ಷಣ ಬ್ರೂಟಸ್ ಬೇಡ, ನಮ್ಮಲ್ಲಿರೋ ಕಾರಣ ಉದ್ದೇಶ ಇದೆಯಲ್ಲ, ಅದು ನಮ್ಮನ್ನು ಕಟ್ಟಬೇಕು, ಬಾಯಿ ಮಾತಲ್ಲ, ಬೇಕಾಗಿಲ್ಲ. ತರ ಸುಬ್ರಾಯರು ಚಿತ್ರದುರ್ಗದ ಬಗ್ಗೆ ಇತಿಹಾಸಗಳದ ಕಾದಂಬರಿಗಳನ್ನು ಬರೆದಿದ್ದಾರೆ, ತಮಗೆ ಗೊತ್ತಿರಬಹುದು. ತಿರುಗುಬಾಣ, ಕಂಬನಿಯ ಕೊಯ್ಲು, ರಕ್ತರಾತ್ರಿ ಇತ್ಯಾದಿ ಬೇಕಾದಷ್ಟು ಬರೆದಿದ್ದಾರೆ. ಅದರಲ್ಲಿ ತಿರುಗುಬಾಣದಲ್ಲಿ ಮುದ್ದಣ್ಣನ ಸಾಯಿಸಬೇಕು ಅಂತ ಈ ಊರಿನ ಗೌಡ್ರೆಲ್ಲ ಸೇರ್ಕೊಂಡು ಮಾತಾಡೋಕೆ ಬರ್ತಾರೆ. ನಮ್ಮ ಊರಿನವರಿಗೆ, ನಮ್ಮ ಹಳ್ಳಿಯವರಿಗೆ ಕೆಲವು ಮೌಲ್ಯಗಳು ಬಹಳ ಮುಖ್ಯ. ಅದರಲ್ಲಿ ಒಂದು ತಾಯಿ ಹಾಲು ಅನ್ನೋದು ಬಹಳ ಪವಿತ್ರ ಅಂತ ಲೆಕ್ಕ. ಒಂದು ಲೋಟ ಹಾಲು ತರ್ತಾರೆ. ಈ ಹಾಲನ್ನು ಮುಟ್ಬಿಟ್ಟು, ಕ್ಷೀರ ಮುಟ್ಬಿಟ್ಟು ಎಲ್ಲ ಆಣೆ ಮಾಡಿ ಅಂತ ಮಾತು ಬರುತ್ತೆ. ಆಣೆ ಮಾಡಿ, ಏನು ಆಣೆ ಮಾಡಬೇಕು ಅಂದರೆ, ಇಲ್ಲಿ ಆಡೋ ಮಾತು ಹೊರಗಡೆ ಬಿಡಲ್ಲ ಅಂತ ಆಣೆ ಮಾಡಬೇಕು. ಒಂದಿಬ್ಬರು ಆಕ್ಷೇಪ ಮಾಡುತ್ತೆ, ನಾವು ಮುಟ್ಟಕ್ಕಿಲ್ಲ, ನಮಗೆ ಅವಮಾನ ಆಯ್ತದೆ, ನಮ್ಮ ಮಾತು ಸರಿಯಾಗಿದೆ, ನಾವು ಯಾಕೆ ಮುಟ್ಟೋಣ? ಇಲ್ಲ, ಇದನ್ನು ಮುಟ್ಟಬೇಕು, ಇದು ತಾಯಿ ಹಾಲಿಗೆ ಸಮಾನ, ಇದನ್ನು ಮುಟ್ಬಿಟ್ಟು ಆಣೆ ಮಾಡಬೇಕು, ಇಲ್ಲಿರೋ ಮಾತು ಹೊರಗಡೆ ಬಿಡೋಕ್ಕಿಲ್ಲ ಅಂತ. ಹಂಗೆ ಮಾಡಿದವನು ತಾಯಿಗೆ ದ್ರೋಹ ಬಗ್ದಂಗೆ ಅಂತ ಹೇಳ್ತಾರೆ. ಇದು ಅವಮಾನ ಮಾಡ್ದಂಗೆ, ನಮ್ಮ ಮಾತು ಸರಿ ಇದೆ ಅಂತ. ಅದಕ್ಕೆ ಕೆಲವರು ಹೇಳ್ತಾರೆ, ನೀವು ಹೊರಗಡೆ ಬಾಯಿ ಬಿಡಲ್ಲ ಅಂದಮೇಲೆ ಮುಟ್ಟಕ್ಕೇನು ತೊಂದರೆ ಅಂತ. ಅದು ಇದೆಯಲ್ಲ, ಬಾಯಿ ಬಿಡೋದಲ್ಲಿ ಮುಟ್ಟಕ್ಕೇನಂತೆ. ಈಗ ಬ್ರೂಟಸ್ ಆ ರೀತಿ ಯೋಚನೆ ಮಾಡ್ತಿರೋನು. ಬೇಡ, ನೋ, ಪ್ರಮಾಣ ಬೇಕಾಗಿಲ್ಲ,
ನಮ್ಮ ಆತ್ಮವೇ ನಮಗೆ ಪ್ರಮಾಣ, ನಮ್ಮ ಆತ್ಮಸಾಕ್ಷಿಯೇ ಪ್ರಮಾಣ, ನಮ್ಮ ಉದ್ದೇಶವೇ ಪ್ರಮಾಣ. ಹಂಗಿಲ್ವಾ ಎಲ್ಲರೂ ಹೋಗಿ ಮಲ್ಕೊಳ್ಳಿ, ನಿಮ್ಮ ಹಾಸಿಗೆ ಹೋಗಿ. ಅವನು ಬ್ರೂಟಸ್ದು ಒಂದು ದೊಡ್ಡ ಸಮಸ್ಯೆ, ಎಂಥ ಪ್ರಭಾವಶಾಲಿ ಅಂತಂದರೆ ಅವನನ್ನು ಲೀಡರ್ ಮಾಡ್ಕೊಂಡ್ಮೇಲೆ ಅವನು ಹೇಳೋ ಮಾತೇ ಕೇಳಬೇಕು. ಅವನು ಆ ಮೊಂಡತನ ಇದೆ, ಕೇಳೋದ್ರಿಂದ ಏನಾಗುತ್ತೆ ಅಂದರೆ ಇಡೀ ವಿಫಲವಾಗ್ತಾ ಹೋಗ್ಬಿಡುತ್ತೆ. ಅದು ಅಲ್ಲಿರೋ ತೊಂದರೆ. ಅವನು ಒಂದಾದ್ಮೇಲೆ ಒಂದು ತಪ್ಪು ಮಾಡ್ತಾ ಹೋಗ್ತಾನೆ. ಅಷ್ಟು ತಪ್ಪು ಮಾಡಿದರೂ ತಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ಅವನಿಗಿಲ್ಲ, ತಾನು ಸರಿ ಮಾಡ್ತೀನಿ ಅಂತಲೇ ಲೆಕ್ಕ. ಹಾಗೆ ಕರೀತಾನೆ ಇವ್ರನ್ನ. ಬಂದು ಈಗ ಕ್ಯಾಸಿಯಸ್ ಒಬ್ಬೊಬ್ಬರಿಗೆ ಕೆಲಸ ವಹಿಸಿದ್ದಾನೆ, ಬರ್ತಾರೆ, ಇವರೆಲ್ಲ ಬರ್ತಾರೆ. ಓದ್ತಾಯಿತು. ಈಗ ಮಾತಾಡ್ತಾ ಇದ್ದಂಗೆ ಒಂದು ಮಾತು ಕೇಳ್ತಾನೆ. ಅಲ್ಲಿ DCS ಬ್ರೂಟಸ್ ಅಂತ ಒಬ್ಬ ಬರ್ತಾನೆ. ಆ ಬ್ರೂಟಸ್ ಬೇರೆ, ಅವನು ಮಾರ್ಕಸ್ ಬ್ರೂಟಸ್, ಇವನು DCS ಬ್ರೂಟಸ್. ನಾಳೆ ಅವ್ರು ಮಾತಾಡ್ಕೊಂಡಿದ್ದಾರೆ, ಸೆನೆಟ್ಗೆ ಹೋಗಬೇಕು, ಸೆನೆಟಲ್ಲಿ ಸೀಸರ್ನ ಹತ್ತಿರ ಹೋಗಬೇಕು. ಹೇಗಾದರೂ ಹತ್ತಿರ ಹೋಗೋಂಗಿಲ್ಲ, ಸೆಕ್ಯೂರಿಟಿ ಇರುತ್ತೆ, ಹತ್ತಿರ ಹೋಗಬೇಕು. ಏನು ಹತ್ತಿರ ಹೋಗಬೇಕು ಅಂದರೆ ಯಾವುದೋ ಒಂದು ನೆವ ಇಟ್ಕೊಂಡು, ಒಂದು ಮನವಿ, ಪ್ರವಾಹದಲ್ಲಿದ್ದೀವಿ ನಮಗೇನಾದರೂ ಸಹಾಯ ಮಾಡಿ ಮನವಿ ಚೀಟಿ ತೊಗೊಂಡು ಹತ್ತಿರ ಹೋಗಬೇಕು. ಹಂಗ್ತಾನೆ ಹತ್ತಿರ ಹೋಗ್ಬೇಕು. ಇಲ್ಲದ್ರೆ ಮಂತ್ರಿಗಳ ಹತ್ತಿರ ಹೋಗೋದು ಹೆಂಗೆ? ಸೀಸರ್ ಹತ್ತಿರ ಹೋಗಬೇಕು, ಕೊಲ್ಲಬೇಕು ಅಂತ ಪ್ಲ್ಯಾನು. ಎಲ್ಲ ವಿವರ ಇಲ್ಲಿ ಹೇಳೋಲ್ಲ, ಅಲ್ಲ ಆಗುತ್ತಷ್ಟೇ. ಆವಾಗ DCS ಬ್ರೂಟಸ್ ಒಂದು ಕೇಳ್ತಾನೆ, ಭಾಳ ದೊಡ್ಡ ಮುಖ್ಯವಾದ ಪ್ರಶ್ನೆ. ಶೆಲ್ ನೋ ಮ್ಯಾನ್ ಎಲ್ಸ್ ಬಿ ಟಚ್ಡ್? ಸೀಸರ್ ಒಬ್ಬನ್ನೇನ ಕೊಲ್ಲೋದು, ಇನ್ಯಾರನ್ನೂ ನಾವು ಮುಟ್ಟಲ್ವಾ, ಅಂದರೆ ಸಾಯಿಸಲ್ವಾ ಅಂತ. ತಕ್ಷಣ ಕ್ಯಾಸಿಯಸ್, ವೆಲ್ ರೇಸ್ಡ್ ಬ್ರೂಟಸ್, ಒಳ್ಳೆ ಮಾತು, ಮುಖ್ಯವಾದ ವಿಷಯವನ್ನು ಎತ್ತಿದೆಯಾ DCS ಬ್ರೂಟಸ್. ಸೀಸರ್ ಒಬ್ಬನೇ ಸಾಯಿಸಿದರೆ ಪ್ರಯೋಜನವಿಲ್ಲ, ಅವನ ಜೊತೆ ಅವನ ಬಲಗೈ ಇದ್ದಾನೆ. ಯಾರವನು? ಆ್ಯಂಟೋನಿ. ಹೀ ಈಸ್ ಎ ಕಂಟ್ರೈವರ್, ಪಾತಾಳ ತಂತ್ರಿ, ಅವನು ಮಹಾಕುತಂತ್ರಿ. ಅವನು ಸೀಸರ್ನ ಪಕ್ಷ, ಅವನು ಸೀಸರ್ ನಿಷ್ಠ, ಅವನು ಎಂಥ ಉಪಾಯಗಾರ ಅಂದರೆ ಅವನನ್ನು ನಮ್ಮ ಕೈಲಿ ಸೋಲ್ಸೋಕ್ಕಾಗಲ್ಲ. ಅದರಿಂದಾನೇ ನಮ್ಮ ಇಡೀ ಸಂಚು ಯಶಸ್ವಿ ಆಗಬೇಕಾದ್ರೆ ಅವನು ಹೇಳ್ತಾನೆ, ವಿತ್ ಸೀಸರ್ ಲೆಟ್ ಆ್ಯಂಟೋನಿ ಫಾಲ್ ಆ್ಯಂಟೋನಿನು ಬಿದ್ದು ಹೋಗಲಿ, ಇಬ್ಬರನ್ನು ಒಟ್ಟಿಗೆ ಮುಗಿಸ್ಬಿಡೋಣ. ಮಾತು ಭಾಳ ಕರೆಕ್ಟಾಗಿದೆ. ಯಾಕೆಂದರೆ ಆ್ಯಂಟೋನಿ ಎಷ್ಟು ಬುದ್ಧಿವಂತ ಅಂತಂದರೆ ಸೇಡ್ ತೀರಿಸ್ಕೋತಾನೆ ಅಂತ ಅವನಿಗೆ ಭಯ ಇರೋದು. ವ್ಯಾವಹಾರಿಕವಾಗಿ ಸರಿ. ತಕ್ಷಣ ಕ್ಯಾಸಿಯಸ್ಗೆ ಬ್ರೂಟಸ್, ಕ್ಯಾಶಿಯಸ್ ಡೋಂಟ್ ಸೇ ಸೊ. ಮೊದಲನೇ ಮಾತು, ವಿ ಆರ್ ನಾಟ್ ಬುಚರ್ಸ್, ನಾವು ಕಟುಕರಲ್ಲ. ನಾವು ದ್ವೇಷಕ್ಕೆ ಕೊಲ್ತಾ ಇಲ್ಲ ಸೀಸರ್ನ, ದ್ವೇಷಕ್ಕಲ್ಲ ಕೊಲ್ತಿರೋದು, ದೇಶಕ್ಕೋಸ್ಕರ ಕೊಲ್ತಿರೋದು. ನಮಗೆ ಬೇಕಾಗಿಲ್ಲದೆ ಇರೋದು ಸೀಸರ್ ಅಲ್ಲ, ಸೀಸರಿಸಮ್, ಸೀಸರ್ಸ್ ಸ್ಪಿರಿಟ್. ಅಂದರೆ ಏನು? ಸರ್ವಾಧಿಕಾರ ನಮಗೆ ಬೇಡ. ಆದರೆ ಏನು ಮಾಡೋದು? ರಕ್ತಪಾತ ನಮಗೆ ಬೇಡ. ದೇರ್ ಈಸ್ ನೋ ಬ್ಲಡ್ ಇನ್ ದಿ ಸ್ಪಿರಿಟ್. ಸೀಸರ್ನ ಆತ್ಮ ಅಂದರೆ ಸೀಸರತ್ವ, ಆ ಸರ್ವಾಧಿಕಾರದಲ್ಲಿ ರಕ್ತ ಇಲ್ಲ, ಸೀಸರ್ನ ಕೊಲ್ಲಬೇಕು. ಆದರೆ ಅಲಾಸ್ ವಾಟ್ ಟು ಡೂ? ಅಯ್ಯೋ, ಸೀಸರ್ ಸಾಯ್ದೆ, ಸೀಸರಿಸಮ್ ಸಾಯಿಲ್ಲವಲ್ಲ, ಅದಕ್ಕೆ ಸೀಸರ್ನ ಸಾಯಿಸ್ತಿದ್ದೀವಿ ಅಷ್ಟೇ. ನಾವು ಸೀಸರ್ನ ದ್ವೇಷ ತೋರಿಸೋದು ಅಂದರೆ ಹೆಂಗೆ ಅಂತಂದರೆ ಕೊಂದುಬಿಡೋದು. ಒಬ್ರನ್ನ ಟಕ್ಕಂತ ಶೂಟ್ ಮಾಡಿಬಿಟ್ರು, ಕೊಂದುಬಿಟ್ರು. ಕೊಂದ ಮೇಲೆ ಅಯ್ಯೋ ಸತ್ತೇ ಹೋಗ್ಬಿಟ್ನಲ್ಲ, ಸೇಟ್ ತೀರಿಸ್ಕೊಳ್ಳೋದು ಹೇಗೆ? ಸತ್ತು ಬಿಟ್ರೆ ಅದಕ್ಕೇನು ಮಾಡೋದು? ಕೈ ಕಾಲನ್ನ ತುಂಡು ಮಾಡೋದಂತೆ, ದ್ವೇಷ ತೋರಿಸೋಕೆ. ಅವನು ಹೇಳ್ತಾನೆ, ನಾವು ಹಂಗೆ ಮಾಡ್ತಿಲ್ಲ. ಆ್ಯಂಟೋನಿ ಸೀಸರ್ನ ಕೈಕಾಲಿದ್ದ ಹಾಗೆ. ಸೀಸರ್ ಸತ್ತ ಮೇಲೆ ಆ್ಯಂಟೋನಿ ಇಲ್ಲ, ಸೀಸರ್ನ ಕೊಂದರೆ ಕೈಕಾಲು ತುಂಡು ಮಾಡ್ದಂಗೆ ಮಾಡಬಾರ್ದು. ಅದನ್ನು ವಿ ಶುಡ್ ನಾಟ್ ಬಿ ಬುಚರ್ಸ್. ದೇವತೆಗಳಿಗೆ ಸೀಸರ್ನ ದೇಹವನ್ನು ಡ್ರೆಸ್ ಮಾಡಿ, ಅಂದರೆ ಚೆನ್ನಾಗಿ ಕೊಂದು ಅರ್ಪಣೆ ಮಾಡ್ತಿದ್ದೀವಿ ನಾವು. ಭಾಳ ಆದರ್ಶವಾಗಿ, ಭಾಳ ದೊಡ್ಡದೇನೆ, ಆದರೆ ಆಗಬೇಕಲ್ಲ. ಹಾಗಾಗಿ ಬೇಡ ಅಂದನೆ ಆ್ಯಂಟೋನಿ ಕೊಲ್ಲೋದು ಬೇಡ. ವಿ ವಿಲ್ ಲುಕ್ ಲೈಕ್ ಬುಚರ್ಸ್, ಕಟುಕರ ಹಾಗೆ ಕಾಣಿಸ್ತೀವಿ. ನಾವು ಏನು ಉತ್ತರ ಕೊಡ್ತೀವಿ ಅಂತ ಕೇಳ್ತಾನವನು. ಅದು ಮಾತ್ರ ಸರಿಯಾದ ಪ್ರಶ್ನೆ. ಏನು ಉತ್ತರ ಕೊಡ್ತೀವಿ? ಸೀಸರ್ನ ಕೊಂದೆ ಅಂತೀನಿ. ಜನ ಕೇಳ್ತಾರೆ, ಯಾಕ್ರಿ ಕೊಂದ್ರಿ ಸೀಸರ್ನ? ನಾನು ಉತ್ತರ ಕೊಡ್ತೀನಿ, ನಾನು ಈ ಸೀಸರ್ನ ಯಾಕೆ ಕೊಂದ್ವಿ ಅಂದರೆ ಅವನು ಸರ್ವಾಧಿಕಾರಿ ಆಗ್ತಿದ್ದ, ಕೊಂದೆ. ಹಾಗಾದರೆ ಆ್ಯಂಟೋನಿ ಏನು ಪಾಪ ಮಾಡಿದ, ಅವನು ಯಾಕೆ ಕೊಂದ್ರಿ ಅಂದರೆ ಏನು ಉತ್ತರ ಕೊಡ್ತೀರಾ? ಅಂದ ಕೊಡೋಕ್ಕಾಗಲ್ಲ ಉತ್ತರನ. ಅದಕ್ಕೋಸ್ಕರ ಆ್ಯಂಟೋನಿ ಸಾಯಿಸೋದು ಬೇಡ, ಅವನನ್ನು ಉಳಿಸ್ಬಿಡೋಣ. ಅವನು ಏನು ಮಾಡ್ತಾನೆ ಮತ್ತೆ ನೋಡಿ, ಬ್ರೂಟಸ್ ಅಂಡರ್ ಅಸೆಸ್ಮೆಂಟ್. ತಮ್ಮ ಶತ್ರುವನ್ನು ಸರಿಯಾಗಿ, ಎದುರು ಪಕ್ಷದವ್ರನ್ನ ಸರಿಯಾಗಿ ಅಳತೆ ಮಾಡಿಲ್ಲ. ತುಮಕೂರಿನಲ್ಲಿ ನಾನು ಗೆಲ್ತೀನಿ ಅಂತ ಹೋಗ್ಬಿಡೋದು. ಅಲ್ಲಿ ಏನಾಗುತ್ತೆ ಗೊತ್ತಿರಲ್ಲ, ಸೋತ್ಬಿಡ್ತಾರೆ ಕಡೆಗೆ. ಜನರ ಮನಸ್ಸು ಹೆಂಗಿದೆಯೋ ಯಾರಿಗೆ ಗೊತ್ತು? ಒಂದೇ ಕುಟುಂಬದಿಂದ 3 ಜನ ನಿಂತರೆ ಇಷ್ಟ ಆಗದೇ ಇರ್ಬೋದು. ಇನ್ನು ಮನುಷ್ಯರ ಇದು ಮತದಾರರ ಮನೋಭಾವ ಹೆಂಗೆ ಕೆಲಸ ಮಾಡುತ್ತೆ ಹೇಳೋಕೆ ಬರಲ್ಲ. ಬ್ರೂಟಸ್ಗೆ ಆ ಕಲ್ಪನೆ ಇಲ್ಲ, ಅದು ಕ್ಯಾಸಿಯಸ್ಗಿದೆ. ಆ್ಯಂಟೋನಿನ ಅವನು ತಪ್ಪಾಗಿ ಅಳತೆ ಮಾಡ್ತಿದ್ದಾನೆ, ಅವನಿಗೇನು ಬರೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಇವನು ಹೇಳ್ತಾನೆ, ಅವನು ಪಾತಾಳ ತಂತ್ರಿ, ಮಹಾಕುತಂತ್ರಿ, ಖಂಡಿತ ಅವನು ಉಳಿಸೋದು ಬೇಡ. ಕ್ಯಾಸಿಯಸ್ ಹೇಳೋದು ಇಲ್ಲ, ನಾವು ಕಟುಕರ ಆಗೋದು ಬೇಡ, ನಾವು ಸೀಸರಿಸಮನ್ನು ಸಾಯಿಸಬೇಕು, ಸೀಸರ್ನಲ್ಲ. ಆದರೆ ಸೀಸರ್ ಸಾಯಿಸದೆ ಸೀಸರಿಸಮ್ ಸಾಯಲ್ಲ, ಅದಕ್ಕೋಸ್ಕರ ಸಾಯಿಸ್ತಿದ್ದೀವಿ. ದೇವತೆಗಳಿಗೆ ಅವನನ್ನು ನಾವು ಒಂದು ನೈವೇದ್ಯವಾಗಿ ಕೊಡೋಣ ಅವನನ್ನು ಅಂತ. ಇವನು
ಹೇಗೆ? ಇಲ್ಲ ನೋಡಿ, ಬೇರೆ ಎಲ್ಲ ಮಾತು ಕ್ಯಾಸಿಯಸ್ ಒಪ್ಕೊಂಡು ಹೋಗ್ತಾನೆ, ಇದು ಒಂದಕ್ಕೆ ಮಾತ್ರ ಇಲ್ಲ ಬ್ರೂಟಸ್, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಇದು ಅಂತಾನೆ. ಕ್ಯಾಸಿಯಸ್ ಯಾಕೆ ಯೋಚನೆ ಮಾಡ್ತೀಯ? ಹೆಚ್ಚಂದರೆ ಆ್ಯಂಟೋನಿ ಏನು ಮಾಡ್ತಾನೆ ಗೊತ್ತಾ? ನಮ್ಮ ರೋಮನ್ ಆದರ್ಶ ಸ್ನೇಹಿತನ ಥರ ಮಾಡ್ತಾನೆ. ರೋಮನ್ ಆದರ್ಶ ಸ್ನೇಹಿತ ಅಂತ ಒಂದು ಕಲ್ಪನೆ ಏನಂತೆ ಅಂದರೆ, ಸ್ನೇಹಿತ ಒಬ್ಬ ಸತ್ತು ಬಿಟ್ರೆ ಆ ಇನ್ನೊಬ್ಬ ಸ್ನೇಹಿತ ತಾನೂ ಅದೇ ಕೊರಗಿನಲ್ಲಿ ಸಾಯಬೇಕು, ಇಲ್ಲ ಕೊಂದ್ಕೋಬೇಕು, ಅದಂತೆ ಅಷ್ಟೇ ಮಾಡೋದು. 4 ದಿನ ಸೀಸರ್ ಅಂತ ಕೊರಗ್ತಾನೆ, 5ನೇ ದಿನ ಸತ್ತು ಹೋಗ್ತಾನೆ. ಅವನು ನಮಗೇನು ಹಾನಿ ಮಾಡಲ್ಲ, ಮಾಡಿಕೊಂಡ್ರೆ ತನಗೆ ಹಾನಿ ಮಾಡ್ಕೋತಾನೆ. ಇದು ಬ್ರೂಟಸ್ದು. ಎಷ್ಟು ಉಚಾವಣೆಯಿಂದ ಒಂದು ಅದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡದೆ ಮುಗಿಸ್ಬಿಡ್ತಾನೆ. ಆದರ್ಶ ಬಹಳ ಒಳ್ಳೆಯದು, ಆದರೆ ವ್ಯವಹಾರವನ್ನು ಬಿಟ್ಟು ಯೋಚನೆ ಮಾಡೋ ಆದರ್ಶಕ್ಕೆ ನೆಲೆ ಇಲ್ಲ. ನೀವು ಆ ನೆಲವನ್ನು ನೋಡಬೇಕಾಗತ್ತೆ, ವಾಸ್ತವವನ್ನು ನೋಡಬೇಕಾಗತ್ತೆ. ಒಟ್ಟು ಉದ್ದೇಶ ಏನು? ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು, ಆದರೂ ಉಳಿಸೋ ಕಡೆ ಗುರಿ ಆಗಬೇಕು. ನಮ್ಮ ಪೌರಾಣಿಕ ನಮ್ಮ ನಾಯಕರುಗಳಿದಾರಲ್ಲ, ಅವರಲ್ಲಿ ಆ ಸ್ವಾರಸ್ಯ ಇದೆ. ವಾಲಿನ ಸಾಯಿಸಬೇಕು ಅನ್ನೋದು ರಾಮನ ಉದ್ದೇಶ. ಅಲ್ಲಿ ನಾನು ಆದರ್ಶವಾಗಿ ನಿಂತ್ಕೋತೀನಿ, ಎಲ್ಲರನ್ನು ಕರೀರೋ ಅಂತಂದರೆ ಸಾವಿರಾರು ಕೋತಿಗಳು ಈ ಮುಗ್ಧ ವಾನರು ಸಾಯಬೇಕಾಗ್ತಿತ್ತು. ಯಾಕೆ ಅದು ಬೇಕು? ಅದಕ್ಕಿಂತ ವಾಲಿ ಒಬ್ಬನ ಮುಗಿಸೋದು ನ್ಯಾಯವಾದದ್ದು. ಅಲ್ಲ, ಆ ನ್ಯಾಯ, ಅಂತಿಮ ನ್ಯಾಯದ ಕಡೆ ಕೃಷ್ಣ ರಾಮ ನೋಡ್ತಾರೆ. ಅವ್ರು ಯಾವತ್ತೂ ಆ ವಿಧಾನ ಮಾರ್ಗದ ಕಡೆ ಹೋಗಲ್ಲ. ಅವ್ರು ಗಾಂಧಿಯನ್ ನಾನ್ ಗಾಂಧಿಯನ್. ಗಾಂಧಿಗೆ ಮೀನ್ಸು ಮುಖ್ಯ, ಎಂಡ್ಸು ಮುಖ್ಯ, ಗುರಿನೂ ಮುಖ್ಯ, ಉದ್ದೇಶನೂ ಮುಖ್ಯ, ವಿಧಾನವೂ ಕ್ರಮವೂ ಮುಖ್ಯ. ಇವ್ರಿಗೆ ಅದಲ್ಲ, ಅಂತಿಮವಾದದ್ದೇ ಮುಖ್ಯ. ಅಲ್ಲಿ ನೀತಿ ಅನ್ನೋದು ಬಹಳ, ಧರ್ಮ ಅನ್ನೋದು ಬಹಳ ದೊಡ್ಡದು, ನೀತಿ ಅನ್ನೋದು ಮಾರ್ಗ ಅಷ್ಟೇ. ಹಾಗೆ ಯೋಚನೆ ಮಾಡೋದು. ಬ್ರೂಟಸ್ಗೆ ಆ ಬುದ್ಧಿ ಇಲ್ಲ, ಆದರ್ಶಕ್ಕೆ ಆತ್ಕೊಂಡ್ಬಿಟ್ಟ. ಆದರೂ ಕ್ಯಾಶ್ ಇಲ್ಲ, ಅದು ನಂಗೆ ಒಪ್ಪಿಗೆ ಆಗ್ತಿಲ್ಲ ಅಂತ. ಇಲ್ಲ ಅಂತ ಪಾಪ ಬ್ರೂಟಸ್ ಪ್ರಭಾವ ಹೆಂಗಿದೆ, ಉಳಿದವಲ್ಲ ಹ್ಞೂ ಏನಿಲ್ಲ, ಆ್ಯಂಟನಿ ಏನೂ ಮಾಡಲ್ಲ, ಅವ್ನು ಭಾಳ ಒಳ್ಳೆಯವನು, ಅವ್ನಿಗೇನು ಮಾಡೋಕ್ಕೆ ಬರಲ್ಲ ಅಂತಾರೆ. ಆಯಿತು ಹೋಗಲಿ ಬಿಡಿ ಅಂತ ಬಿಟ್ಬಿಟ್ಟ. ಇದು ಬಹಳ ಮುಖ್ಯವಾದ್ದಾಯಿತು. 3ನೇ ಪ್ರಶ್ನೆ ಬಂತು. ಅದನ್ನು ಕ್ಯಾಶಿಯಸ್ ಹೇಳಿ, ಅಲ್ಲ ನಾವು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು, ಬಾಂಬು ಗನ್ನು ಎಲ್ಲ ತಯಾರಿ ಮಾಡಿಕೊಂಡು, ನಾಳೆ ಸೀಸರೇ ಬರದೇ ಹೋದರೆ ಏನು ಮಾಡೋದು? ಸೀಸರ್ ಕ್ಯಾಶುವಲ್ ಲೀವ್ ತೊಗೊಂಬಿಟ್ಟ, ರಜಾ ತೊಗೊಂಬಿಟ್ಟ ಅಂತ ಇಟ್ಕೊಂಡು ಮುಗದೇ ಹೋಯ್ತಲ್ಲ ಪ್ಲ್ಯಾನು. ಮತ್ತು ಇನ್ನೊಂದು ಸಲ ಎಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗುತ್ತೆ? ಏನು ಮಾಡೋದು? ಆವಾಗ DCS ಬ್ರೂಟಸ್ ಹೇಳಿ, ನಾನು ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೆ ಈ ಉದಾಹರಣೆ ಕೊಡ್ತಿದ್ದೆ. ಬಹಳ ವರ್ಷದಿಂದ 1971 ವೆಸ್ಟ್ ಇಂಡೀಸ್ ಮೇಲೆ ನಮ್ಮದೊಂದು ಮ್ಯಾಚ್ ಸೀರೀಸ್ ನಡೆದಿತ್ತು. ಅದು ಸುನೀಲ್ ಗಾವಸ್ಕರ್ಗೆ ಮೊದಲನೇ ಸೀರೀಸ್ ಅದು. ಅಷ್ಟು ವರ್ಷದಿಂದ ಹಿಂದಿನ ದಿವಸ ಮೀಟಿಂಗ್ ಮಾಡಿದ್ರಂತೆ ನಮ್ಮ ಆಟಗಾರರು. ಆವಾಗ ಸೋಬರ್ಸ್ ಇದ್ದ ಎದುರುಗಡೆ. ನಾಳೆ ಸೋಬರ್ಸನ್ನು ಹೇಗೆ ಔಟ್ ಮಾಡೋದು? ಯಾಕೆಂದರೆ ಸೋಬರ್ಸ್ ಭಾಳ ಜೋರಾದ ಆಟಗಾರ, ನಮಗೆಲ್ಲ ಗೊತ್ತು. ಏನು ಮಾಡೋದು ಅಂದಾಗ ಅಲ್ಲಿ ಸಲೀಂ ದುರಾನಿ ಅಂತ ಒಬ್ಬ ಇದ್ದ. ಸಲೀಂ ದುರಾನಿ ಅಂತ ನಮ್ಮ ಕಾಲದವ್ರಿಗೆ ಗೊತ್ತು. ಅವನು ಹೇಳಿದ್ನಂತೆ, ಡೋಂಟ್ ವರಿ, ಗೆಟಿಂಗ್ ಸೋಬರ್ಸ್ ಔಟ್ ಈಸ್ ಮೈ ಜಾಬ್. ಇದು ಅಜಿತ್ ವಾಡೇಕರ್ ಬರೆದಿರುವಂತಹ ಮೈ ಕ್ರಿಕೆಟ್ ಲೈಫ್ ಅನ್ನೋ ಪುಸ್ತಕದಲ್ಲಿದೆ. ಅವನನ್ನು ಔಟ್ ಮಾಡೋದು ನನ್ನ ಕೆಲಸ ಅಂತ. ಅದು ಹೆಂಗೆ ಅನ್ನಿಸ್ತೋ ಏನೋ ಅವನಿಗೆ. ಅದು ಯು ಮೆ ನಾಟ್ ಬಿಲೀವ್, ನೆಕ್ಸ್ಟ್ ಡೇ ಫಸ್ಟ್ ಬಾಲ್ಗೆ ಹಿ ಗಾಟ್ ಹಿಮ್ ಔಟ್, ಬೋಲ್ಡ್ ಮಾಡಿ ಹಾಕ್ಬಿಟ್ಟ. ಒಂದು ಏನೋ ನೋಡಿ, DCS ಬ್ರೂಟಸ್, ಅದನ್ನು ನನಗೆ ಬಿಡಿ ಅದನ್ನು. ಸೀಸರ್ನ ಸೆನೇಟ್ ಕರ್ಕೊಂಬರೋ ಜವಾಬ್ದಾರಿ ನಂದು ಅಂದ. ಕ್ಯಾಸಿಯಸ್ ಯಾಕೆ ಅನುಮಾನ ಬಂತು? ಯಾಕೆಂತಂದರೆ ಇತ್ತಿತ್ತಲಾಗೆ ಭಾಳ ಮೂಢನಂಬಿಕೆ ಹೆಚ್ಚಾಗ್ತಾ ಇದೆ ಅವನಿಗೆ. ಕಾರ್ ಮುಂದೆ ಕಾಗೆ ಕೂತ್ರೆ ಕಾರೇ ಮಾರಿಬಿಡ್ತಾನೆ ಅವನು. ಕಾರ್ ಬದಲಾಯಿಸಬೇಕಾಗತ್ತೆ. ಖರ್ಚು ಹೆಂಗಿದ್ರು ಗೌರ್ಮೆಂಟ್ ತಾನೆ, ಏನು ತೊಂದರೆ ಇಲ್ಲ. ಪ್ರಧಾನಮಂತ್ರಿಗಳು ಬಂದು ಬಿಟ್ಟರೆ ಚಂದ್ರಾಯಣ ಅದು ಮೇಲಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಶಕುನ ಸರಿಯಾಗಲ್ಲ. ಅದು ಈ ಥರ ನಂಬಿಕೆ ಇತ್ತಿತ್ತಲಾಗೆ ಅವನಿಗೆ ಮೂಢನಂಬಿಕೆ ಹೆಚ್ಚಾಗಿದೆ. ಈ ಥರ ಈ ಗುಡುಗು ಸಿಡ್ಲು ಎಲ್ಲ ನೋಡಿದ್ರೆ ಬರೋದೇ ಇಲ್ಲ ಅವನು ಅಂತ. DCS ಬ್ರೂಟಸ್, ಇಲ್ಲ ನಾನು ಕರ್ಕೊಂಬರ್ತೀನಿ, ನಂಗೆ ಗೊತ್ತು ಕರ್ಕೊಂಬರೋದು. ನೋಡಿ, ಒಬ್ಬ ರಾಜ ಅಥವಾ ಮುಖ್ಯ ಸ್ಥಾನದಲ್ಲಿರೋರಿಗೆ, ಈಗ ಪ್ರಿನ್ಸಿಪಲ್ ಆಗಿರ್ತೀವಿ, ಸ್ವೀಟು ಅಂದರೆ ಇಷ್ಟ ಅಂತ ಇಟ್ಕೊಳ್ಳೋಣ. ಆಬ್ಸೆಂಟ್ ಆಗಿ ಶಾರ್ಟೇಜ್ ಇರೋ ಅಟೆಂಡೆನ್ಸ್ ಇರೋ ಹುಡುಗ ಬಂದು, ಸರ್ ಊರಿಗೆ ಹೋಗಿದ್ದೆ, ಪ್ರಸಾದ ಸ್ವೀಟು ಪೇಡ ತಂದಿದ್ದೀನಿ ಅಂತ. ಪೇಡ ತೊಗೊಂಡ್ಮೇಲೆ, ಸರ್ ನಂಗೆ ಸ್ವಲ್ಪ ಶಾರ್ಟೇಜ್ ಇದೆ, ಆಯಿತು ನೋಡ್ಕೊತೀನಿ ಬಿಡಿ ಅನ್ಬೇಕು. ನಮ್ಮ ದೌರ್ಬಲ್ಯ ಎದುರುಗಡೆಯವ್ರ ಶಕ್ತಿ. ಸೀಸರ್ನ ಈ DCS ಬ್ರೂಟಸ್ ಹೆಂಗೆ ಅಳೆದಿಟ್ಟಿದ್ದಾನೆ ಅಂತಂದರೆ, ಅವನು ಹೇಳ್ತಾನೆ, ನಾನು ಸೀಸರ್ ಹತ್ರ ಹೋಗಿ ಹೇಳ್ತೀನಿ, ಸೀಸರ್ ಈ ಆನೆಗಳನ್ನು ಗುಂಡಿಲ್ ಹಿಡಿಬಹುದು, ಸಿಂಹಗಳನ್ನು ಬಲೆ ಹಾಕಿ ಹಿಡಿಬಹುದು, ಯೂನಿಕಾರ್ನ್ಸ್ ಅಂದರೆ ಒಂಟಿ ಕೊಂಬಿನ ಪ್ರಾಣಿಗಳು ಮರದಲ್ಲಿ ಹಿಡಿಬಹುದು, ಕರಡಿಗಳನ್ನು ಕನ್ನಡಿಲಿ ಹಿಡಿಬೋದು. ಗ್ಲಾಸ್ ಇಟ್ಟು ಹಿಡಿತಾರಂತೆ, ಅದಕ್ಕೆ ಕ್ರಮ ನಂಗೆ ಗೊತ್ತಿಲ್ಲ, ಅದು ಕನ್ನಡಿಲಿ ಹಿಡಿಬೋದು.
ಮನುಷ್ಯರನ್ನ ಹೊಗಳ್ಬಿಟ್ಟು ಹಿಡಿಬೋದು. ಹೊಗಳಿಕೆ ಅಪಾಯ, ಮನುಷ್ಯರಿಗೆ ಹೊಗಳ್ಬಿಟ್ಟು ಹಿಡಿಬೋದು. ಆದರೆ ಸೀಸರ್ ನಿನಗೆ ಒಬ್ಬನಿಗೆ ಮಾತ್ರ ಹೊಗಳಿದ್ರು ನೀನು ಏನೂ ಆಗೋಲ್ಲ ನಿನಗೆ, ಅಂಥವ್ನು ನೀನು ಅಂದಾಗ ಹ್ಞೂ ಅಂತಾನೆ. ಹೀ ಈಸ್ ದಿ ಮೋಸ್ಟ್ ಫ್ಲಾಟರ್ಡ್. ಅವನು ಹೇಳ್ತಾನೆ, ಸೀಸರ್ ನೀನು ಒಬ್ಬನಿಗೆ ಮಾತ್ರ ಹೊಗಳಿಕೆಯನ್ನು ಮರಳು ಮಾಡೋಕ್ಕಾಗದೇ ಇಲ್ಲ ಅಂತಂದರೆ ಅವನು ಹೌದು ಹೌದು ಅಂತಾನೆ. ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಮರಳಾಗಿದ್ದಾನೆ ಅವನು ಅಂತ. ಹಾಗೆ ಎಳ್ಕೊಂಬರ್ತೀನಿ ಅವನನ್ನು ಅಂತಾನೆ. ನಿಜವಾಗಿ ಆ ಸಾಧನೆ ಮಾಡ್ತಾನೆ ಅವನು, ಅಷ್ಟೇ ಸೊಗಸಾಗಿ ಮಾಡ್ತಾನೆ. ಆ ಜವಾಬ್ದಾರಿ ನನಗೆ ಬಿಡಿ. ಇನ್ನು ಉಳಿದಿದ್ದ ಸಣ್ಣ ಪುಟ್ಟ ಪ್ಲ್ಯಾನ್ಗಳಿವೆ. ಏನು ಅಂತಂದರೆ ಕೊಲೆ ಮಾಡ್ಬೇಕಾದ್ರೆ ಆ್ಯಂಟೋನಿ ಇರಬಾರ್ದು ಅಲ್ಲಿ ಅಂತ. ಇದನ್ನೆಲ್ಲ ನಮ್ಗೆ ಈಗ ಹೇಳೋಕೆ ಹೋಗಲ್ಲ. ಶೇಕ್ಸ್ಪಿಯರ್ ಟೈಮ್ ವೇಸ್ಟ್ ಮಾಡಲ್ಲ, ಕಳಿಸ್ಬಿಡ್ತಾನೆ. ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸರಿ, ಆವಾಗ ಹೇಳ್ತಾನೆ, ಸರಿ ಹಾಗಾದ್ರೆ ಎಲ್ಲರೂ ಹೋಗ್ಬಿಡಿ ಈಗ ಸಾಕು, ನಾಳೆ ಬೆಳಿಗ್ಗೆ ಅಲ್ಲಿ ಕೆಲಸ ಇದೆ ಬೇಕಾದಷ್ಟು ಒಂದು ಕಳಿಸಾಯಿತು. ಕಳಿಸಿದರೆ ಆ ಲೈಗೇರಿಯಸ್ ಅಂತ ಒಬ್ಬ ಬರ್ತಾನೆ. ಇದು ದೊಡ್ಡ ವಿಷಯ ಅಲ್ಲ, ಆದರೆ ನಿಷ್ಠೆ ಹೆಂಗಿದೆ ಅಂತ. ಲೈಗೇರಿಯಸ್ ಬಂದು ಮೈಯಲ್ಲಿ ಮುಖಕ್ಕೆಲ್ಲ ಮಫ್ಲರ್ ಕಟ್ಕೊಂಡು ಬಂದುಬಿಟ್ಟಿದ್ದಾನೆ. ಅವನು ಹೇಳ್ತಾನೆ, ಲೈಗೇರಿಯಸ್ ಏನು ಜ್ವರವಾ? ಎಂಥ ಟೈಮಲ್ಲಿ ಜ್ವರ ತರಿಸ್ಕೊಂಡು, ಎಂಥ ದಿನಾನು ನಾಳೆ ಬೆಳಗ್ಗೆ ಎಂಥ ಕೆಲಸ ಮಾಡಿ ಸರ್ವಾಧಿಕಾರ ಕೊನೆಗೊಳಿಸೋ ದಿನ, ಅವತ್ತು ಜ್ವರ ಬಂದು ಕೂತ್ಕೊಂಡಿದ್ದೀಯಲ್ಲ ಅಂದ ತಕ್ಷಣ, ಇಲ್ಲ ನೀನು ಕರೆದಿದ್ಯಾ ಅಂದಮೇಲೆ ನನ್ನ ಜ್ವರ ಹೋಯ್ತು ಅಂತಾನೆ. ನನ್ನ ಜ್ವರ ಹೋಯ್ತು ಅಂದ ತಕ್ಷಣ, ಸಿ ಯು ಆರ್ ಸಿಕ್ ವೆನ್ ಸಮ್ ಹೂ ಆರ್ ಹೋಲ್ ಶುಡ್ ಬಿ ಕಿಲ್ಡ್ ಅಂತಾನೆ. ಆರೋಗ್ಯವಾಗಿರೋನು ಸಾಯಿಸ್ಬೇಕಾದ್ರೆ ನೀನು ಅನಾರೋಗ್ಯ ಮಾಡ್ಕೊಂಡಿದ್ದೀಯಲ್ಲ ಅಂತ. ಅದಕ್ಕೆ ಹೇಳ್ತಾನೆ, ನೀನು ವಿಷಯ ಹೇಳಿದರೆ ಸಾಕು, ಆರೋಗ್ಯ ಹೋಗುತ್ತೆ, ಅನಾರೋಗ್ಯ ಬರುತ್ತೆ ನನಗೆ ಅಂತ. ಅವನು ಏನು ಮಾಡಬೇಕು ಗೊತ್ತಾ ಅಂತ ಕೇಳ್ತಾನೆ. ಗೊತ್ತಿಲ್ಲ. ಬ್ರೂಟಸ್ ಹೇಳ್ತಾನೆ, ನಾನು ಹಿಂದೆ ಹೋಗ್ತೀನಿ ಅಷ್ಟೇ. ಬ್ರೂಟಸ್ ಹೇಳಿದ್ಮೇಲೆ ಮುಗೀತು. ಇಷ್ಟು ನಿಷ್ಠೆ ಬ್ರೂಟಸ್ ಬಗ್ಗೆ ಸಿದ್ಧತೆ. ಆದರೆ ಈಗ ಒಂದು ಕೌಟುಂಬಿಕ ದೃಶ್ಯ ಬರುತ್ತೆ. ಪೋರ್ಷಿಯಾ ಬರ್ತಾಳೆ, ಬ್ರೂಟಸನ ಪತ್ನಿ ಪೋರ್ಷಿಯಾ. ಏನು ಬ್ರೂಟಸ್, ಯಾಕೆ ಹೊರಗಡೆ ಓಡಾಡ್ತಿದ್ದೀಯಾ? ಏನಿದು? ಯಾರೋ ಮುಸುಕು ಹಾಕ್ಕೊಂಡು ಬಂದಿದ್ರು. ಯಾರು ಅವರೆಲ್ಲ? ಭಯ ಆಗ್ಬಿಟ್ಟಿದೆ ಅವಳಿಗೆ. ಯಾರವರು? ಏನು ನಡೀತಿದೆ ಅಂತ. ಇಲ್ಲ, ಸ್ವಲ್ಪ ಹುಷಾರಿಲ್ಲ ಅಂತ ಹೊರಗೆ ಬಂದಿದ್ದು. ಬ್ರೂಟಸ್ ಅವಿವೇಕಿ ಅಲ್ಲ, ಹುಷಾರಿಲ್ಲ ಅಂತಂದ್ಬಿಟ್ಟು ಮಳೆ ಮೇಲೆ ಹೋಗಿ ನಿಂತ್ಕೋತಾನೆ ಅವನು. ಬೆಳಗಿನ ಆ ಹಿಮ ಬಿದ್ದಾಗ ಏನು ಅಂದ್ಕೊಂಡಿದ್ದೆ ನಂಗೆ ಗೊತ್ತಾಗಲ್ವಾ? ನೋಡಿ, ರಾಮಾಯಣ ದರ್ಶನದಲ್ಲಿ ಮಂಡೋದರಿ ಇದ್ದಾಳೆ. ರಾವಣನ ಜೊತೆ ಶಿ ಡಿಮಾಂಡ್ಸ್, ನನ್ನನ್ನು ಹೇಗೆ ನಡೆಸ್ಕೋಬೇಕು ಅಂತ ಅವಳು ಹೇಳ್ತಾಳೆ. ಹೀಗೆ ಅವನು ಹೇಳ್ತಾನೆ, ಅಯ್ಯೋ ಏನು ಗೊತ್ತು ನಿನಗೆ ಅಂತ. ತಕ್ಷಣ ಅವಳು ಹೇಳ್ತಾಳೆ, ಸೀತೆಯನ್ನು ಬಿಟ್ಬಿಡು ರಾವಣ. ಹದಿಬದೆಯ ಹೃದಯ ದುರಿ ಸುಡದಿಹುದೇ ಲಂಕೆಯಂ. ಹದಿಬದೆ ಅವಳು ಪತಿವ್ರತೆಯ ಆ ಹೃದಯದ ಉರಿ. ತಕ್ಷಣ ಹೇಳ್ತಾನೆ, ಹದಿಬದೆಯ ಹೃದಯ ದುರಿ, ಪುಸಿ ಮನೆಗೆ ಪುಸಿ ಗೋಡೆ. ಮನೆಯೇ ಸುಳ್ಳು, ಅದು ಗೋಡೆ ಬೇರೆ ಇರುತ್ತಾ? ಎಲ್ಲಿದ್ದಾಳೆ ಹದಿಬದೆ? ಎಲ್ಲಿದ್ದಾಳೆ? ಆವಾಗ ಅವಳು ಹೇಳ್ತಾಳೆ, ರಾವಣ ಇದ್ದರೆ ಇನ್ನೊಬ್ಬ ರಾವಣ ಪತಿವ್ರತೆ ಯಾರು ನಾನು ತೋರಿಸ್ತಿದ್ದೆ ನಿನಗೆ ಅಂತ. ನನ್ನನ್ನು ಎತ್ಕೊಂಡು ಹೋಗೋ ಒಬ್ಬ ರಾವಣ ಬೇಕಲ್ಲ, ಆವಾಗ ಪತಿವ್ರತೆ ಯಾರು ಅಂತ ತೋರಿಸ್ತಿದ್ದೆ ಅಂತ. ಈ ಥರ ಸ್ಪಿರಿಟೆಡ್ ವೈವ್ಸ್ ಕೆಲವರನ್ನ ಸೃಷ್ಟಿ ಮಾಡ್ತಾನೆ ಶೇಕ್ಸ್ಪಿಯರ್. ಎಷ್ಟರ ಮಟ್ಟಿಗೆ ಅಂತಂದರೆ, ಜಾನ್ ರಸ್ಕಿನ್ ಹೇಳ್ತಾನೆ, ಶೇಕ್ಸ್ಪಿಯರ್ ಹ್ಯಾಸ್ ಓನ್ಲಿ ಹೀರೋಯಿನ್ಸ್, ನೋ ಹೀರೋಸ್. ಅವ್ರು ಹೀರೋಗಳೇ ಇಲ್ಲ, ಬರೀ ಹೀರೋಯಿನ್ಸೇ ಅಂತ. ಅಂಥವಳು ಪೋರ್ಷಿಯಾ. ಆದರೆ ಒಂದು ಭಾಗ, ಇನ್ನೊಂದು ಭಾಗ ಬೇರೆ ಅವಳದು. ಬರ್ತಾಳೆ, ಏನಿದು? ಹೀಗೆ ಚಳಿಯಲ್ಲಿ ಹೊರಗಡೆ ಹೇ ಪೋರ್ಷಿಯಾ, ನಿಂಗೆ ಹುಷಾರಿಲ್ಲ, ಹೊರಗಡೆ ಬರಬೇಡ. ನನಗೆ ಹೊರಗಡೆ ಬರಬೇಡ ಅನ್ನೋನು ನಿನಗೆ ಹೊರಗಡೆ ಬಂದರೆ ಒಳ್ಳೇದಾ? ಅವ್ರು ಯಾರು ಜನ ಬಂದಿದ್ದು? ಗುಸು ಮಾತಾಡ್ತಿದ್ದು, ಏನು ನಡೀತಿದೆ ದಯವಿಟ್ಟು ನನಗೆ ಹೇಳು ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡ್ತಿದ್ದಾಳು ಅವಳು. ಪೋರಸ್ ಡಿಮ್ಯಾಂಡ್ ಮಾಡ್ದಂಗೆ ಅಲೆಕ್ಸಾಂಡರ್ ಹತ್ರ. ಅಲೆಕ್ಸಾಂಡರ್ ಹೇಗೆ ನಡೆಸ್ಕೊಳ್ಳಿ ಅಂದರೆ, ಒಬ್ಬ ರಾಜ ಇನ್ನೊಬ್ಬ ರಾಜನ ನಡೆಸೋ ಹಂಗೆ ನಡೆಸ್ಕೋ ಅಂತ ಹೇಳಿದವನು ಪೋರಸ್ಸು. ಇವಳು ಹೇಳ್ತಾಳೆ, ಮೊನ್ನೆ ಕೂಡ ನೋಡಿದೆ, ಊಟ ಮಾಡ್ತಿದ್ದೆ, ನಾನು ಕೇಳಿದೆ ನನ್ನನ್ನು ಹೀಗೆ ಹೋಗು ಆ ಕಡೆ ಅಂತಂದೆ. ನಾನು ಮಾತಾಡೋಕೆ ಬಂದೆ, ದುರ್ಗುಟ್ಕೊಂಡು ನೋಡಿದೆ. ಏನು ಅಂದ್ಕೊಂಡಿದ್ದೀಯಾ ನೀನು ನಾನು ಅಂತಂದರೆ? ನಾನು ಅಂದರೆ ಏನು ಅಂದ್ಕೊಂಡಿದ್ದೀಯಾ? ಅಗೌರವದಿಂದ ಕಂಡಿದ್ದೀಯಾ? ಅಮೇರಿಕಾ ಆದರೆ ಡೈವೋರ್ಸ್ ಮಾಡಾಕ್ಬಿಡೋಳು. ದುರ್ಗೊಟ್ಟು ನೋಡಿದರೆ ಡೈವೋರ್ಸೇ ಮಾಡಿಬಿಡ್ತಾರೆ ಅವರು. ಗೊರಕೆ ಹೊಡೆದ್ರೆ ಡೈವೋರ್ಸ್ ಮಾಡಿಬಿಡ್ತಾರೆ. ಹಾಗೆ ಅದಕ್ಕೆ ಅವಳು ಹೇಳ್ತಿದ್ದಾಳೆ, ನನ್ನನ್ನು ನೀನು ದುರ್ಗುಟ್ಕೊಂಡು ನೋಡಿದೆ, ಕೈ ಬೀಸಿ ಹೀಗೆ ಕಳಿಸ್ದೆ, ಒಂದು ಹುಳನ ಹೀಗೆ ಪಕ್ಕ ಕಳಿಸ್ದೆ. ನನಗದಾಗೋಲ್ಲ. ನಾನು ಯಾರು ಅಂದ್ಕೊಂಡಿದ್ದೀಯಾ? ಇಲ್ಲ ಪೋರ್ಷಿಯಾ, ನಿನಗಿದೆಲ್ಲ ಗೊತ್ತಾಗೋದಿಲ್ಲ, ಇದು ಬೇಡ. ಇದು ಗುಟ್ಟನ್ನು ಕಾಪಾಡ್ಕೊಳ್ಳೋದು ಕಷ್ಟ ಸ್ತ್ರೀಯರಿಗೆ. ದೇ ಕೆನಾಟ್ ಕೀಪ್ ಕೌನ್ಸಿಲ್ ಅಂತಾನೆ. ಕೌನ್ಸಿಲ್ ಅಂತಂದರೆ ಇಲ್ಲಿ ಗುಟ್ಟು ಅಂತ. ಕಷ್ಟ. ವಾಟ್ ಯು ಮೀನ್ ಅಂತ ಹೇಳೋಳು. ಯಾರು ನಾನು? ಕೇಟೋನ ಮಗಳು. ಕೇಟೋ ಅಂತ ಭಾರಿ ರಾಜಕಾರಣಿ ಆ ಕಾಲದ್ದು. ಕೇಟೋನ ಮಗಳು, ಬ್ರೂಟಸ್ನ ಹೆಂಡತಿ ನಾನು. ಡು ಯು ಥಿಂಕ್ ದಟ್ ಐ ಕೆನಾಟ್ ಕೀಪ್ ಕೌನ್ಸಿಲ್ ಲೈಕ್ ಎ ವುಮನ್, ಎನ್ ಆರ್ಡಿನರಿ ವುಮನ್ ಬೀಯಿಂಗ್ ದಸ್ ಫಾದರ್ಡ್ ಆ್ಯಂಡ್ ಹಸ್ಬೆಂಡೆಡ್ ಅಂತೇಳಿ. ಅದು ಶೇಕ್ಸ್ಪಿಯರ್ನ ಪ್ರಯೋಗ. ಅದು ಈ ಥರ ಗಂಡ, ಈ ಥರ ಇದು ತಂದೆ ಇರುವಂಥ ನಾನು ಸಾಮಾನ್ಯ ಸ್ತ್ರೀ ಅಂದ್ಕೊಂಡಿದ್ದೀಯ? ನನಗೆ ಗೊತ್ತು, ನೀನು ನಂಬಲ್ಲ. ನೋಡು, ಇಲ್ಲಿ ತೊಡೆಯನ್ನು ಚಾಕುವಿಂದ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ತೊಡೆಯನ್ನು ಸೀಳ್ಕೊಂಡ್ಬಿಟ್ಟಿದ್ದಾಳೆ. ನೋಡು, ಇಲ್ಲಿ ತೊಡೆಯನ್ನು ಸೀಳ್ಕೊಂಡಿದ್ದೀನಿ, ನೋವನ್ನು ತಡ್ಕೊಂಡಿದ್ದೀನಿ. ಈ ನೋವು ತಡ್ಕೊಳ್ಳೋ ನನಗೆ ಗುಟ್ಟು ತಡ್ಕೊಳ್ಳೋ ಶಕ್ತಿ ಇಲ್ವಾ? ಅವನು, ಅಯ್ಯೋ ದೇವರೇ, ಮಂಡಿ ಊರ್ಬಿಟ್ಟಿದ್ದಾಳೆ ಅವಳು. ಡೋಂಟ್ ನೀಲ್ ಜೆಂಟಲ್ ಪೋರ್ಷಿಯಾ, ದಯವಿಟ್ಟು ಮಂಡಿ ಊರಬೇಡ. ಐ ವುಡ್ ನಾಟ್ ನೀಲ್ ಇಫ್ ಯು ವರ್ ಜೆಂಟಲ್ ಬ್ರೂಟಸ್. ನೀನು ಒಳ್ಳೆ ಸಭ್ಯ ಬ್ರೂಟಸ್ ಒಳ್ಳೆಯವನಾಗಿದ್ದರೆ ನಾನು ಬಗ್ತಿರಲಿಲ್ಲ. ದಯವಿಟ್ಟು ಹೇಳು. ಅವನು ಹೇಳ್ತಾನೆ, ದೇವರೇ
ದಯವಿಟ್ಟು ಈ ಪತ್ನಿಗೆ ನನ್ನನ್ನು ಅರ್ಹನನ್ನಾಗಿ, ನನ್ನನ್ನು ಯೋಗ್ಯನನ್ನಾಗಿ ಮಾಡ್ರಪ್ಪ ಅಂದ್ಬಿಟ್ಟು ಪೋರ್ಷಿಯಾ ಆಯಿತು, ಈಗ ಬೇಡ, ಯಾರೋ ಬಂದಂಗಾಗಿದೆ, ಒಳಗಡೆ ಬಾ, ನಾನು ನಿನಗೆ ಏನು ಅನ್ನೋದನ್ನು ಹೇಳ್ತೀನಿ ನಾಳೆ ಅಂತ ಒಳಗಡೆ ಹೇಳ್ತೀನಿ ಅಂತಾನೆ. ಅವನು ಏನು ಹೇಳ್ತಾನೆ, ಏನಾಗುತ್ತೆ ಅನ್ನೋದನ್ನು ನಾಳೆ ಹೇಳ್ತಾನೆ. ನಾವು ನಾಳೆ ಕೇಳೋಣ. ದಯವಿಟ್ಟು ನಮಸ್ಕಾರ.